श्रीगुरुभ्यो नमः परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। सृष्टिस्थित्यप्यजेहानिहितिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्योरुध्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रितयाय देहिनामन्तर्ध्रुवायानुपलभ्यवर्त्मने वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। श्रीशाङ्घ्रिभक्तिं हरिदासदास्यं प्रपन्नमन्त्रार्थदृढैकनिष्ठां गुरो स्मृतिं निर्मलबोधबुद्धिं प्रदेहि मातः परमं पदं श्रीः वन्दे तं त्वां सुपूर्णप्रमतिमनुदिना सेवितं देववृन्दैः वन्दे वन्दारुमीशे श्रियमुतनियतं श्रीमदानन्दतीर्थम् वन्दे मन्दाकिनी सत्सरिदमलजलासेकसाधिक्यसङ्गम् वन्देऽहं देवभक्त्या भवभयदहनं सज्जनान्मोदयन्तम् धर्मविज्ञानवैराग्यपरमैश्वर्यशालिनः श्रीमदानन्दतीर्थभगवत्पादान् वन्दे निरन्तरम् नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वदेव हि यस्वानुभावमखिलश्रुतिसारमेकम् अध्यात्मदीपमतितितिर्षतां तमोन्धं संसारिणां करुणयाः पुराणगुह्यम् तं व्याससूनुमुपयामि गुरुं मुनीनाम्। ॐ नमस्ते अस्तु भगवन् विश्वेश्वराय महादेवाय त्र्यम्बकाय
ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಉಮಾ ವೈ ವಾಕ್ಸಮುದ್ದಿಷ್ಟಾ ಮನೋರುದ್ರಬುಧಾರತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ವಕ್ರತುಂಡಮಹಾಕಾಯ ಕೋಟಿಸೂರ್ಯಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಲೌಕಿಕಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಾಂ ತಾಂ ಕಾಮಧೇನುಂ ಉಪಾಸ್ಮಹೇ. ಶ್ರೀಗುರುಭ್ಯೋ ನಮಃ. ಶ್ರದ್ಧಾಮ ಅಮೃತಕಥಾಯಾಂ ತೇ ಮನ್ಮದ ಶಶ್ವತ್ಮದನುಕೀರ್ತನಂ ಹರಿನಿಷ್ಠಾ ಚ ಪೂಜಾಯಾಂ ಸ್ತುತಿಭಿಃ ಸ್ತವನಂ ಮಮ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೂತನಪಟುತರೆ ಮೋಕ್ಷಾದ್ಯಖಿಲ ಪುರುಷಾರ್ಥಸಾಧನೀಭೂತೆ. ಶ್ರೀಮದ್ಭಾಗವತೆ ಮಹಾಪುರಾಣೇ ಏಕಾದಶಸ್ಕಂಧೆ ಯತ್ಕಿಂಚಿತ್ ಪೂರ್ವೋಕ್ತಃ ಪ್ರಮೇಯಾನುವಾದಃ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಇವತ್ತು. ಕಾರ್ತಿಕ ಮಾಸದಲ್ಲಿ ಬರುವ 4 ಸೋಮವಾರ, ಶ್ರಾವಣದಲ್ಲಿ ಬರುವ 4 ಸೋಮವಾರ ರುದ್ರದೇವರ ಆರಾಧನೆಗೆ ಬಹಳ ವಿಶಿಷ್ಟವಾದ ಕಾಲ ಇದು. ಇವತ್ತಿಗೆ ಸರಿಯಾಗಿ 8 ದಿವಸ ಹಿಂದೆ ಹೋದ ಸೋಮವಾರ ಕಾಶಿ ವಿಶ್ವನಾಥನ ದರ್ಶನಕ್ಕೆ ನಾವೆಲ್ಲ ಹೋಗಿದ್ವಿ. ಅತ್ಯಂತ ಪವಿತ್ರವಾದ ಮೋಕ್ಷದಾಯಕವಾದ 7 ಕ್ಷೇತ್ರಗಳಲ್ಲಿ ಒಂದಾದ ವಾರಾಣಸಿ ಕಾಶಿ ಕ್ಷೇತ್ರದಲ್ಲಿ ವಿಶ್ವನಾಥನ ದರ್ಶನ ಮಾಡಿ, ಯಾಕೆಂದರೆ ಮನೋನಿಯಾಮಕರಾದ ರುದ್ರದೇವರಿಗೆ ಸೋಮ ಅಂತ ಹೆಸರು. ರುದ್ರದೇವರ ಮಡದಿಗೆ ಉಮಾದಿಂದ ಸಹಿತರಾದ ರುದ್ರದೇವರು ಸೋಮ. ಅವರ ವಾರ ಸೋಮವಾರ, ರುದ್ರದೇವರ ವಾರ. ಅದೇ ರುದ್ರದೇವರು ಶುಕಾಚಾರ್ಯರಾಗಿ ವೇದವ್ಯಾಸ ದೇವರ ಮಕ್ಕಳಾಗಿ ಅವತಾರ ಮಾಡಿ ಪಾಂಡವರ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜರಿಗೆ ಭಾಗವತದ ಉಪದೇಶವನ್ನು ಮಾಡುತ್ತಾರೆ. ಪರೀಕ್ಷಿತನಿಗೆ ಶುಕಾಚಾರ್ಯರು ಭಾಗವತ ಹೇಳಿದ್ದು ಶುಕಸ್ಥಳದಲ್ಲಿ, ಸೂತಾಚಾರ್ಯರು ಶೌನಕನಿಗೆ ಭಾಗವತ ಹೇಳಿದ್ದು ನೈಮಿಷಾರಣ್ಯದಲ್ಲಿ, ಜ್ಞಾನಿಗಳಾದ ವಿದುರನಿಗೆ ಮೈತ್ರಿಯಾಚಾರ್ಯರು ಭಾಗವತ ಹೇಳಿದ್ದು ಹರಿದ್ವಾರದಲ್ಲಿ, ಉದ್ಧವನಿಗೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದು ದ್ವಾರಕೆಯಲ್ಲಿ. ಇದೆಲ್ಲವೂ ಭಾಗವತ ನಡೆದ ಕ್ಷೇತ್ರಗಳು. ಭಾಗವತ ಪ್ರವಚನ ಈ ಕ್ಷೇತ್ರಗಳಲ್ಲಿ ನಡೆದದ್ದು. ವಿಶೇಷವಾಗಿ ಕೃಷ್ಣಾವತಾರದ ಕೊನೆ ಕಾಲದಲ್ಲಿ ಕೃಷ್ಣ ಪರಮಾತ್ಮ ತನ್ನ ಭಕ್ತನಾದ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಎಲ್ಲ ಯಾದವರನ್ನ ಪ್ರಭಾಸ ಕ್ಷೇತ್ರಕ್ಕೆ ಕಳಿಸಿದ. ಇನ್ನು 1 ವಾರದಲ್ಲಿ ತಾನು ಕಟ್ಟಿದ ದ್ವಾರಕೆಯನ್ನ ನೀರಿನಲ್ಲಿ ಮುಳುಗಿಸಿಬಿಟ್ಟಿದ್ದಾನೆ. ತಾನು ಕೃಷ್ಣಾವತಾರ ಮುಗಿಸಿ ಪರಂಧಾಮಕ್ಕೆ ಪ್ರಯಾಣ ಮಾಡುವ ಸಂಕಲ್ಪವನ್ನು ಮಾಡಿದ್ದಾನೆ. ಕೊನೆ ಸಂದರ್ಭದಲ್ಲಿ, ಕೃಷ್ಣಾವತಾರದ ಕೊನೆ ಸಂದರ್ಭದಲ್ಲಿ ಸಮಗ್ರವಾದ ಜಗತ್ತಿಗೆ ತತ್ವಜ್ಞಾನವನ್ನು ಉದ್ಧವನ ಮೂಲಕ ಉಪದೇಶ ಮಾಡ್ತಿದ್ದಾನೆ. ಕೃಷ್ಣನ ಎದುರುಗಡೆ ಕೂತದ್ದು ಉದ್ಧವ, ಆದರೆ ಕೇವಲ ಉದ್ಧವನಿಗೆ ಮಾತ್ರ ಹೇಳಿದ್ದಲ್ಲ, ಇಡೀ ಜಗತ್ತಿಗೆ. ಯಾಕಂದ್ರೆ ಆಗ ದ್ವಾಪರಯುಗದಲ್ಲಿ ನಾವು ನೀನಿರಲಿಲ್ಲ. ನಾವು ಇದ್ದಿದ್ರೆ ಆಗಲೇ ಕೃಷ್ಣ ನಮ್ಮನ್ನು ಕೂಡಿಸ್ಕೊಂಡು ಹೇಳ್ತಿದ್ದ. ಮುಂದೆ ಬರುವ ಎಲ್ಲ ಸಜ್ಜನರಿಗೆ ಈ ಜ್ಞಾನದ ಉಪದೇಶ ಲಾಭವಾಗಲಿ ಅಂತ ಉದ್ಧವನನ್ನ ನಿಮಿತ್ತ ಮಾಡಿ ಹೇಳ್ತಾನೆ. ಉದ್ಧವನಲ್ಲಿ ಬ್ರಹ್ಮದೇವರ ಆವೇಶ ಉಂಟು. ಇಲ್ಲ ಅಂದ್ರೆ ಪರಮಾತ್ಮನಿಂದ ನೇರವಾಗಿ ಜ್ಞಾನ ಪಡೆಯುವ ಯೋಗ್ಯತೆ ಇಬ್ಬರಿಗೆ ಇರೋದು. ನೇರವಾಗಿ ಭಗವಂತನಿಂದ ಓದುವುದು ಬ್ರಹ್ಮದೇವರಿಗೆ, ವಾಯುದೇವರಿಗೆ.
ಭಗವದ್ಗೀತೆನು ನೇರವಾಗಿ ಅರ್ಜುನನಿಗೆ ಹೇಳಿದ್ದಲ್ಲ. ಶ್ರೀಕೃಷ್ಣ ಉಪದೇಶ ಮಾಡಬೇಕು, ಅದು ಮೇಲೆ ಧ್ವಜದಲ್ಲಿರುವ ಹನುಮಂತ ದೇವರು ಕೇಳಿಸ್ಕೋಬೇಕು, ಹನುಮಂತ ದೇವರು ಅರ್ಜುನನಿಗೆ ಹೇಳಬೇಕು. ಹೀಗಲ್ಲ, ಹೀಗೆ ಬರ್ತಿತ್ತದು. ಯಾಕೆಂದ್ರೆ ಅಗಮ್ಯತ್ವ ಧಾರಿಸ್ತಸ್ಮಾತ್ ಆವಿಷ್ಟೋ ಮುಕ್ತಿದೋ ಭವೇ. ಶ್ರೀಮದಾಚಾರ್ಯ ಆತ್ಮನಿರ್ಣಯದಲ್ಲಿ ಹೇಳ್ತಾರೆ, ಯಾರಿಗೆ ಆಗಲಿ ಅವರ ಗುರುಗಳ ಮೂಲಕವೇ ಜ್ಞಾನ ಕೊಡಿಸಬೇಕು. ಹಾಗಾಗಿ ಬ್ರಹ್ಮದೇವರಿಗೆ ವಾಯುದೇವರಿಗೆ ಸಾಕ್ಷಾತ್ ಗುರು ಅಂದರೆ ಪರಮಾತ್ಮ. ಈ ಕೇಳಿದ್ರಲ್ಲ ಬ್ರಹ್ಮಸೂತ್ರದಲ್ಲಿ, ಗುರು ಗುರುಣಾಂ ಪ್ರಭವ ಶಾಸ್ತ್ರಾಣಾಂ ಬಾದರಾಯಣ ಯತಸ್ತದುದಿತಂ ಮಾನಂ ಅಜಾದಿಭ್ಯೋ ತದರ್ಥತಃ. ನೇರವಾಗಿ ಪರಮಾತ್ಮ ಉಪದೇಶ ಮಾಡೋದಿಲ್ಲ. ಅನೇಕ ಪ್ರಸಂಗಗಳಲ್ಲಿ ನೋಡ್ತೀರಿ, ಅರ್ಜುನನಿಗೆ ಪಾಶುಪತ ಅಸ್ತ್ರದ ಉಪದೇಶವನ್ನ ಕೈಲಾಸ ಪರ್ವತಕ್ಕೆ ಕರ್ಕೊಂಡೋಗಿ ರುದ್ರದೇವರಿಂದ ಮಾಡಿಸಿದ. ತಾನು ಮಾಡಬೇಕಾಗಿತ್ತು. ಸರ್ವಜ್ಞನಾದ ತನಗೆ ಯಾವ ವಿದ್ಯೆ ಬರೋದಿಲ್ಲ ಅಂತಿಲ್ಲ ಕೃಷ್ಣನಿಗೆ. ಆಚಾರ್ಯರು 26ನೇ ಅಧ್ಯಾಯದಲ್ಲಿ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ದೇವರು ಸ್ವತಂತ್ರ ಸರ್ವಜ್ಞನಾದರೂ ತಾನೇ ನೇರವಾಗಿ ಉಪದೇಶ ಮಾಡುವುದಕ್ಕೆ ಸಮರ್ಥನಾದರೂ ಅರ್ಜುನನಿಗೆ ತಾನು ಉಪದೇಶ ಮಾಡಲಿಲ್ಲ, ರುದ್ರದೇವರಿಂದ. ಕಾರಣ ಅಂದರೆ ಅವರವರ ಗುರುಗಳಿಂದ ಅವರಿಗೆ ಜ್ಞಾನ ಬರಬೇಕು. ಹಾಗಾಗಿ ಇಂದ್ರಾದಿ ದೇವತೆಗಳಿಗೆ ಗುರುಗಳು ರುದ್ರದೇವರು, ಅವರಿಗೆ ಗುರುಗಳು ವಾಯುದೇವರು, ವಾಯುದೇವರಿಗೆ ಮಾತ್ರ ಸಾಕ್ಷಾತ್ ಪರಮಾತ್ಮ ಗುರು. ಹಾಗಾದರೆ ಉದ್ಧವ ಹೇಗೆ ಕೃಷ್ಣನಿಂದ ಓದಿದ, ನೇರವಾಗಿ ಕೃಷ್ಣನಿಂದ ಹೇಗೆ ಶ್ರವಣ ಮಾಡಿದ ಅಂದರೆ ಅಲ್ಲಿ ಬ್ರಹ್ಮದೇವರ ಒಂದು ಸನ್ನಿಧಾನ ಆವೇಶ ಇದ್ದದ್ದರಿಂದ ಪರಮಾತ್ಮ ಹೇಳಿದ 2 ಮಾತು. ಯಾಕಂದ್ರೆ ದೊಡ್ಡವರು ಹೇಳಿದ್ದ ಅರ್ಥ ಮಾಡ್ಕೊಳ್ಳಿಕ್ಕೂ ಯೋಗ್ಯತೆ ಬೇಕು. ಆಚಾರ್ಯರು ಸುಧಾಪಾಠ ಹೇಳಿದ್ರೆ ಕೂಡಬಹುದು, ಸ್ವಾಮಿಗಳ ಸುಧಾಪಾಠ ಕೂತ್ಕೊಳ್ಳಿ, ಹಿಂದೆ ಗೊತ್ತಾಗಲ್ಲ ಮುಂದೆ ಗೊತ್ತಾಗಲ್ಲ. ದೊಡ್ಡವರ ಆ ಜ್ಞಾನದ ದೃಷ್ಟಿನೇ ಬೇರೆ ಇರ್ತದೆ. ಅವರು ಹೇಳುವ ಶಬ್ದಗಳು ಅದನ್ನು ಅರ್ಥ ಮಾಡಿಕೊಳ್ಳುವುದು ಎದುರುಗಡೆ ಇದ್ದವರಿಗೆ ಇರಬೇಕು. ಹಾಗಾಗಿ ಭಗವಂತನ ಮುಖದಿಂದ ನೇರವಾಗಿ ಅರ್ಥಜ್ಞಾನ ಮಾಡಿಕೊಳ್ಳುವ ಯೋಗ್ಯತೆ ಅದು ಸಾಮಾನ್ಯರದಲ್ಲ. ಉದ್ಧವನಲ್ಲಿ ಬ್ರಹ್ಮದೇವರ ಸನ್ನಿಧಾನ ಅನ್ನೋದಕ್ಕಾಗೇನೆ ಉದ್ಧವನನ್ನು ಕೂಡಿಸ್ಕೊಂಡು ಉಪದೇಶ ಮಾಡ್ತಿದ್ದಾನೆ. ನಿನ್ನೆ ದಿವಸ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ವರ್ಣ, 4 ಆಶ್ರಮ, ಅವರ ಧರ್ಮಗಳೇನು, ಬ್ರಾಹ್ಮಣನ ಲಕ್ಷಣ ಏನು, ಕ್ಷತ್ರಿಯನ ಲಕ್ಷಣ ಏನು, ಬಹಳ ಸುಂದರವಾಗಿ ಉದ್ಧವನಿಗೆ ಅರ್ಜುನ ಉಪದೇಶವನ್ನು ಮಾಡ್ತಾನೆ. ಅತ್ಯಂತ ಪ್ರಧಾನವಾಗಿ ಏನೇನು ಇವತ್ತು ನಾವೆಲ್ಲರೂ ತಿಳ್ಕೊಳ್ಬೇಕು. ಉದ್ಧವ ಗೀತೆಯಲ್ಲಿ ಏನೋ ಕೃಷ್ಣ ಹೇಳ್ದ, ಉದ್ಧವ ಕೇಳದಲ್ಲ, ಮುಂದೆ ಬರುವ ಜನಾಂಗಕ್ಕೆ ಏನು ಉಪಯೋಗ ಇದೆ ಅದನ್ನೇ ಉದ್ಧವ ಪ್ರಶ್ನೆ ಮಾಡ್ತಾರೆ. ನಮಗೆಲ್ಲ ಬರುವ ಪ್ರಶ್ನೆಗಳನ್ನು ಅವತ್ತಿನೇ ದಿನವೇ ತಾನು ಕೃಷ್ಣನ ಹತ್ರ ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದಿದ್ದಾನೆ. ಒಂದು ಪ್ರಶ್ನೆಯನ್ನ ಉದ್ಧವ ಕೇಳ್ತಾನೆ. ನಾವು ಸಮಾಜದಲ್ಲಿ ಯಾರನ್ನೋ ನೋಡಿದಾಗ ಇವರು ಬಹಳ ಧಾರ್ಮಿಕರಿದ್ದಾರೆ ಅಂತ ನಾವು ಅಂತೀವಿ ನೋಡಿ, ಮಾಡ್ತೀವೋ ಇಲ್ಲ ವ್ಯವಹಾರ. ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ಇವರು ಧಾರ್ಮಿಕರಿದ್ದಾರೆ. ಏನದು ಧಾರ್ಮಿಕ ಶಬ್ದಕ್ಕರ್ಥ ಏನು? ಧರ್ಮ ಅಂದ್ರೆ ಏನು? ಮೊದಲು ಯಾವ ಧರ್ಮ ಅವರು ಮಾಡಿದ್ದಕ್ಕೆ ಅವರನ್ನ ನೀವು ಧಾರ್ಮಿಕ ಅಂತ ಕರೆದ್ರಿ. ನಿಮಗೊಂದು 100 ರೂಪಾಯಿ ದಕ್ಷಿಣೆ ಕೊಟ್ಟದ್ದಕ್ಕೆ ಅವನನ್ನ ಧಾರ್ಮಿಕ ಅಂದ್ರ, ಒಂದು ಚೀಲ ಅಕ್ಕಿ ಕೊಟ್ಟದಕ್ಕೆ ಧಾರ್ಮಿಕ ಅಂದ್ರ, ಒಂದು ವಾರ ಸತತ ಪ್ರದಕ್ಷಿಣೆ ಹಾಕ್ಲಿಕ್ಕೆ ದೇವಸ್ಥಾನಕ್ಕೆ ಬಂದದಕ್ಕೆ ಧಾರ್ಮಿಕ ಅಂದ್ರ, ಅಥವಾ ಅವತ್ತಿನ ದಿನ ಅಲಂಕಾರಕ್ಕೆ ಹೂವು ಕೊಟ್ಟದ್ದು, ಯಾವ ದೃಷ್ಟಿ, ಏನ್ ದೃಷ್ಟಿ ನೋಡಿ ಧಾರ್ಮಿಕ ಅಂದ್ರೆ? ನೀವು ಹೋಗಿದ್ದೀರಾ ಮನೆಗೆ? ಅವರು ನಿತ್ಯ ಕರ್ಮ ಮಾಡೋದನ್ನ ನೀವು ಮನೆಗೆ ಹೋಗಿ ನೋಡಿದ್ದೀರಾ? ಮಠಕ್ಕೆ ಬರೋ ದಿವಸ ಗೋಪಿ ಚಂದನ ಹಚ್ಕೊಂಡಿರ್ತಾನೆ, ಆ ವ್ಯಕ್ತಿ ನಿತ್ಯ ಗೋಪಿ ಚಂದನ ಹಚ್ಕೊಡ್ತಾನಂತ ಏನು ಗೊತ್ತು ನಿಮಗೆ? ಅವ್ರು ಸಂಧ್ಯಾ ವಂದನೆ ಮಾಡ್ತಾನೆ, ಮನೆಗೆ ಹೋಗಿ ನೋಡಿಲ್ಲ ನೀವು. ಹಾಗಾದ್ರೆ ನಿಮಗೊಂದು ನಮಸ್ಕಾರ ಮಾಡಿದ ಅಯ್ಯೋ ಎಷ್ಟು ಧಾರ್ಮಿಕರಿದ್ದಾರೆ ಇವರು ಡಿಸೈಡ್ ಮಾಡಿಬಿಡ್ತೇವೆ. ಅದೆಲ್ಲ ಸರಿ, ವರ್ಣಾಶ್ರಮ ಧರ್ಮ ಅದೆಲ್ಲ ಸರಿ. ಒಬ್ಬ ವ್ಯಕ್ತಿಯನ್ನ ನಾನು ಧಾರ್ಮಿಕ ಅಂತ ಗುರುತಿಸಬೇಕಾದರೆ ಅವನಲ್ಲಿ ಇರಬೇಕಾದದ್ದೇನು, ಯಾವ ಗುಣಗಳು ಇದ್ದಾಗ ಅವನನ್ನ ನಾನು ಧಾರ್ಮಿಕ ಅಂತ ಕರಿಬೇಕು? ಅಯ್ಯೋ ಸಾತ್ವಿಕ ಅಂದ್ರೆ ನೋಡೋದಕ್ಕೆ ಎಲ್ಲರೂ ಸಾತ್ವಿಕ ಇರ್ತಾರೆ, ಅವ್ರ ಮನೆ ಹೋಗಿ ನೋಡಿ ಅವರನ್ನ. ನಮ್ಮ ಮುಂದೆ ಎಲ್ಲರೂ ಸಾತ್ವಿಕರೇ ಇರ್ತಾರೆ, ಯಾರೇನು ಒಂದು ಬ್ರ ಅನ್ನಂಗಿಲ್ಲ, ಚ ಅನ್ನಂಗಿಲ್ಲ. ಎಷ್ಟು ಸಾತ್ವಿಕರೇ ಅವರು, ಆ ಕಡೆ ಸರಿ ಅಂದ್ರೆ ಸರಿತಾರೆ, ಈ ಕಡೆ ಸರಿ ಅಂತ ಸರಿತಾರೆ. ಸಾತ್ವಿಕ ಅನ್ನೋದು ಗುಣ ನೋಡಿ, ಮುಖ ನೋಡಿ ಗೊತ್ತಾಗಲ್ಲ. ಒಬ್ಬ ವ್ಯಕ್ತಿ ಸಾತ್ವಿಕನೋ ರಾಜಸನೋ ತಾಮಸನೋ ಅಂತ ಮುಖ ನೋಡಿ ಗೊತ್ತಾಗ್ತಿದ್ರೆ
ಇವತ್ತು ಪ್ರಪಂಚದೊಳಗೆ ಈ ಭೇದ ಭಾವನೆ ಇರ್ತಿರಲಿಲ್ಲ. ಗೊತ್ತಾಗತ್ತಾ ಹೇಳಿ? ಮುಖ ನೋಡಿ ಸಾತ್ವಿಕ ಅಂತ ಡಿಸೈಡ್ ಮಾಡ್ಲಿಕ್ಕಾಗಲ್ಲ. ಅಥವಾ ಇವತ್ತೇನೋ ನನಗೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಧಾರ್ಮಿಕ ಅನ್ಲಿಕ್ಕೆ ಬರಲ್ಲ. ಆದರೆ ಧಾರ್ಮಿಕ ಅನ್ನೋದಕ್ಕೆ ಆ ಧಾರ್ಮಿಕ ಅಂತ ನೀವು ಕರಿಬೇಕಾದರೆ ಅವನಲ್ಲಿ ಕನಿಷ್ಠ ಇರಬೇಕಾದ ಗುಣಗಳು ಏನಿದ್ರೆ ಧಾರ್ಮಿಕ ಅನ್ಬೇಕು ಅವನನ್ನ. ಅದನ್ನ ಉದ್ಧವನಿಗೆ ಕೃಷ್ಣ ತಿಳಿಸ್ತಾನೆ. 19ನೇ ಅಧ್ಯಾಯ 20ನೇ ಶ್ಲೋಕ. 19ನೇ ಅಧ್ಯಾಯ 20ನೇ ಶ್ಲೋಕದಿಂದ ಆರಂಭ ಮಾಡಿ ಉದ್ಧವನಿಗೆ ಕೃಷ್ಣ ತಿಳಿಸ್ತಾನೆ, ಯಾವುದೇ ವ್ಯಕ್ತಿಯನ್ನ ನೀನು ಧಾರ್ಮಿಕ ಅಂತ ಕರಿಬೇಕಾದರೆ ಅವನಲ್ಲಿ ಇರಬೇಕಾದ ಧರ್ಮಗಳು, ಯಾವ ಧರ್ಮಗಳು ಅವನಲ್ಲಿ ಇದೆ, ಅವನು ಆಚರಣೆ ಮಾಡಿರ್ತಾನೆ, ಅವನನ್ನ ನೀವು ಧಾರ್ಮಿಕ ಅಂತ ಕರೀರಿ. ಕನಿಷ್ಠ ಇಷ್ಟ ಆದ್ರೂ ಅವನಲ್ಲಿ ಇರಬೇಕು. ಏನೇನಿರ್ಬೇಕು ನೋಡಿ? ಶ್ರದ್ಧಾಂ ಅಮೃತ ಕಥಾಯಾಮೇ ಶಶ್ವತ್ ಮದನುಕೀರ್ತನಂ ಪರಿನಿಷ್ಠಾ ಚ ಪೂಜಾಯಾಂ ಸ್ತುತಿಭಿಃ ಸ್ತವನಂ ಮಮ ಆದರ ಪರಿಚರ್ಯಾಯಾಂ ಸರ್ವಾಂಗೈರಭಿವಂದನಂ ಮದ್ಭಕ್ತ ಪೂಜಾಭ್ಯಧಿಕಾ ಸರ್ವಭೂತೇಷು ಮನ್ಮತಿಃ ಮದರ್ಥ್ವೇಷ್ವಂಗಚೇಷ್ಟಾ ಚ ವಚಸಾ ಮದ್ಗುಣೇರಣಂ ಮಯ್ಯರ್ಪಣಂಚ ಮನಸಃ ಸರ್ವಕಾಮ ವಿಸರ್ಜನಂ. 3 ಶ್ಲೋಕ ಆಯ್ತಲ್ಲ, ಅದರ ಮುಂದಿನ ಶ್ಲೋಕ ನೋಡಿ. ಮದರ್ಥೇ ಚ ಪರಿತ್ಯಾಗಃ ಭೋಗಸ್ಯ ಚ ಸುಖಸ್ಯ ಚ ಇಷ್ಟಂ ದತ್ತಂ ಹುತಂ ಭುಕ್ತಂ ಮದರ್ಥಂ ಯದ್ವ್ರತಂ ತಪಃ. 4 ಶ್ಲೋಕಗಳಲ್ಲಿ ಹೇಳ್ತಾನೆ ಕೃಷ್ಣ, ಯಾರನ್ನೇ ನಾವು ಧಾರ್ಮಿಕ ಅಂತ ಕರಿಬೇಕು, ಬಹಳ ಧರ್ಮ ಮಾಡ್ತಾನೆ ಅಂತ ಕರಿಬೇಕು ಅಂತಾದರೆ ಇಷ್ಟು ಧರ್ಮಗಳವನಲ್ಲಿರಬೇಕು. ಮೊಟ್ಟ ಮೊದಲನೇದ್ದು ದೇವರ ಕಥೆಯನ್ನ ಕೇಳುವುದರಲ್ಲಿ ಆದರ ಇರಬೇಕು, ಆಸಕ್ತಿ ಇರಬೇಕು. ಮೊಟ್ಟ ಮೊದಲನೇ ಗುಣ ಅಂತಾನೆ. ಶ್ರದ್ಧಾಂ ಅಮೃತ ಕಥಾಯಾಮೇ. ಕೃಷ್ಣ ಅಂತಾನೆ, ಯಾವ ವ್ಯಕ್ತಿಗೆ ನನ್ನ ಕಥೆಯಲ್ಲಿ ಪ್ರವಚನದಲ್ಲಿ ಹೆಚ್ಚು ಆಸಕ್ತಿ ಇರುತ್ತೋ ಅವನನ್ನ ನೀನು ಧಾರ್ಮಿಕ ಅಂತ ತಿಳ್ಕೋ. 1 ವಾರ ಪ್ರವಚನದಲ್ಲಿ ಒಂದಿನ ಬಂದು ಹೋಗುವುದರಲ್ಲ. ನಾನು ಬೆಂಗಳೂರಲ್ಲಿ ನೋಡಿದ್ದೇನೆ, ಸಾಯಂಕಾಲ ಪ್ರಾಯ ಎಲ್ಲ ಮಠಗಳಲ್ಲಿ 6-7 ಆದ್ಮೇಲೆ ಪ್ರವಚನ, ಆಫೀಸಿಂದ ಬರೋರು ಬರ್ತಾರೆ. ಒಂದು ಕಡೆಗೆ ನಾನು ಉಪನ್ಯಾಸಕ್ಕೆ ಹೋಗ್ತಿದ್ದೆ, ಒಬ್ಬ ವ್ಯಕ್ತಿಗಳು ಬರಬೇಕು. ಅವರು 6:30 ಮನೆಗೆ ಬರ್ತಿದ್ರು. ಮನೆಗೆ ಬಂದು ಆಫೀಸ್ ಬ್ಯಾಗ್ ಇಟ್ಟು ಕೈಕಾಲು ತೊಳ್ಕೊಂಡು ಲುಂಗಿ ಉಟ್ಕೊಂಡು ಓಡಿ ಬರಬೇಕು. 6:45 ಪ್ರವಚನ. ಬೆಳಗ್ಗೆ ಮನೆ ಬಿಟ್ಟು ಹೋದರು, ರಾತ್ರಿ ಬರೋರು ಮನೆಗೆ ಹೆಂಡತಿ ಏನಾದ್ರೂ ತಿಂದೋಗೆ ಆಚಾರ ಪ್ರವಚನ ಮಿಸ್ ಆಗುತ್ತೆ, ನಾನು ಬೇಗ ಹೋಗ್ತೀನಿ, ಬಂದ್ಮೇಲೆ ತಿಂತೀನಿ ಅಂತ. ಅಕಸ್ಮಾತ್ ಆಗಿ ಅವ್ರು ಬರೋದ್ರೊಳಗೆ 1-2 ನಿಮಿಷ ಪ್ರವಚನ ಶುರುವಾಗ್ಬಿಟ್ಟಿತ್ತು, ಅಳುತ್ತಿದ್ರು ಅವರು. ಅಯ್ಯೋ ಆಚಾರ 2 ನಿಮಿಷ ಮಿಸ್ ಆಯ್ತಲ್ಲ ಇವತ್ತು ಅಂತ. ಈ ಆದರ ಇರಬೇಕಂತಾರೆ ಕೃಷ್ಣ. ಎಂದಾದರೂ ಯಾವತ್ತೋ ಒಂದು ದಿನ ನಾವು ಪ್ರವಚನಕ್ಕೆ ಹೋಗಿಲ್ಲ, ನಮ್ಮ ಪ್ರವಚನ ತಪ್ಪಿದೆ, ಅವತ್ತು ನಮ್ಮ ಕಣ್ಣಲ್ಲಿ ನೀರು ಬಂದಿದೆಯಾ? ಪ್ರವಚನ ತಪ್ಪಿತು, ಒಂದು ಕಣ್ಣಲ್ಲಿ ನೀರು ಬಂದಿಲ್ಲ, ಹೋಗ್ಲಿ ಬಿಡು, ಇವತ್ತು ತಪ್ಪಿದ್ರೆ ನಾಳೆ ಹೋಗೋಣ, ಏನೋ ಹಿಂಗ 1 ವಾರ ಇದೆಯಲ್ಲ, ಅಲ್ಲಿ ಹಜರಿ ಹಾಕಲ್ಲ ಆಚಾರ ಬಂದಿದ್ದಾರೆ ಅಂತ. ಹೌದು ಇಲ್ಲ ಹೇಳಿ? ಯಾರನ್ನ ಬೈತಿಲ್ಲ. ನಿಜವಾಗಿ ಮಕ್ಕ ಅಮೃತ ಕಥಾಯಾಂತೆ ಶ್ರದ್ಧಾ. ಬೇಕಾದಾಗಲಿ 1000 ವಿಘ್ನಗಳು ಬರಲಿ, 100 ವಿಘ್ನಗಳು, ಕೋಟಿ ವಿಘ್ನಗಳು ಬರಲಿ, ನನ್ನಿಂದ ಪ್ರವಚನ ತಪ್ಪಬಾರದು ಅಂತೇನು ಹಠದಿಂದ, ಆದರದಿಂದ ಮಾಡಲೇಬೇಕು ಅಂತೇನು ಹಠದಿಂದ ಮಾಡ್ತಾನೆ ನೋಡಿ, ಅವನನ್ನ ನೀನು ಧಾರ್ಮಿಕ ಅಂತ ತಿಳ್ಕೋ. ಆದರೆ ಮಾಡೋದು ಬೇರೆ, ಮಾಡೇ ಮಾಡ್ತೇನೆ ಬೇರೆ. ಎರಡರಲ್ಲಿ ವ್ಯತ್ಯಾಸ ಇದೆ. ಅವಕಾಶ ಇದ್ರೆ ಹೋಗೋಣ, ನಮ್ದೆಲ್ಲ ಮುಗಿಸ್ಕೊಂಡು ತಿನ್ನೋದು, ಉಣೋದು, ಟಿವಿ ನೋಡೋದು, ಪೇಪರ್ ಎಲ್ಲ ಮುಗಿಸ್ಕೊಂಡು ಟೈಮ್ ಇದ್ರೆ ಪ್ರವಚನಕ್ಕೆ ಹೋಗೋಣ. ಅದಲ್ಲ, ಅದಕ್ಕಾಗೇನೆ ಉಳಿದ ಕೆಲಸ ಎಲ್ಲ ಬಿಟ್ಟು ಸರಿಯಾದ ಟೈಮಿಗೆ 1 ದಿನ ತಪ್ಪದೆ ಏನು ಪ್ರವಚನದಲ್ಲಿ ಆದರ ತೋರಿಸ್ತಾನೆ, ಶ್ರದ್ಧೆ ತೋರಿಸ್ತಾನೆ. ಇದು ಧಾರ್ಮಿಕನಾದ ವ್ಯಕ್ತಿಯಲ್ಲಿ ಇರಬೇಕಾದ ಮೊದಲನೇ ಗುಣ. ಎರಡನೇದು ಶಶ್ವತ್ ಮದನುಕೀರ್ತನಂ. ಭಗವಂತ ಹೇಳೋ ಮಾತು ನೋಡಿ, ಉದ್ಧವನಿಗೆ ಕೃಷ್ಣ ಹೇಳ್ತಾನೆ, ಎಂಥ ಆಪತ್ತು ಬರಲಿ, ಎಂಥ ಪ್ರಸಂಗ ಬರಲಿ, ಏನು ಬಂದರೂ ದೇವರಿದ್ದಾನೆ, ದೇವರು ನನ್ನನ್ನು ಈ ಆಪತ್ತಿನಿಂದ ಪಾರ ಮಾಡ್ತಾನೆ ಅನ್ನೋ ವಿಶ್ವಾಸ ಬೇಕು.
ಇದು ಧಾರ್ಮಿಕನಲ್ಲಿರಬೇಕಾದ ಮೊದಲು ಎರಡನೇ ಗುಣ ಅಂತಾನೆ ದೇವರು. ಬೇಕಾದ್ದು ಬರಲಿ, ಇಡೀ ಜಗತ್ತು ತನಗೆ ಎದುರಾದರೂ, ಎಲ್ಲರೂ ತನ್ನನ್ನ ವಿರೋಧ ಮಾಡಲಿಕ್ಕೆ ಬಂದರೂ ಕೂಡ ನನ್ನ ಬೆನ್ನ ಹಿಂದೆ ದೇವರಿದ್ದಾನೆ, ನನ್ನ ರಕ್ಷಣೆ ಮಾಡ್ತಾನೆ. ವಿಶ್ವಾಸ ಬಹಳ ಮಹತ್ವದ್ದು. ವಾದಿರಾಜರು ಲಕ್ಷ್ಮೀ ಶೋಭಾನ ಪದ್ಯದ ಪ್ರಾರಂಭದಲ್ಲಿ ಒಂದು ಮಾತು ಹೇಳ್ತಾರೆ, ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ ಪಕ್ಷಿವಾಹನ ಎರಗುವೆ ಅಂತಾರೆ. ಮೊದಲನೇ ಲೈನಲ್ಲಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ ಅಂದರು, ಎರಡನೇ ಲೈನಲ್ಲಿ ಪಕ್ಷಿವಾಹನ ಎರಗುವೆ ಅಂತಾರೆ. ಶರಣಂಬೆ ಎರಗುವೆ ಎರಡಕ್ಕೆ ವ್ಯತ್ಯಾಸ ಹೇಳಿ. ಏನು ಶರಣು ಹೋಗ್ತೀನಿ ಅಂದ್ರೆ ಏನು, ಎರಗುವೆ ಅಂದ್ರೆ ಏನು? ಶರಣಂಬೆ ಈ ಹಳ್ಳಿ ಊರುಗಳಲ್ಲಿ ಯಾರೋ ಬ್ರಾಹ್ಮಣ ಶರಣರೇ ಅಂತಾರೆ. ಮೊದಲನೇ ಲೈನಲ್ಲಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ ಅಂದರು, ಎರಡನೇ ಲೈನ್ ಒಳಗೆ ಎರಗುವೆ ಅಂತ. ಎರಗುವೆ ಅನ್ನೋದಕ್ಕೂ ಶರಣಂಬೆ ಅನ್ನೋದಕ್ಕೂ ವ್ಯತ್ಯಾಸ ಏನಾದ್ರೂ ಇದೆಯಾ, ಅಥವಾ ಎರಡೂ ಅರ್ಥ ಒಂದೇನಾ? ಏನ್ ವ್ಯತ್ಯಾಸ ಇದೆ? ನಮಸ್ಕಾರ ಮಾಡೋದು, ಅಡ್ಡ ಬೀಳೋದು, ಎರಡಕ್ಕೂ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಅಂದ್ರೆ, ಶರಣಂಬೆ ಅಂದ್ರೆ ದೇವರು ರಕ್ಷಣೆ ಮಾಡ್ತಾನೆ ಅನ್ನುವ ವಿಶ್ವಾಸದಿಂದ ಬೀಳೋದು ಶರಣಂಬೆ. ಬೇಕಾದಾಗಲೇ ದೇವರು ನನ್ನ ರಕ್ಷಣೆ ಮಾಡ್ತಾನೆ ಅನ್ನುವ ಆತ್ಮವಿಶ್ವಾಸದಿಂದ ದೇವರ ಪಾದಗಳಿಗೆ ನಮಸ್ಕಾರ ಮಾಡೋದು ಶರಣಂಬೆ. ವಿಶ್ವಾಸ ಇಲ್ಲ, ಅವ್ರು ಮಾಡ್ತಾರೆ ನಾವು ಮಾಡಂತೂ ನೋಡೋಣ ಆಗತ್ತೆ, ಏನಾಗತ್ತೆ? ಅವ್ರು ಮಾಡ್ತಾರೆ ಅಂತ ಇವ್ರು ಮಾಡ್ತಾನೆ, ಅದು ಎರಗುವೆ. ರಕ್ಷತಿತ್ತೇವ ವಿಶ್ವಾಸ ತದೀಯೋಹಂ ಸಮೇಪತಿ ಶರಣಾಗತಿ ರೇಷಾಸ್ಯ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರಂತಾರೆ, ಶರಣಂಬೆ ಅಂದ್ರೆ ಆ ವಿಶ್ವಾಸ ಬರಲಿ. ಎಲ್ಲಿ ವೈಕುಂಠ ಲೋಕ, ಎಲ್ಲಿ ಗಜೇಂದ್ರ ಆ ನೀರಿನಲ್ಲಿ ಮೊಸಳೆಯಲ್ಲಿ ಸಿಕ್ಕೊಂಡು ಬಿದ್ದದ್ದು? ಯಾಕೆ ಬ್ರಹ್ಮದೇವರಿರಲಿಲ್ಲ, ಗರುಡದೇವರಿರಲಿಲ್ವಾ, ಶ್ರೀ ರುದ್ರದೇವರಿರಲಿಲ್ವಾ? ಈ ಗಜೇಂದ್ರ ಮೋಕ್ಷದ ಕಥೆಯನ್ನ ಒಬ್ಬರ ಆಚಾರ ಪ್ರವಚನ ಮಾಡ್ತಿದ್ರ. 100 ಜನ ಪ್ರವಚನ ಕೂತಿದ್ರು, ಎದುರುಗಡೆ ಒಬ್ಬ ರಾಜ ಕೂತಿದ್ದ. ಆಚಾರ ಪ್ರವಚನ ಮಾಡುವಾಗ ಹೇಳಿದರು, ಮೊಸಳೆಯ ಬಾಯಿಯಲ್ಲಿ ಆನೆ ಸಿಕ್ಕು ಬಿದ್ದಿತು, ಎಲ್ಲ ಬಾಂಧವರು ಅವನನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿದರು, ಆಗಲಿಲ್ಲ. ಕೊನೆ ಗಜೇಂದ್ರ ದೇವರನ್ನ ಕರೆದ, ಗರುಡಾರೂಢನಾಗಿ ಬಂದ, ಸುದರ್ಶನ ಚಕ್ರದಿಂದ ಮೊಸಳೆಯ ರುಂಡ ಕತ್ತರಿಸಿದ. ಇದನ್ನ ಆಚಾರ್ಯ ಪ್ರವಚನದಲ್ಲಿ ಹೇಳಿದ ಮೇಲೆ ಎದುರುಗಡೆ ಕೂತ ರಾಜ ಎದ್ದು ನಿಂತ. ಆಚಾರ್ಯ ಒಂದು ಪ್ರಶ್ನೆ ಕೇಳ್ತಾನೆ, ಅಲ್ಲ ಆಚಾರ್ಯ, ಒಂದು ಮೊಸಳೆಯನ್ನ ಆನೆಯನ್ನ ಮೊಸಳೆ ಬಾಯಿಯಿಂದ ಬಿಡಿಸೋದಕ್ಕೆ ದೇವರು ತಾನೇ ಯಾಕೆ ಬಂದ? ತನ್ನ ಮಗ ಇರಲಿಲ್ವಾ ಬ್ರಹ್ಮ ವಾಯು ಗರುಡ ಶೇಷ ರುದ್ರ ಯಾರನ್ನೋ ಕಳಿಸ್ಬೇಕಾಗಿತ್ತು. ಸಣ್ಣ ಕೆಲಸ ಅದು, ಮೊಸಳೆಯ ರುಂಡ ಕತ್ತರಿಸಿ ಆನೆಯನ್ನ ಬಿಡಿಸೋದು. ನಮ್ಮ ಮನೆಯಲ್ಲಿ ಒಂದೇನೋ ನಳಕ್ಕೆ ನೀರು ಬರಲಿಲ್ಲ ಅಂದ್ರೆ ಮೋದಿ ಸರ್ಕಾರ, ಮೋದಿಯವರಿಗೆ ಫೋನ್ ಮಾಡ್ತೀರಾ? ಇಲ್ಲ CM ಫೋನ್ ಮಾಡ್ತೀವಾ? ನಮ್ಮ ಮನೆಗೆ ನೀರು ಬರ್ತಾ ಇಲ್ಲ ನಿಮ್ಮ ಸರ್ಕಾರದಲ್ಲಿ ಅಂತ. ಸಣ್ಣ ಕೆಲಸಕ್ಕೆ ಸಣ್ಣವರು ಬರಬೇಕು, ದೊಡ್ಡ ಕೆಲಸಕ್ಕೆ ದೊಡ್ಡವರು ಬರಬೇಕು. ಸಣ್ಣ ಕೆಲಸ, ಮೊಸಳೆಯ ರುಂಡ ಕತ್ತರಿಸಿ ಆನೆಯನ್ನು ಬಿಡುಗಡೆ ಮಾಡೋದು ಒಂದು ಸಣ್ಣ ಕೆಲಸ. ಯಾರನ್ನು ಬ್ರಹ್ಮದೇವರು ವಾಯುದೇವರು ಬೇಡ, ಗರುಡಾಶೇಷ ರುದ್ರರು ಬೇಡ, ಸಣ್ಣ ದೇವತೆಗಳಿಗೆ ಹೇಳಿದ್ರು ಸಾಕು, ಅವರು ಬಂದು ಮಾಡ್ತಿದ್ರು ಇದನ್ನ. ತಾನು ಯಾಕೆ ಬಂದ? ಊಟ ಕೂತಿದ್ದೀರಿ, ಅನ್ನ ಬಡಿಸಿದೆ, ನಿಮ್ಗೆ ಸಾರು ಬಡಿಸ್ಬೇಕು. ಯಾರೋ ಒಬ್ರು ಆಚಾರ್ಯ ಹೋಗಿ, ಆಚಾರ್ಯ ಸಾರು ಹಾಕ್ತೀರಾ? ಆಚಾರ್ಯಕ್ಕೆ ಹಾಕ್ತಾರೆ. ಯಾರೋ ಇದ್ದ ಸಣ್ಣವ್ರಿಗೆ ಹೇಳಿದ್ರೆ ಆಯ್ತದನ್ನ. ರಾಜನಿಗೆ ಪ್ರಶ್ನೆ ಬಂತು, ಎದುರುಗಡೆ ಕೂತವನು. ದೇವನು ತನ್ನ ಬುದ್ಧಿ ಉಪಯೋಗಿಸಲ್ವಾ? ಎಲ್ಲಿ ತಾನು ಬರಬೇಕು, ಎಲ್ಲಿ ತನ್ನ ಭಕ್ತರನ್ನು ಕಳಿಸ್ಬೇಕು. ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ತಾನು ಬಂದ್ರೆ ಮರ್ಯಾದೆ ಇರತ್ತ? ಹೌದಪ್ಪ, ಇಲ್ಲೇ ಇಲ್ಲೋ ಪಕ್ಕದಲ್ಲಿ ಮೇಲಿನ ರೂಮಲ್ಲಿಂದ ಬಂದ ಗರುಡ ವೈಕುಂಠದಿಂದ ಬರಬೇಕವ, ವೈಕುಂಠ ಲೋಕದಿಂದ ಗರುಡಾರೂಢನಾಗಿ ಬಂದಿದ್ದಾನೆ. ನನಗೆ ಯಾಕೋ ಸಂದೇಹ ಬರ್ತಿದೆ, ತಾನು ಯಾಕೆ ಬಂದ ಅಂತ ಆಚಾರ್ಯ ಕೇಳ್ತಾನೆ. ಅವರ ಆಚಾರ್ಯ ತುಂಬಾ ಬುದ್ಧಿವಂತರಿದ್ದರು. ನಾಳೆ ಬಾ ಉತ್ತರ ಕೊಡ್ತೇನೆ ಪ್ರವಚನಕ್ಕೆ ಅಂತ. ಬರ್ತೀಲ್ಲ ನಾಳೆ? ಸರಿ ಅಂತ ಆಯ್ತು. ಮಾರನೇ ದಿನ ಮತ್ತೆ ಪ್ರವಚನ ಶುರುವಾಯಿತು. ರಾಜ ಬಂದು ಕೂತಿದ್ದಾನೆ, ಪ್ರವಚನ ನಡೀತಾ ಇದೆ. ಒಬ್ಬ ರಾಜನ ಸೇವಕ ಬಂದು ಕಿವಿಯಲ್ಲಿ ಹೇಳ್ತಾನೆ ರಾಜನಿಗೆ, ನಿಮ್ಮ ಮಗ ಆಡ್ತಾ ಆಡ್ತಾ ಬಾವಿಯಲ್ಲಿ ಬಿದ್ದ. ಯಾರು ನೋಡಿರ್ಲಿಲ್ಲ ಅವನನ್ನ, ಬಾವಿಯಲ್ಲಿ ಬಿದ್ದಿದ್ದಾನೆ ಅಂದಾಕ್ಷಣ ರಾಜ ಪ್ರವಚನದಿಂದ ಎದ್ದ. ಆಚಾರ್ಯ ಅಂತಾರೆ, ಎಲ್ಲಿ ಹೊರಟಿ ಕೂತ್ಕೋ, ಇನ್ನೂ ಮಂಗಳಾರತಿ ಆಗಿಲ್ಲ, ಮಂತ್ರಾಕ್ಷತೆ ಕೊಡ್ತೇನೆ. ಆಚಾರ್ಯ, ಮಗ ಬಾವಿಯಲ್ಲಿ ಬಿದ್ದಿದ್ದ, ನೀ ಏನ್ ಮಾಡೋ, ನೀ ರಾಜ ತಾನೆ, ಅದನ್ನು ಎತ್ತೋ ಕೆಲಸ ಯಾರು ಸೇವಕರು ಮಾಡ್ತಾರೆ, ನೀನ್ ಯಾಕೆ ಹೋಗ್ಬೇಕು ಅಂದ.
ಬಾವಿಯಲ್ಲಿ ಬಿದ್ದ ಮಗನನ್ನ ಮೇಲೆ ಎತ್ತೋದು. ನೀನೊಬ್ಬ ರಾಜ, ನಿನ್ನ ಕೈಯಲ್ಲಿ 100 ಜನ ಸೇವಕರಿದ್ದಾರೆ, ಯಾರನ್ನಾದ್ರೂ ಹೇಳು ಅವ್ರ ಮೇಲೆ ಎತ್ತಾರೆ. ಈಗ ಏನಿದ್ರು ಮೇಲೆ ಎತ್ತೋ ಕೆಲಸನೇ, ಬದುಕಿಸೋ ಕೆಲಸ ಯಾರು ಮಾಡಲ್ಲ. ನೀನ್ ಯಾಕೆ ಹೋಗ್ಬೇಕು? ನನ್ನ ಮಗ ಬಿದ್ದಿದ್ದಾನ ಚರೆ, ನಾನು ಹೋಗ್ಬೇಕಲ್ಲ. ಬಿದ್ದದ್ದು ನನ್ನ ಮಗ, ಯಾರು ಸೇವಕರನ್ನ ಮೇಲೆ ಎತ್ತು ಅಂತ ಹೇಗೆ ಹೇಳ್ತೀರಿ? ಆಚಾರ ಅಂತಾರೆ, ಅವನು ನಿನ್ನ ಮಗ ಆಗಿದ್ದು ಒಂದು 10 ವರ್ಷದ ಹಿಂದ. ಅದರ ಹಿಂದಿನ ಜನ್ಮದಲ್ಲಿ ಅವ ಯಾರ ಮಗ ಆಗಿದ್ದ ನಿನಗೆ ಗೊತ್ತಾ? ಈ ಮಗ ಹಿಂದಿನ ಜನ್ಮದಲ್ಲಿ ಯಾರ ಹೊಟ್ಟೆಯಲ್ಲಿ ಹುಟ್ಟಿದ ಗೊತ್ತಿಲ್ಲ, ಅದರ ಹಿಂದೆ ಇವನಿಗೆ ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ. ಈ ಜನ್ಮದಲ್ಲಿ ಮಾತ್ರ ನಿನಗೆ 10 ವರ್ಷದ ಹಿಂದೆ ಅವನು ಮಗನಾದದ್ದಕ್ಕೆ, ಆ ಮಗ ಬಿದ್ದದ್ದಕ್ಕೆ ನಿನಗೆ ಮೋಹ ಬಂತಲ್ಲ. ನಿನಗೆ ಹೇಗೆ ನನ್ನ ಮಗ ಅಂತನೋ ಹಾಗೆ ಪರಮಾತ್ಮನಿಗೆ ಗಜೇಂದ್ರ ನನ್ನ ಭಕ್ತ ಅಂತ ಅಭಿಮಾನ ಅನ್ನೋದಕ್ಕೆ ತಾನು ಬಂದನೆ ಹೊರತು ಗರುಡದೇವರನ್ನ ಶೇಷದೇವರನ್ನ ಕಳಿಸ್ತಿಲ್ಲ. ನಿನಗೂ ನಿನ್ನ ಮಗನಿಗೂ ಒಂದು 8-10 ವರ್ಷ ಸಂಬಂಧ ಇರಬಹುದು, ದೇವರಿಗೂ ಅವನ ಭಕ್ತರಿಗೂ ಸಂಬಂಧ 100 ವರ್ಷದ ಸಂಬಂಧ ಇರ್ತದೆ. ಅಷ್ಟ್ಯಾಕ ಪ್ರೀತಿ ಗಜೇಂದ್ರನ ಮೇಲೆ ದೇವರು ಮಾಡಿದ. ಏನೋ ಒಂದು ಚೆಕ್ ಬರೆದು ಕೊಟ್ಟಿದ್ದ, 25-30 ಲಕ್ಷದ್ದು. ಗಜೇಂದ್ರ ಮೋಕ್ಷದ ಕಥೆ ಕೇಳಿರಿ. ಮೊಸಳೆಯ ಬಾಯಿಯಲ್ಲಿ ಸಿಕ್ಕು ಬಿದ್ದವ 1000 ವರ್ಷ, ಸಮಾಸಹಸ್ರಂ ವ್ಯತಪನ್ ಮಹೀಪತೆ. 1000 ವರ್ಷಗಳವರೆಗೆ ಅದೇ ಮೊಸಳೆಯ ಬಾಯಿಯಲ್ಲಿ ಒದ್ದಾಡ್ತಾನೆ. ಆಗ ಬರಲಿಲ್ಲ ದೇವರು. ಬಂದದ್ದು ಯಾವಾಗ? ಇವನು ಸ್ತೋತ್ರ ಮಾಡಿ, ಗಜೇಂದ್ರ ಸ್ತೋತ್ರ ಮಾಡಿ ಸರೋವರದಲ್ಲಿ ಬೆಳೆದ ಪುಷ್ಪವನ್ನು ಅರ್ಪಣೆ ಮಾಡ್ತಾನೆ. ದೇವರು ಬಂದ. ಅದಕ್ಕಾಗಿ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನಿಗೆ 3 ಹೆಸರು ಹೇಳ್ತಾರೆ: ಸ್ತವ್ಯ, ಸ್ತೋತ, ಸ್ತುತಿ ಪ್ರಿಯ. ಭೀಷ್ಮಾಚಾರ್ಯ ಹೇಳುವಾಗ ಸ್ತುತಿ ಪ್ರಿಯ ಅವನು. ಊಟ ಪ್ರಿಯರು, ನಿದ್ದಿ ಪ್ರಿಯರು, ಹರಟೆ ಪ್ರಿಯರು ಅಂತಿದ್ದಾರೆ ನೋಡಿ ಪ್ರಪಂಚದೊಳಗೆ. ಹಾಗಾದ್ರೆ ದೇವರು ಪ್ರಿಯ ಯಾವುದಕ್ಕೆ? ಸ್ತುತಿ ಪ್ರಿಯ. ಸ್ತೋತ್ರ ಮಾಡಿ ಓಡಿ ಬರ್ತಾನೆ ದೇವರು. ಅದನ್ನು ಹೇಳ್ತಾನೆ ಉದ್ಧವನಿಗೆ, ಶಶ್ವತ್ಮದನು ಕೀರ್ತನಂ. ಬೇಕಾದ್ದು ಕಷ್ಟಗಳ ಬರಲಿ, ನನ್ನ ನಾಮಸ್ಮರಣೆ ಯಾವಾಗಲೂ ನಾಲ್ಗೆಯಿಂದ ಮಾಡ್ತಿರ್ತಾನೆ. ಎಂಥ ಆಪತ್ತು ಬಂದರೂ ದೇವರ ಸ್ಮರಣೆ ಮಾಡ್ತಾನೆ, ದೇವರ ರಕ್ಷಣೆ ಮಾಡ್ತಾನೆ. ನಂಬಿ ಕೆಟ್ಟವರಿಲ್ಲೋ ರಂಗಯ್ಯ, ನಿನ್ನ ನಂಬದೇ ಕೆಟ್ಟರೆ ಕೆಡ್ಲಿ. ನಾಳೆ ದಿನ ನರಸಿಂಹದೇವರ ಪ್ರೀತಿಗಾಗಿ ಸಪ್ತಮ ಸ್ಕಂದದ ಹೋಮ ಮಾಡ್ತಾ ಇದ್ದೇವೆ. ಯಾವಾಗಲೂ ನೋಡಿ, ದೇವರಿಗೆ ನಾವು ಪ್ರತಿಯಾಗಿ ಏನು ಮಾಡೋದು ಬೇಡ, ಆದರೆ ಅವನ ಸ್ಮರಣೆಯಿಂದ ನಮಗೇನಾದರೂ ಒಳ್ಳೆಯದಾಗಿದ್ದರೆ, ಅವನ ಅನುಗ್ರಹದಿಂದ ಎಳ್ಳಷ್ಟು ಒಳ್ಳೆಯದು ಪಡೆದಿದ್ದರೆ ಅದನ್ನು ನೆನೆಸ್ಕೊಳ್ಬೇಕು, ಅವನ ಉಪಕಾರದ ನೆನಪಾಗಬೇಕು. ನಮ್ಮ ಮನೆ ದೇವರು ನರಸಿಂಹದೇವರೇ. ನನ್ನ ಮಗನಿಗೆ 27ನೇ ದಿವಸ, ಹುಟ್ಟಿದ ಮೇಲೆ 27ನೇ ದಿನ, ಇನ್ನು 3 ದಿನ ಆದರೆ ತಿಂಗಳಾಗಬೇಕು, 1 ತಿಂಗಳೂ ಆಗಿರಲಿಲ್ಲ. 27ನೇ ದಿವಸ ಹರಣಿ ಆಪರೇಷನ್ ಆಯಿತು. ಮೇಜರ್ ಆಪರೇಷನ್ 3.5 ಗಂಟೆ. 27ನೇ ದಿನ, ಅದಕ್ಕೆ ಹೇಳ್ತಿದ್ದೀನಿ, 27ನೇ ದಿನ ಹರಣಿ ಆಪರೇಷನ್ನು. ಒಂದು ಅರ್ಧ ಆ ಕೂಸಿಂದ ಎಷ್ಟಿರ್ತಿದ್ರು ಕೊಯ್ದು ಮಾಡಲಿಕ್ಕೆ. ಮಧ್ಯಾಹ್ನ 1 ಗಂಟೆಗೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದ್ರೆ 4 ಗಂಟೆ ಆಗಿತ್ತು. ಆಪರೇಷನ್ ಮಾಡಿದ್ರು, ಮಲಗಿದ್ದಾನೆ. ಡಾಕ್ಟರ್ ಕೇಳಿದ್ರೆ ಏನ್ರಿ ಅವನ ಪರಿಸ್ಥಿತಿ ಅಂತ. ಅವನಾಗ ಅವನ ಕಾಲು ಬಡದು ಬಂದ್ರೆ ಬದುಕ್ತಾನೆ, ಇಲ್ಲ ಅಂದ್ರೆ ಕೈ ಬಿಟ್ಟು ಹಂಗೇನೆ. ಹೊರಗಡೆ ಎಲ್ಲರೂ ನಮ್ಮ ಬಂಧು ಬಳಗಳೆಲ್ಲ ಅಳ್ತಾ ಕೂತಿದ್ದಾರೆ, ನಮ್ಮ ಹೆಂಡತಿನೂ ಅಳ್ತಾ ಕೂತಿದ್ದಾರೆ. ನನಗೆ ನೆನಪಾಗಿದ್ದೊಂದೇ, ರಕ್ಷತಿತ್ತೇವ ವಿಶ್ವಾಸ ತದೀಯೋಹಂ ಸಮೀಪತಿ ಶರಣಾಗತಿ ರೇಷಾಸ್ಯ. ನನ್ನ ಸುದೈವಕ್ಕೆ ಯಾವ ಊರಲ್ಲಿ ಮಗಂದು ಆಪರೇಷನ್ನು, ಅಲ್ಲೇ ಸತ್ಯಾತ್ಮ ಚಾತುರ್ಮಾಸ ನಡೆದಿತ್ತು. ಇನ್ನೂ ಆಪರೇಷನ್ ಥಿಯೇಟರಲ್ಲಿ ಮಗ ಇದ್ದಾನೆ. ಓಡಿ ಹೋದ್, ವಿಚಾರೇ ಮಾಡಲಿಲ್ಲ. ಸ್ವಾಮಿಗಳು ಇನ್ನೇನು ಮಲಗೋದಕ್ಕೆ ಹೊರಟಿದ್ರು. ದಿವಾನ್ರಿಗೆ ಹೇಳಿ, ಸ್ವಾಮಿ ಅರ್ಜೆಂಟ್ ಮಾತಾಡ್ಬೇಕು ಸ್ವಾಮಿಗಳ ಹತ್ರ. ಇಲ್ಲ, ಈಗ ಮಲಗುತ್ತಾರೆ ಸ್ವಾಮಿ. ಸ್ವಾಮಿಗಳು ಮಲಗಿ ನಾನು ತೊಂದರೆ ಕೊಡಲ್ಲ, ಆದರೆ ನಾನು ಬಹಳ ಭಯಂಕರ ಪರಿಸ್ಥಿತಿಯಲ್ಲಿದ್ದೇನೆ. ಸ್ವಾಮಿಗಳು ಹೇಳಿದೆ, ಈಗ ಆಪರೇಷನ್ ಆಗಿದೆ, ಹೀಗೆ ಆಪರೇಷನ್ ಥಿಯೇಟರಲ್ಲಿ ಇದ್ದಾನೆ, ಬದುಕ್ತಾನೋ ಇಲ್ಲೋ ಅಂತ ಹೇಳ್ತಿದ್ದಾರೆ. ಒಂದು ಅರ್ಥದಲ್ಲಿ ಕೈ ಬಿಟ್ಟಂಗೆ ಅಂತಿದ್ದಾರೆ ಡಾಕ್ಟರು. ಅವರು ಹೇಳಿದ್ದದೇ ಮಾತು. ನಾಮದೇವರ ಗಂಧ ಮಂತ್ರಾಕ್ಷತೆ ಕೊಟ್ಟರು. ದೇವರನ್ನ ನಂಬಿದವರಿಗೆ ಕೈ ಬಿಡಲ್ಲಪ್ಪ, ನಮೇ ಭಕ್ತ ಪ್ರಣಶ್ಯತಿ ಅಂತ ಅವನೇ ಹೇಳಿದ ಮಾತು. ತಗೋ ರಾಮದೇವರ ಗಂಧ ತಗೋ, ನೀನ್ ಹೇಗೆ ಪ್ರವಚನ ಮಾಡ್ತೀನಿ, ನಿಂದ ಆದ್ಮೇಲೆ ಪ್ರವಚನ ಮಾಡ್ಲಿಕ್ಕೆ ಅವ ಬರಬೇಕೋ ಬೇಡೋ, ಎದ್ದು ಬರ್ತಾನೆ, ಹೋಗು ಅಂದರು ಸ್ವಾಮಿಗಳು. ಅವರ ಅನುಗ್ರಹ. ಹಾಗಾಗಿ ಹೆಸರು ಅವರೇ ಇಟ್ಟರದನ್ನ
ವೇದವ್ಯಾಸ ದೇವರಿಗೆ ದ್ವೈಪಾಯನ ಅಂತ ಹೆಸರು, ಅವರ ಮಗ ಶುಕಾಚಾರ್ಯ. ನನ್ನ ಮಗನಿಗೆ ಶುಕ ಅಂತ ಸ್ವಾಮಿಗಳ ಹೆಸರಿಟ್ಟದ್ದು. ನೀ ದ್ವೈಪಾಯನ, ಅವ ಶುಕ ಅಂತ ಮುಂದೆ ಬರ್ತಾನೆ, ಶುಕಾಚಾರ್ಯ ಪ್ರವಚನ ಮಾಡ್ತಾನೆ ಅಂತ. ಇವತ್ತಿಗೂ ನನ್ನ ಮಗ ಆರೋಗ್ಯವಾಗಿದ್ದಾನೆ. ಜ್ಞಾನಿಗಳ ದೊಡ್ಡವರ ಕಥೆ ಯೋಗ್ಯತೆ ಬೇರೆ. ನಮ್ಮಂತಹ ಅಲ್ಪಮತಿಗಳು, ನಮ್ಮಂತಹ ಪಾಮರರು ಯಾವಾಗ ಪೂಜೆ ಮಾಡ್ತೇವೋ, ಏನ್ ನೈವೇದ್ಯ ಮಾಡ್ತೇವೋ, ಏನ್ ಮಾಡ್ತೇವೋ, ನಮ್ಮನ್ನು ದೇವ ರಕ್ಷಣೆ ಮಾಡದೇ ಇರಲ್ಲ. ಎಷ್ಟು ಕಾಳಜಿ ಅವನಿಗೆ ಇದಿರಬೇಕಂತಾರೆ. ಶಶ್ವತ್ಮದನು ಕೀರ್ತನಂ, ಯಾವಾಗಲೂ ನನ್ನ ಸ್ಮರಣೆ ಮಾಡ್ತಾ ಇರಬೇಕು. ನೀವು ನೋಡಿ, ಎಂಥ ಭಯ ನಿಮಗೆ ಬರಲಿ, ಏನೇ ಕಷ್ಟ ಬರಲಿ, ಅಚ್ಯುತ ಅನಂತ ಗೋವಿಂದ ಸ್ಮರಣೆ ಮಾಡಿ ಕ್ಷಣ ಮಾತ್ರದಲ್ಲಿ ಓಡಿ ಹೋಗ್ತದೆ. ಏನ್ ಭಗವಂತನ ನಾಮಸ್ಮರಣೆಯಲ್ಲಿ ಶಕ್ತಿ ಇದೆ ನೋಡಿ. ಸಾವಿರಾರು, ನೂರಾರು, ಕೋಟಿ ಕೋಟಿ ವರ್ಷ ತಪಸ್ಸು ಮಾಡಿ ಪಡಿಬೇಕಾದ ಸಿದ್ಧಿ ಅದು ನಾಮಸ್ಮರಣೆ ಮಾಡಿದ ಮಾತ್ರಕ್ಕೆ ಪಡಿತಾನೆ. ಪರಿನಿಷ್ಠಾಚ ಪೂಜಾಯ, ಈ ಮಾತು ನಮ್ಮನ್ನೇ ನೋಡಿ ಕೃಷ್ಣ ಹೇಳಿದ್ದೋ ಏನೋ. ಒಬ್ಬ ವ್ಯಕ್ತಿಯನ್ನ ಧಾರ್ಮಿಕ ಅಂತ ಕರಿಬೇಕು ಅಂದ್ರೆ ಅವನಲ್ಲಿ ಇರಬೇಕಾದ ಇನ್ನೊಂದು ಗುಣ, ನೂರಾರು ಆಪತ್ತುಗಳು ಬಂದ್ರು ಎಂದಿಗೂ ನನ್ನ ಪೂಜೆ ಮಾಡೋದು ಬಿಡಲ್ಲ ನೋಡಿ, ಅವನನ್ನ ನೀನು ಧಾರ್ಮಿಕ ಅಂತ ತಿಳ್ಕೋ. ಪ್ರಾಯ ತೀರ್ಥಯಾತ್ರೆಗೆ ಬಂದಾಗ ನಾವೆಲ್ಲರೂ ಪೆಟ್ಟಿಗೆ ತರ್ತೀವೋ ತರಲ್ವೋ, ಒಬ್ಬರು ತಂದಿರ್ತಾರೆ, ಪೂಜೆ ಮಾಡ್ತಾರೆ. ನಾನು ಮೊದಲೇ ಹೇಳಿದ್ದೆ ಆಚರಿತೋಮ್ಮ ಅಂತ ಅಂದ್ರೂ ಎಷ್ಟೋ ಜನ ತಂದಿದ್ದಾರೆ. ತಮ್ಮ ತಮ್ಮ ಮನೆಯಿಂದ ಪೆಟ್ಟಿಗೆಯನ್ನು ತಂದು ಪೂಜೆ ಮಾಡ್ತಾರೆ. ಪರಿನಿಷ್ಠಾಚ ಪೂಜಾಯ, ಪರಿನಿಷ್ಠ ಅಂದ್ರೆ ಯಾವ ಆಪತ್ತು ಬಂದ್ರು, ಏನೇ ತೊಂದರೆಗಳ ಬಂದ್ರು ನನಗೆ ಸರ ಮಾಡಬೇಕಾದ ಅರ್ಚನೆ, ಧೂಪ, ದೀಪ, ನೈವೇದ್ಯ, ಮಂಗಳಾರತಿ ಏನು ಪೂಜೆ ಮಾಡ್ತಾನೆ ಅದನ್ನ ತಪ್ಪದೆ ಬೇಕಾದಾಗ್ಲೇ ನಾನು ದೇವರ ಪೂಜಾ ತಪ್ಪಿಸೋದಿಲ್ಲ ಅಂತ ಮಾಡ್ತಾನಲ್ಲ, ಅವನನ್ನ ನೀನು ಧಾರ್ಮಿಕ ಅಂತ ತಿಳ್ಕೋ. ಸ್ತುತಿ ಬಿಹಿ ಸ್ತವನಂ ಮಮ, ಪ್ರತಿನಿತ್ಯದಲ್ಲಿ ತಪ್ಪದೆ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡ್ತಾನೆ ನೋಡಿ. ವಿಷ್ಣು ಸಹಸ್ರನಾಮ 1 ಅಧ್ಯಾಯ ಭಗವದ್ಗೀತಾ, 10 ಬ್ರಹ್ಮಸೂತ್ರಗಳು ಕಡ್ಡಾಯವಾಗಿ ನಿತ್ಯ ಹೇಳಬೇಕಂತ. 564 ಬ್ರಹ್ಮಸೂತ್ರ ನಿತ್ಯ ಹೇಳಲಿಕ್ಕಾಗಿಲ್ಲಲ್ಲ, 10 ಸೂತ್ರ ಹೇಳಿ. ಎಲ್ಲಿಗೆ ಹೇಳಿರ್ತಿರಲ್ಲ ಒಂದು ಪೆನ್ ಗರೆ ಮಾಡಿ, ಮಾರನೇ ದಿನ 11ನೇ ಸೂತ್ರದಿಂದ ಹೇಳಿ. ಅದರ ಮಾರನೇ ದಿನ, ಒಂದು ವಾರಕ್ಕೆ 15 ದಿವಸಕ್ಕೆ ಒಂದ್ಸಲ ಪೂರ್ಣ ಸೂತ್ರಗಳ ಆವೃತ್ತಿ ಆಗಲಿ. ಮಾಡೋದೇನಿದೆ ಹೇಳಿ. ಅದೇ ಕುರ್ಚಿ ಮೇಲೆ, ಟೇಬಲ್ ಮೇಲೆ ಕೂತ್ಕೊಂಡು ಮತ್ತೆ ಟಿವಿ ನೋಡದೆ ಅರ್ಧ ಗಂಟೆ ದೇವರ ಪೂಜೆಗೆ ಇಡೋಣ ಅಂತೆ. ಸಮಗ್ರವಾದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು ಪಠನ ಮಾಡಿ ಅಭಿಷೇಕ ಮಾಡ್ಲಿಕ್ಕಂತೂ ಆಗಲ್ಲ. ಅದನ್ನು ಮಾಡಿದ್ರೆ ತೀರ್ಥ ಅಂತಾರೆ, ಅದಂತೂ ಆಗಲ್ಲ. ಪುರುಷ ಸೂಕ್ತ ಹೇಳ್ತೇವೆ 1 ಅಧ್ಯಾಯ, ಸಾಧ್ಯ ಇಲ್ಲ ಅಂದ್ರೆ 10 ಶ್ಲೋಕವಾದರೂ ಭಗವದ್ಗೀತೆ ನಿತ್ಯ ಹೇಳಬೇಕಂತ. ಹೇಗೆ ಹೆಣ್ಣು ಮಕ್ಕಳಿಗೆ ಮುತ್ತೈದಿ ಅಂತ ಕರೆಸ್ಕೊಳ್ಳೋದಕ್ಕೆ ಮಂಗಳ ಸೂತ್ರ ಇದೆ ನೋಡಿ, ಹಾಗೆ ಗಂಡಸರಿಗೆ, ಪುರುಷರಿಗೆ ಮಂಗಳ ಸೂತ್ರ ಅಂದ್ರೆ ವಿಷ್ಣು ಸಹಸ್ರನಾಮ ಭಗವದ್ಗೀತೆ. ಅದನ್ನು ಪಠನ ಮಾಡಿದ್ರೆ ಅವರು ಮುತ್ತೈದೆಯಾಗಿರ್ತಾರೆ. ಪರಿಗೀತ ಭಗವದ್ಗೀತಾ, ನನ್ನ ಸ್ತುತಿ ಬಿಹಿ ಸ್ತವನಂ ಮಮ ಆದರಃ ಪರಚರ್ಯಾಯ, ನನ್ನ ಸೇವೆ ಮಾಡೋದ್ರಲ್ಲಿ ಆದರ ಇರಬೇಕು. ದೇವರ ಪಾತ್ರೆ ತೊಳೆಯೋದಕ್ಕೆ, ದೇವರ ಮನೆ ಕಸ ಗುಡಿಸೋದಕ್ಕೆ ದುಡ್ಡು ಕೊಡ್ತಾರೆ ಅಂತ ಮಾಡೋದಲ್ಲ. ಯಾವ ವ್ಯಕ್ತಿಯ ಆದರದಿಂದ, ಅತೀ ಆಸಕ್ತಿಯಿಂದ ದೇವರ ಪಾತ್ರೆ ತೊಳಿತಾನೆ, ಕಸ ಬಳಿತಾನೆ, ನಿತ್ಯದಲ್ಲಿ ದೇವರ ಸೇವೆ ಮಾಡ್ತಾನೋ ಅವನನ್ನ ನೀನು ಧಾರ್ಮಿಕ ಅಂತ ತಿಳ್ಕೋ. ನಿಜವಾಗಿಯೂ ಈ ದೇವರ ಮನೆ ಕಸ ಬಳಿಯೋದು ಅಥವಾ ದೇವರ ಪಾತ್ರೆ ತಿಕ್ಕೋದಿದೆ ನೋಡಿ, ಇದನ್ನು ಇಲ್ಲೂ ಬರ್ತದೆ. 3ನೇ ಸ್ಕಂದ ಭಾಗವತಲ್ಲೂ ಇದನ್ನು ಹೇಳ್ತಾರೆ. ಏನ್ ಪಡಿಬಹುದು ನೋಡು ಗೊತ್ತಾ ನಿಮಗೆ? 4 ಪಾತ್ರೆ ಇರೋದು, 2 ತೀರ್ಥದ ಪಾತ್ರೆ, 1 ತಟ್ಟೆ, 1 ತೀರ್ಥಸೌಟು, 1 ಅಕ್ಷತೆ ಬಟ್ಲೆ ಇರುತ್ತೆ ದೇವರ ಪಾತ್ರೆಗಳು. ಸರ್ವತಾ ಅದನ್ನ ಪಾತ್ರೆ ತೊಳೆಯೋರಿಗೆ ಕೊಡಬೇಡಿ. ದೇವರ ಪೂಜೆ ಮಾಡುವ ಪಾತ್ರೆಗಳನ್ನ ನೀವು ಪಾತ್ರೆ ತೊಳೆಯೋದಕ್ಕೆ ಕೊಟ್ರೆ ನೀವು 2 ತಾಸು ಕೂತ್ಕೊಂಡು ಪೂಜೆ ಮಾಡಿದ ಪುಣ್ಯ ಎಲ್ಲ ಅವ್ರು ತಗೊಂಡು ಹೋಗ್ಬಿಡ್ತಾರೆ. ಹಾಗೆ ನೋಡಿದರೆ ದೇವರ ನೈವೇದ್ಯಕ್ಕಾಗಿ ಬಳಸಿದ ಪಾತ್ರೆನೂ ಪಾತ್ರೆಯವರೇ ತೊಳೆಕೊಡಬಾರದಂತೆ, ತಾನೇ ತೊಳ್ಕೋಬೇಕಂತೆ. ನೈವೇದ್ಯದ ಪಾತ್ರೆಗಳು ಇತರರಿಗೆ, ಬೇರೆಯವರಿಗೆ ಕೊಡಬಾರದು. ಅಂಬರೀಷ ರಾಜನ ಕಥೆ ಕೇಳ್ತೀರಿ. ಅವನ ಕೈ ಕೆಳಗೆ ಕೋಟಿ ಜನ ಇದ್ರು ಸೇವೆ ಮಾಡಲಿಕ್ಕೆ.
ಸವೈಮನ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿರವರ್ಚನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದರೆ. ದೇವರ ಮನೆ ಕಸ ಇನ್ನೊಬ್ಬರಿಗೆ ಬಿಡ್ತಿರ್ಲಿಲ್ಲ, ದೇವರ ಪಾತ್ರೆ ತೊಳೆಯೋದಕ್ಕೆ ಇನ್ನೊಬ್ಬರಿಗೆ ಬಿಡ್ತಿರ್ಲಿಲ್ಲ. ಇವತ್ತಿಗೂ ಎಲ್ಲ ಪೀಠಾಧಿಪತಿಗಳು ತಮ್ಮ ಮಂಟಪದ ಕಡೆಗೆ ರಂಗವಲ್ಲಿ ತಾವೇ ಹಾಕ್ಕೊಳ್ಳುತ್ತಾರೆ. ಒಂದು ಮಾತು ಸತ್ಯ ನೋಡಿ, ದೇವರ ಸೇವೆಗೆ ನಮ್ಮ ಶರೀರ ಎಷ್ಟು ಬಳಸ್ತೇವೆ, ಎಷ್ಟು ಟೈಮು ದೇವರ ಸೇವೆಗೆ ಕೊಡ್ತೇವೆ, ಅದಕ್ಕೆ ಅನಂತ ಪಟ್ಟು ಫಲ ದೇವರು ಕೊಡ್ತಾನೆ. ಎಂದಿಗೂ ವ್ಯರ್ಥ ಆಗೋದಿಲ್ಲ, ವೇಸ್ಟ್ ಆಗೋದಿಲ್ಲ. ಕೇವಲ 5-6 ಜನ ಬ್ರಾಹ್ಮಣರ ಮನೆಯಲ್ಲಿ ದೇವರ ಪೂಜೆ ಮಾಡಿದ ಪಾತ್ರೆಗಳನ್ನ ತೊಳೆದು ಬೆಂಗಳೂರಲ್ಲಿ ಸೈಡ್ ತಗೊಂಡು ಒಂದು ಮನೆ ಕಟ್ಟಿದ್ದಾಳೆ ಒಬ್ಬ ಹೆಣ್ಮಗಳು. ಪಾತ್ರೆ ತೊಳೆದು ಬೆಂಗಳೂರಲ್ಲಿ ಸೈಡ್ ತಗೊಂಡು ಅಂದ್ರೆ ಹೆಂಗ್ ಗೊತ್ತಲ್ಲ ನಿಮಗೆ? ತಿಂಗಳಿಗೆ 2 ಲಕ್ಷ 3 ಲಕ್ಷ ಸಂಬಳ ತಗೊಳ್ಳುವಂತಹ ಇಂಜಿನಿಯರ್ಗಳು ಬಾಡಿಗೆ ಮನೆಯಲ್ಲಿದ್ದಾರೆ. ಅವ್ರ ಮನೆಯಲ್ಲೇನೆ ಪಾತ್ರೆ ತೊಳೆದು ಸೈಡ್ ತಗೊಂಡು ಮನೆ ಕಟ್ಟಿ ಮನೆ ವಾಸ್ತು ಕರೆದಿದ್ಲು ಒಬ್ಬ ಹೆಣ್ಮಗಳು. ನನಗೆ ದಿಗ್ಭ್ರಮೆಯಾಗಿ ಹೋಯಿತು. ಇಟ್ಕೊಳ್ಳೋ ವ್ಯಕ್ತಿ ದೇವರಲ್ಲ. ಇದನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ ನೋಡಿ, ಆದರಹ ಪರಿಚರ್ಯಾಯ. ಪಾತ್ರೆ ತೊಳೆಯೋದಕ್ಕೆ ಅಥವಾ ದೇವರ ಸೇವೆ ಮಾಡೋದಕ್ಕೆ, ತುಳಸಿ ದೇವರಿಗಾಗಿ ತುಳಸಿ ತರೋದಕ್ಕೆ, ಬೇಸರ ಪಡಬಾರದಂತೆ ತುಳಸಿ ಹೂವ ನೈವೇದ್ಯ, ದೇವರ ಅಭಿಷೇಕಕ್ಕೆ ನೀರು ತುಂಬೋದಕ್ಕೆ, ಯಾವ ವ್ಯಕ್ತಿಗೆ ಯಾವಾಗಲೂ ಆದರ ಆಸಕ್ತಿ ಇರುತ್ತೋ ಅವನನ್ನ ನೀನು ಧಾರ್ಮಿಕ ಅಂತ ತಿಳ್ಕೋ. ಸರ್ವಾಂಗೈಹಿ ಅಭಿವಂದನಂ. ಯಾವಾಗ ದೇವರನ್ನು ಕಂಡ್ರು ನಮಸ್ಕಾರ ಮಾಡಬೇಕು. ಪ್ರತಿಮೆಯಲ್ಲಿ, ಶಾಲಿಗ್ರಾಮದಲ್ಲಿ ದೊಡ್ಡವರು ಜ್ಞಾನಿಗಳು ಯಾರು ಬಂದ್ರು ಇಲ್ಲಿ ಭಗವಂತನ ರೂಪ ಇದೆ ಅನ್ನುವ ಅನುಸಂಧಾನ ಮಾಡಿ ಯಾವನು ಭಗವಂತನಿಗೆ ನಮಸ್ಕಾರವನ್ನು ನಿತ್ಯದಲ್ಲಿ ಮಾಡ್ತಾನೋ ಅವನನ್ನ ಧಾರ್ಮಿಕ ಅಂತ ತಿಳ್ಕೋ. ಏನ್ ಮಾತುಗಳನ್ನ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಕೇವಲ ಶಾಲಿಗ್ರಾಮ ಪ್ರತಿಮೆಯಲ್ಲಿ ಮಾತ್ರವಲ್ಲ, ಬ್ರಾಹ್ಮಣರು ಅತಿಥಿಗಳು ಬಂದ್ರೆ ಶಾಲಿಗ್ರಾಮದಲ್ಲಿರುವ ಪರಮಾತ್ಮ ಈ ಬ್ರಾಹ್ಮಣನ ರೂಪದಲ್ಲಿ ಬಂದಿದ್ದಾನೆ ಅಂತ ತಿಳಿದು ಅವನ ಸೇವೆಯನ್ನ ಮಾಡು. ಬ್ರಾಹ್ಮಣೋ ಮಮ ದೇವತಾ ಅಂತ ದೇವರೇ ಹೇಳ್ಕೊಳ್ತಾನೆ ನೋಡಿ. ಬ್ರಾಹ್ಮಣರಿಗೆ ಇನ್ನೊಂದು ಹೆಸರಿದೆ, ಕಲಿಯುಗದಲ್ಲಿ ಭೂಸುರ ಅಂತ ಕರೀತಾರೆ. ಬ್ರಾಹ್ಮಣನಿಗೆ ಭೂಮಿಯಲ್ಲಿ ಓಡಾಡುವ ಸುರ ಅಂದ್ರೆ ದೇವತೆಗಳಂತೆ. ಬ್ರಾಹ್ಮಣರ ಅವಮಾನ, ಬ್ರಾಹ್ಮಣರ ನಿಂದೆ, ತಿರಸ್ಕಾರ ಇದು ಎಷ್ಟು ಭಯಾನಕ ಗೊತ್ತಾ? ನಿಮ್ ಪೂಜೆ ಮಾಡ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ, ಆದರ ಗೌರವ ಕೊಡ್ಲಿಕ್ಕೆ ಆಗದಿದ್ರು ಚಿಂತೆ ಇಲ್ಲ, ಅವ್ರ ಗಂಟೆಗೆ ಹೋಗ್ಬೇಡಿ. ಆದರೆ ಅವಮಾನ, ತಿರಸ್ಕಾರ, ನಿಂದೆಗಳಿಂದ ಆ ನಿಂದೆ ಮಾಡಿದ ವ್ಯಕ್ತಿ ಒಬ್ಬನಲ್ಲ, ಅವನ ವಂಶದೊಳಗೆ 21 ತಲೆ ನರಕಕ್ಕೆ ಬೀಳುತ್ತದೆ. ಒಂದು ಸಣ್ಣ ಕಥೆ ಹೇಳ್ತೇನೆ ನಿಮಗೆ. ಒಬ್ಬ ಬ್ರಾಹ್ಮಣ ಇದ್ದ, ದೇಶಾವರಿ ಬ್ರಾಹ್ಮಣ. ಎಲ್ಲ ಕಡೆಗೆ ಸಂಚಾರ ಮಾಡ್ತಿದ್ದ. ಒಂದು ಹಳ್ಳಿ ಊರಿಗೆ ಬಂದ. ಆ ಹಳ್ಳಿ ಊರಲ್ಲಿ ಒಬ್ಬ ಬ್ರಾಹ್ಮಣ ಇವನನ್ನು ಊಟಕ್ಕೆ ಕರೀತಾನೆ. ದೇಶಾವರಿ ಬ್ರಾಹ್ಮಣನಿಗೆ, ಇವತ್ತು ನಮ್ಮ ಮನೆಗೆ ಬನ್ನಿ ಅಂತ. ಸರಿ, ಅವ್ರ ಮನೆಗೆ ಬಂದ, ಅಡಿಗೆ ಆಯಿತು, ಊಟ ಆಯಿತು. ಆ ಊರಲ್ಲಿರುವ ಬ್ರಾಹ್ಮಣ ಈ ದೇಶಾವರಿ ಬ್ರಾಹ್ಮಣಗಂತಾನೆ, ಒಂದು 4-5 ದಿನ ನಮ್ಮ ಮನೆಯಲ್ಲೇ ಇರಬೇಕು ಅಂತ. ಯಾಕೆ ದೇಶದೇ ಸಂಚಾರ ಮಾಡ್ತೀರಿ? ಒಂದು ವಾರ ಇಲ್ಲೇ ಇರ್ರಿ, ನಮಗೂ ಒಬ್ಬ ಬ್ರಾಹ್ಮಣನ ಸೇವೆ ಮಾಡ್ದಂಗಾಗತ್ತೆ. ಇವನು ವಿಚಾರ ಮಾಡಿದಾಗ ಏನೋ ಒಂದು ಊಟನೇ ಬೇಕಲ್ಲ, ಇವ್ರು ಹಾಕ್ತೀನಂತಾರೆ, ಯಾಕಿರಬಾರದು. ನಿತ್ಯ ದೇವರ ಪೂಜೆ ಮಾಡ್ತಿದ್ದ. ಆ ಬ್ರಾಹ್ಮಣನ ಹೆಂಡತಿ ಅಡಿಗೆ ಮಾಡಬೇಕು, ಇವ ಊಟ ಮಾಡ್ತಿದ್ದ, ತನಗೆ ಬಂದು 2 ಮಾತು ಪ್ರವಚನ ಹೇಳ್ತಿದ್ದ. ಆದರೆ ನೋಡಿ, ಮೊದಲನೇ ದಿನ ಏನು ಆದರ ಗೌರವ ಇತ್ತು, ಅದು 2ನೇ ದಿನ ಇರಲಿಲ್ಲ. ಮೊದಲನೇ ದಿನ ಕೊರೆದು, ಕಾಲು ತೊಳೆದು, ಎಲೆ ಹಾಕಿ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿದ. 2ನೇ ದಿನ ಸ್ವಲ್ಪ ಮರ್ಯಾದೆ ಕಡಿಮೆ ಆಯಿತು. 3ನೇ ದಿನ ಇನ್ನೂ ಕಡಿಮೆ ಆಯಿತು. 4ನೇ ದಿನ ನೀವೇ ತಾಟ್ ಹಾಕೊಳ್ರಿ, ನೀವೇ ಎಲೆ ಹಾಕೊಳ್ರಿ ಅಂದ. 5ನೇ ದಿನ ಈ ಗೃಹಸ್ಥ ಆ ದೇಶಾವರಿ ಬ್ರಾಹ್ಮಣಗಂತಾನೆ, ಅಲ್ಲ ನಿಮ್ಗೆ ದಕ್ಷಿಣೆ ಕೊಡಬೇಕು, ನಮಸ್ಕಾರಗಳು ನಾವೇ ಯಾಕೆ ಮಾಡಬೇಕು, ನೀವ್ಯಾಕೆ ಮಾಡಬಾರ್ದು ಅಂತ ಕೇಳಿಬಿಟ್ಟ. ದಕ್ಷಿಣೆ ಬೇಕು ಯಾರಿಗೆ? ನಿಮ್ಗೆ ತಾನೇ. ದಕ್ಷಿಣೆ ಕೊಡೋರು ನಾವು. ನಾವೇ ಕೊಟ್ಟು ನಾವೇ ಯಾಕೆ ತಲೆ ಬಾಗಬೇಕು? ನಾನು ಕೊಡ್ತೇನೆ, ನೀವು ತಲೆ ಬಾಗಿ ನನಗೆ ಆಶೀರ್ವಾದ ಮಾಡ್ತೇನೆ. ಬ್ರಾಹ್ಮಣ ಅಂತಾನೆ ನೋಡು, ಪ್ರಾಚೀನ ಕಾಲದಿಂದಲೂ ಪದ್ಧತಿ ಬಂದದ್ದು. ಬ್ರಾಹ್ಮಣನಿಗೆ ಕೊಟ್ಟು ನಮಸ್ಕಾರ ಮಾಡೋದು ಪದ್ಧತಿ ಇದೆ. ಬೇಕಾದ್ರೆ ನೀನು ಮಾಡೋದು ನಾ ಮಾಡ್ತೇನೆ ಅಂತ. ಇವತ್ತು ದಕ್ಷಿಣೆ ಕೊಡ್ತೇನೆ, ಆದ್ರೆ ನಮಸ್ಕಾರ ನಾನು ಮಾಡಲ್ಲ, ನೀವು ಮಾಡಿ, ನಾನು ಆಶೀರ್ವಾದ ಮಾಡ್ತೇನೆ ಅಂತಾನೆ. ಅವತ್ತೇ ಡಿಸೈಡ್ ಮಾಡ್ದ, ಇವತ್ತಿಲ್ಲಿ ಜಾಗ ಖಾಲಿ ಮಾಡೋಣ. ಇದರ ಮೇಲಿನ ಹೆಚ್ಚಿದ್ದೇನಿಲ್ಲ. ಇನ್ನ ಊಟ ಆಯಿತು. ಆ ದೇಶಾವರಿ ಬ್ರಾಹ್ಮಣ ಮನೆ ಗೃಹಸ್ಥನಿಗೆ ನಮಸ್ಕಾರ ಮಾಡ್ತಾನೆ. ಇವನು ಅಕ್ಷತೆ ಹಾಕಿ, ಇವನಿಗೊಂದು ಅಭಿಮಾನ, ಬ್ರಾಹ್ಮಣರ ಕಡೆ ನಮಸ್ಕಾರ ಮಾಡಿಸ್ಕೊಂಡೆ.
ನಮಸ್ಕಾರ ಮಾಡಿದ ಒಂದು ವಾರ ಇಟ್ಕೊಂಡು ನನಗೆ ಊಟಕ್ಕೆ ಹಾಕಿರಿ, ನಿಮ್ಮ ಋಣ ಮರೆಯೋದಿಲ್ಲ, ನಾನು ಹೋಗಿ ಬರ್ತೇನೆ ಅಂತ ದೇಶಾವರಿ ಬ್ರಾಹ್ಮಣ ಹೊರಟಿದ್ದಾನೆ. ಅಲ್ಲಿವರೆಗೆ ನಿಮ್ಮನ್ನು ಬಿಟ್ಟು ಬರ್ತೇನೆ ಅಂತ ಬಂದ ಇವ. ದೇಶಾವರಿ ಬ್ರಾಹ್ಮಣನನ್ನ ಒಂದು 2 ಹೆಜ್ಜೆ ಬಿಟ್ಟಿದ್ದಾನೆ. ಈ ಗೃಹಸ್ಥನ ಮನೆಯೊಳಗೆ ಒಂದು ಬೆಳ್ಳಗಾದ ಕುದುರೆ ಇತ್ತು. ಪ್ರತಿನಿತ್ಯ ಕುದುರೆ ಮೇಲೆ ಓಡಾಡ್ತಿದ್ದ. ಆ ಕುದುರೆಗೆ ಸ್ವಲ್ಪ ನೀರು ಕುಡಿಸಿ ಆಮೇಲೆ ತಾನು ಊಟಕ್ಕೆ ಹೋಗಬೇಕು ಅಂತ ಒಂದು ಪಾತ್ರೆಯಲ್ಲಿ ನೀರು ಕುಡಿಸೋದಕ್ಕಿಟ್ಟಿದ್ದಾನೆ. ಪರಿಚಯ ಕುದುರೆ, ನಿತ್ಯ ಓಡಾಡುವ ಕುದುರೆ. ಜೋರಾಗಿ ಚಾಡಿಸಿ ಕಾಲಿನಿಂದ ಒದ್ರೆ 2 ಕಣ್ಣಿನ ಗುಡ್ಡಿ ಕಿತ್ತಿ ಹೊರಗೆ ಬಿದ್ದಿದ್ದು. ನಮಸ್ಕಾರ ಮಾಡಿದ ಬ್ರಾಹ್ಮಣ ಇನ್ನು ಗೇಟ್ ದಾಟಿರಲಿಲ್ಲ. ಅತ್ಯುತ್ಕಟೈ ಪುಣ್ಯ ಪಾಪೈ ಇಹ ಇವ ಫಲವಷ್ಣುತೆ. ಬ್ರಾಹ್ಮಣ ದ್ರೋಹ ಅಲ್ಲಿಲ್ಲ ಇಲ್ಲೇ. ಅದಕ್ಕಾಗೇನೆ ನರಕಗಳಾದ ಮೇಲೆ ಈ ಭೂಲೋಕವನ್ನ ಸೆಮಿ ನರಕ ಮಾಡಿಟ್ಟಿದ್ದಾರೆ ದೇವರು. ಎಲ್ಲ ಪಾಪಗಳಿಗೆ ಅಲ್ಲಿ ಶಿಕ್ಷೆ. ಬ್ರಾಹ್ಮಣ ದ್ರೋಹ ನಿಂದೆಗೆ ಇಲ್ಲೇ ಕೊಟ್ಟು ಮುಗಿಸ್ಬಿಡ್ತಾನೆ. ಆದರ ಉಪಚಾರ ಶಾಲಿಗ್ರಾಮ ಪ್ರತಿಮೆಗಳಲ್ಲಿ ಮಾಡುವಂತೆ ಬ್ರಾಹ್ಮಣನಲ್ಲಿ ಮಾಡಿ. ಇಂದ್ರದ್ಯುಮ್ನ ರಾಜ ಪೂಜೆ ಮಾಡ್ತಾ ಕೂತಿದ್ದ. ಅಗಸ್ತ್ಯರು ಪಕ್ಕದಲ್ಲಿ ಬಂದು ನಿಲ್ಲುತ್ತಾರೆ. ಎದ್ದು ನಿಂತು ಬನ್ರಿ ಅಂತ ಹೇಳದೇ ಇದ್ದದಕ್ಕೆ ಆನೆಯಾದ ಅವನೇ ಗಜೇಂದ್ರ. ಮೊಸಳೆ ಬಾಯಿಯಲ್ಲಿ ಸಿಕ್ಕು ಒದ್ದಾಡುವ ಪ್ರಸಂಗ ಬಂತು. ದೊಡ್ಡವರಿಗೆ ಸ್ವಾಗತ ಮಾಡದಿದ್ದಾಗ ಆಗುವ ಅನರ್ಥ ಅವನ ಕಥೆಯಲ್ಲಿ ಕೇಳ್ತೇವೆ ನಾವು. ಹಾಗಾಗಿ ಬ್ರಾಹ್ಮಣರಲ್ಲಿ ಗುರುಗಳಲ್ಲಿ ಆದರ ಭಕ್ತಿಯನ್ನು ಯಾರು ಮಾಡ್ತಾರೋ ಅವನನ್ನ ನೀನು ಧಾರ್ಮಿಕ ಅಂತ ತಿಳ್ಕೋ. ಯಾವುದೇ ಪದಾರ್ಥ ತಾನ ಭೋಗ ಮಾಡಬೇಕಾದ್ರೂ ಕೃಷ್ಣಾರ್ಪಣ ಅಂತ ದೇವರಿಗೆ ಸಮರ್ಪಣೆ ಮಾಡಿ ಯಾರು ತಿಂತಾರೋ ಅವರನ್ನ ಧಾರ್ಮಿಕ ಅಂತ ತಿಳ್ಕೋ. ನೋಡಿ, ನಾವೇನು ಅನ್ಕೊಂಡೀವಿ, ನೈವೇದ್ಯ ಅಂದ್ರೆ ಅಡಿಗೆಯಾದದ್ದು ಮಾತ್ರ ದೇವರಿಗೆ ನೈವೇದ್ಯ ಮಾಡಿ ತಿನ್ನೋದಲ್ಲ. ಯಾವ ಪದಾರ್ಥ ನಮ್ಮ ಬಾಯಿಯಲ್ಲಿ ಬೀಳಬೇಕಾದ್ರೂ ನೈವೇದ್ಯ ಆಗಿರಬೇಕು. ಅಲ್ಲಾಚರಣೆ ಬೆಳಗ್ಗೆ ಅಡಿಗೆ ಆಗತ್ತೆ, ನೈವೇದ್ಯ ವೈಶ್ಯದೇವ ಮಾಡ್ತೀವಿ. ಮಧ್ಯಾಹ್ನ ನಾವು ಅವಲಕ್ಕಿ ತಿನ್ನಬೇಕು, ದ್ವಾದಶಿ. ಆ ಅವಲಕ್ಕಿ ತಿನ್ನುವಾಗ ನೈವೇದ್ಯ ಮಾಡ್ಲಿಕ್ಕೆ ನೆನಪಾಗಲ್ಲ. ನೇರವಾಗಿ ಡಬ್ಬೆಯಿಂದ ತೆಗೆದು ಯಾವುದೋ ಒಂದು ಪ್ಲೇಟಿಗೆ ಹಾಕೊಂಡು ತಿಂತಾ ಇರ್ತೀವಲ್ಲ, ಆಗೆಲ್ಲ ನೈವೇದ್ಯ ಮಾಡದೆ ತಿಂದ ಪಾಪ ಬರಲ್ವಾ? ಅದಕ್ಕೊಂದು ಕೆಲಸ ಮಾಡಿ, ಆ ಅವಲಕ್ಕಿ ತಗೊಂಡು ತಿನ್ನುವಾಗ ನಿಮಗೆ ನೈವೇದ್ಯ ಮಾಡ್ಲಿಕ್ಕೆ ನೆನಪಿಲ್ಲ. ಹಾಗಾದರೆ ಅಂಗಡಿಯಿಂದ ಏನು ಅವಲಕ್ಕಿ ತರ್ತಿರಲ್ಲ, 1 kg 2 kg, ಅವತ್ತಿನ ದಿನವೇ ಎಲ್ಲ ನೈವೇದ್ಯ ಮಾಡಿ. 2 kg ಸಕ್ಕರೆ, 2 kg ಎಣ್ಣೆ, 3 kg ಶೇಂಗಾ, ಪುಟಾಣಿ ಏನೇನು ತರ್ತೀರೋ ಎಲ್ಲ ಕಿರಾಣಿ ಇಟ್ಟು ಕೃಷ್ಣಾರ್ಪಣ ಅಂತ ನಮಸ್ಕಾರ ಮಾಡಿಬಿಡಿ. ಯಾವತ್ತು ನೀವು ತಿಂದ್ರು ನೈವೇದ್ಯದ್ದೇ ಅದು. ಕುಡಿಯುವ ನೀರು ನೈವೇದ್ಯದ್ದು. ಬೆಳಗ್ಗೆ ಒಂದು ಕೊಡದಷ್ಟು ನೀರನ್ನು ದೇವರಿಗೆ ನೈವೇದ್ಯ ಮಾಡಿಡಬೇಕು. ಸಾಯಂಕಾಲವರೆಗೂ ಅದೇ ನೀರು ಕುಡಿಬೇಕಂತೆ. ದೇವರಿಗೆ ಸಮರ್ಪಣೆ ಮಾಡದೆ ತಿಂದ್ರೆ ಅವನನ್ನ ಯೋಭುಂಕ್ತೆ ಸ್ಥೇನ ದೇವ ಸಹ ಕೃಷ್ಣ ಅಂತಾನೆ, ಕಳ್ಳ ಅಂತ ಕರೀತಾರೆ, ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ಅದನ್ನು ಹೇಳ್ತಾನೆ, ಮದತ್ತೆ ಶ್ವಂಗ ಚೇಷ್ಟಾಚ. ಯಾವ ವ್ಯಕ್ತಿ ನನ್ನ ಸೇವೆ ಮಾಡ್ತಾನೆ, ನನ್ನ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡ್ತಾನೆ, ಆ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿರುವ ತೀರ್ಥಗಳಲ್ಲಿ ಸ್ನಾನ ಮಾಡ್ತಾನೆ. ಅಯ್ಯೋ ಚಳಿ ಇದೆ ನಾನು ಮಾಡಲ್ಲ ಅನ್ನಲ್ಲ. ಚಳಿ ಇರಲಿ ಬಿಸಿಲಿರಲಿ, ಇಲ್ಲಿ ಬಂದಿದ್ದೇನೆ, ಇದು ಜನ್ಮಾಂತರ ಪುಣ್ಯ. ಚಳಿ ಗಾಳಿ ನೋಡದೆ ಆ ತೀರ್ಥಗಳಲ್ಲಿ ಸ್ನಾನವನ್ನ ಮಾಡ್ತಾನಲ್ಲ, ಅವನನ್ನ ನೀನು ಧಾರ್ಮಿಕ ಅಂತ ತಿಳ್ಕೋ. ಯಾವುದೇ ಧರ್ಮ ಒತ್ತಾಯದಿಂದ ಮಾಡಬಾರದು. ಅದು ಪೂಜೆಯಾಗಿರಲಿ, ಪ್ರವಚನ ಇರಲಿ, ಜಪ ಇರಲಿ, ಪಾಠ ಇರಲಿ, ಯಾರೋ ಹೇಳ್ತಾರೆ ಅಥವಾ ನಾನು ಮಾಡದಿದ್ದರೆ 4 ಜನ ನೋಡಿ ಮಾತಾಡ್ತಾರೆ ಅಂತ ಮಾಡಬೇಡ ಅಂತಾನೆ ಕೃಷ್ಣ. ಇನ್ನೊಬ್ಬರ ಒತ್ತಾಯಕ್ಕೆ ನೀನು ಧರ್ಮದ ಆಚರಣೆ ಮಾಡಿದರೆ ನೀನು ಆಚರಣೆ ಮಾಡಿದ ಧರ್ಮದ ಫಲನು ಆ ವ್ಯಕ್ತಿಗೆ ಹೋಗುತ್ತೆ, ನಿನಗೆ ಬರಲ್ಲ. ಏನೇ ಮಾಡಬೇಕಾದ್ರೂ ನನ್ನ ಕರ್ತವ್ಯ. ನನಗೆ ಮಾನವ ಜನ್ಮ ಕೊಟ್ಟು ದೇವರು ಕಳಿಸಿದ್ದಾನೆ. ಪೂಜೆ ಮಾಡೋದು, ಪಾಠಕ್ಕೆ ಪ್ರವಚನಕ್ಕೆ ಹೋಗೋದು, ಜಪ ಪಾರಾಯಣ, ಯಾವ ಕರ್ಮವಾದರೂ ಇದು ಕರ್ತವ್ಯ ಅಂತ ತಿಳಿದು ಮಾಡದೆ ಹೊರತು ಒತ್ತಾಯಕ್ಕೆ ಮಾಡಬೇಡ. ಮದರ್ಥೇ ಚ ಪರಿತ್ಯಾಗ ಭೋಗಸ್ಯ ಚ ಸುಖಸ್ಯ ಚ. ಒಂದು ತ್ಯಾಗ, ನನಗಾಗಿ ಒಂದು ತ್ಯಾಗ ಆ ವ್ಯಕ್ತಿ ಮಾಡಿದರೂ ಸಾಕು, ಅವನು ನನ್ನ ಭಕ್ತ ಅಂತ ನಾನು ಸ್ವೀಕಾರ ಮಾಡ್ತೇನೆ. ಕನಿಷ್ಠ ಪಕ್ಷ ದೇವಸ್ಥಾನಕ್ಕೆ ಬರುವಾಗ, ದೇವರ ದರ್ಶನಕ್ಕೆ ಬರುವಾಗ ಅದು ಚಪ್ಪಲಿ ಹಾಕೊಂಡು ಬರದೇ ಇದ್ದರೆ ಸಾಕು. ಇದೇ ಒಂದು ತ್ಯಾಗ. ದೇವರಿಗಾಗಿ ಚಪ್ಪಲಿ ಹಾಕೊಳ್ಳೋದಿಲ್ಲ, ದೇವರಿಗಾಗಿ ಪಂಚೆ ಉಟ್ಕೊಳ್ತೇನೆ,
ದೇವರ ಪೂಜೆ ಮಾಡೋದಕ್ಕಾಗಿ ಮಡಿಯಿಂದ ಮಾಡ್ತೇನೆ, ಒಂದು ತ್ಯಾಗ ನನಗೋಸ್ಕರ ಆ ವ್ಯಕ್ತಿ ಮಾಡ್ತಿದ್ರೆ ಅವರನ್ನ ಕೊನೆಯವರೆಗೂ ನಾನು ರಕ್ಷಣೆ ಮಾಡ್ತೇನೆ ಅಂತಾನೆ ದೇವರು. ಸುಖದ ತ್ಯಾಗ, ನಾವು ನಿತ್ಯದಲ್ಲಿ ಭೋಗ ಮಾಡುವ ಸುಖದ ತ್ಯಾಗ ಅದು ದೇವರಿಗಾಗಿ ಇರಬೇಕು. ಬಹಳ ಮಹತ್ವದ ಮಾತು ಇದೆಲ್ಲ. ನಾವೆಲ್ಲರೂ ನಿತ್ಯ ಮಾಡಬೇಕಾದದ್ದು. ಇಷ್ಟಂ ದತ್ತಂ ಹುತಂ ಭುಕ್ತಂ ಮದರ್ಥಂ ಯದ್ವ್ರತಂ ತಪಃ. ಏನೇ ಯಜ್ಞ ಮಾಡಲಿ, ಯಾವುದೇ ಪದಾರ್ಥ ದಾನ ಕೊಡಲಿ, ದಾನ ಕೊಟ್ಟದ್ದು 10 ಜನರ ಮುಂದೆ ಹೇಳ್ಕೋಬಾರದು. ಯಾಕಂದ್ರೆ ದಾನ ಆತ್ಮ ಉದ್ಧಾರಕ್ಕಿರತ್ತೆ ಹೊರತು ಪ್ರದರ್ಶನ ಮಾಡೋದಕ್ಕೆ, ಹೇಳೋದಕ್ಕಲ್ಲ. ನೋಡಿ, ನೀವು ದಾನ ಕೊಟ್ಟದ್ದು ಎಷ್ಟು ಜನರ ಮುಂದೆ ಹೇಳ್ಕೋತೀರೋ ಆ ದಾನ ಕೊಟ್ಟದ್ದಕ್ಕೆ ಬರುವ ಪುಣ್ಯ ಅವರಿಗೆಲ್ಲ ಹಂಚಿಬಿಡುತ್ತಾನೆ ದೇವರು. ಎಡಗೈ ಕೊಟ್ಟ ದಾನ ಬಲಗೈ ಗೊತ್ತಾಗಿರಬಾರದು. ಮಹಾಭಾರತದಲ್ಲಿ ಕರ್ಣ ಮಾಡ್ತಿದ್ನಲ್ಲ, ದಾನವೀರ ಶೂರಾಕರ್ಣ ಅಂತ ಕರೆಯೋದವನನ್ನ. ಕೀರ್ತಿಗಾಗಿ 4 ಜನ ನೋಡ್ಲಿ ಅಂತ ಬೇಡ, ನೀವು ದಾನ ಕೊಟ್ಟದ್ದಕ್ಕೆ ಆ ದಾನ ತಗೊಂಡ ಬ್ರಾಹ್ಮಣ ಅಥವಾ ಇವ್ರು ಯಾರು ಸಂತೋಷ ಪಡಲಿ ಪಡದೆ ಇರಲಿ, ಅವರು ಸಂತೋಷ ಪಡ್ತಾನಲ್ಲ. ಕಿಮಲಭ್ಯಂ ಭಗವತೆ ಪ್ರಸನ್ನೇ ಶ್ರೀನಿಕೇತನೆ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಶರಪಂಜರದಲ್ಲಿ ಮಲಗಿದ್ರಲ್ಲ, ತಮ್ಮ ಕೊನೆಯ ಕಾಲದಲ್ಲಿ ಅಲ್ಲಿ ಧರ್ಮರಾಜ ಇದೇ ಪ್ರಶ್ನೆ ಕೇಳ್ತಾನೆ, ದಾನಗಳು ಅಂದ್ರೆ ಏನು, ಯಾವ ದಾನ ಕೊಡಬೇಕು, ಯಾವ ಕಾಲದಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು, ಎಲ್ಲಾ ದಾನ ಎಲ್ಲರಿಗೆ ಕೊಡಬಹುದಾ, ಅಥವಾ ಇಂತಿಂಥ ದಾನ ಇಂಥವರಿಗೆ ಕೊಡಬೇಕು ಅಂತ ಏನಾದರೂ ನಿಯಮ ಇದೆಯಾ? ಧರ್ಮರಾಜ ಅಲ್ಲಿ ಭೀಷ್ಮಾಚಾರ್ಯ ಪ್ರಶ್ನೆ ಕೇಳ್ತಾನೆ. ಏನು ಕೊಡ್ತಾರೆ ಭೀಷ್ಮರು? ಉತ್ತರ ಕೊಡ್ತಾರೆ, ಒಂದು ಲಿಸ್ಟ್ ಕೊಡ್ತಾರೆ. ಮೊದಲು ದಾನ ಕೊಡಬೇಕಾದ ವಸ್ತುಗಳು, ಯಾರಿಗೆ ಕೊಡಬೇಕು, ಯಾವ ಕಾಲದಲ್ಲಿ ಕೊಡಬೇಕು, ಕೊಡುವಾಗ ಮನಸ್ಸಲ್ಲಿ ಏನು ಅನುಸಂಧಾನ ಇರಬೇಕು. ಒಂದು ರಾಜ್ಯದಲ್ಲಿ ಮಳೆನೇ ಆಗಲಿಲ್ಲ. ಆ ರಾಜ್ಯದ ರಾಜನಿಗೆ ಎಲ್ಲ ಪ್ರಜೆಗಳು ಬಂದಂತಾರೆ, ನೀನು ರಾಜ, ಏನಾದರೂ ಮಳೆಗೋಸ್ಕರ ಮಾಡಪ್ಪ, ಹೋಮ ಹವನ ಮಾಡು, ಯಾರಾದ್ರೂ ಜ್ಯೋತಿಷ್ಯರ ಹತ್ರ ಕೇಳ್ಕೊಂಡು ಬಾ. ರಾಜ ಅಂತ ನೀನು ಕರೆದದ್ದೇ ಪ್ರಜೆಗಳ ರಕ್ಷಣೆಗೆ, ಏನಾದ್ರೂ ಮಾಡು ಅಂತ ಪ್ರಜೆಗಳೆಲ್ಲ ಬಂದು ಹೇಳಿದರೆ, ರಾಜ ಒಬ್ಬ ಜ್ಯೋತಿಷ್ಯರ ಹತ್ರ ಹೋದ. ಸ್ವಾಮಿ, ನಮ್ಮ ಪ್ರಜೆಗಳಿಗೆ ಮಳೆ ಇಲ್ಲ, ದುರ್ಭಿಕ್ಷೆ ಬಿದ್ದಿದೆ, ಏನಾದ್ರೂ ಹೇಳಿ ಮಳೆ ಬರೋ ಹಾಗೆ ಅಂತ. ಆ ಜ್ಯೋತಿಷ್ಯರು ಹೇಳ್ತಾರೆ, ನೋಡು, ನಿನ್ನ ಜಾತಕದಲ್ಲಿ ದೋಷ ಇದೆ, ಅದಕ್ಕೆ ರಾಜ್ಯಕ್ಕೆ ಮಳೆ ಬರ್ತಿಲ್ಲ. ರಾಜ ಅಂತ ಪರಿಹಾರ ಹೇಳಿ ಒಬ್ಬ ಬ್ರಾಹ್ಮಣನನ್ನ ಕರೆದು ಎಳ್ಳು ದಾನ ಮಾಡು, ಎಳ್ಳು ದಾನದಿಂದ ನಿನ್ನ ದೋಷ ಪರಿಹಾರ ಆಗತ್ತೆ, ಮಳೆ ಬರ್ತದೆ. ಪಾಪ ರಾಜ ಕೇಳ್ದ, ಎಳ್ಳು ಎಷ್ಟು ಕೊಡ್ಲಿ, ಅರ್ಧ ಕೆಜಿ ಕೊಡ್ಲೋ, 1 ಕೆಜಿ ಎಳ್ಳು ದಾನ ಮಾಡ್ಲೋ? ಜ್ಯೋತಿಷ್ಯರಂತಾರೆ, ಇಡೀ ರಾಜ್ಯಕ್ಕೆ ಮಳೆ ಬರಬೇಕು, ಅರ್ಧ ಕೆಜಿ 3/4 ಕೆಜಿ ಅಲ್ಲ, 1-2 ಚೀಲ ಎಳ್ಳು ತಂದು ದಾನ ಮಾಡುವಂದ್ರು. ಎಷ್ಟು ದಾನ ಮಾಡುತ್ತೆ ಅಷ್ಟು ಅಭಿವೃದ್ಧಿ ಆಗತ್ತೆ. ಎಳ್ಳು ದಾನ ಬಹಳ ದೊಡ್ಡದು. ಎಳ್ಳಲ್ಲಿ 3 ಇದೆ: ಕೆಂಪು ಎಳ್ಳು, ಕರಿ ಎಳ್ಳು, ಬಿಳಿ ಎಳ್ಳು. ದೇವತೆಗಳಿಗೆ ಪ್ರಿಯವಾದದ್ದು ಬಿಳಿ ಎಳ್ಳು, ಶ್ರಾದ್ದಕ್ಕೆ ಕರಿ ಎಳ್ಳು. ಸರಿ ಅಂತ ರಾಜ ಜ್ಯೋತಿಷ್ಯರ ಹತ್ರ ಮನೆಗೆ ಬಂದ. ತನ್ನ ಸೇವಕರಿಗೆ ಹೇಳ್ತಾನೆ, ಅವ್ರ ಜ್ಯೋತಿಷ್ಯರು 2 ಚೀಲ ಹೇಳಿದ್ರು, 20 ಚೀಲ ಎಳ್ಳು ತರಿಸಿದ. 20 ಚೀಲ ಎಳ್ಳು ತರಿಸಿ ಅದನ್ನು ದಾನ ಕೊಡಬೇಕು. ಹೆಂಗ್ ಕೊಡೋದು? ಬರೇ ಚೀಲಗಳನ್ನ ಕೊಟ್ರೆ ಹೇಗೆ? ಆ 20 ಚೀಲ ಎಳ್ಳಿನಿಂದ ಒಂದು ಗೊಂಬೆ ಮಾಡಿದ, ಎಳ್ಳಿನ ಗೊಂಬೆ. ಕೈ, ಕಾಲು, ಮೂಗು, ತಲೆ ಎಲ್ಲ ಮಾಡಿದ. ಆ ಗೊಂಬೆಯನ್ನು ಇಟ್ಟಿದ್ದಾನೆ. ಆಚಾರ್ಯರನ್ನು ಕರೆದು ಒಂದು ಮಂಚ ಹಾಕಿ ಅದರ ಮೇಲೆ ಕೂಡಿಸಿದ. ಆಚಮನ ಮಾಡ್ತಾನೆ, ನನ್ನ ರಾಜ್ಯದಲ್ಲಿ ಸುಭಿಕ್ಷವಾಗಿ ಮಳೆ ಬರಲಿ, ಬೆಳೆ ಬರಲಿ, ನನ್ನ ಎಲ್ಲ ದೋಷಗಳ ಪರಿಹಾರ ಆಗಲಿ, ಈ ಎಳ್ಳಿನ ಪ್ರತಿಮೆಯನ್ನು ಆಚಾರ್ಯಗೆ ದಾನ ಕೊಡ್ತೇನೆ. ಮಂತ್ರಾಕ್ಷತೆ ನೀರು ಆ ರಾಜ ಬಿಡಬೇಕಾದರೆ ಆ ಎಳ್ಳಿನ ಪ್ರತಿಮೆ ದಾನ ತಗೊಳ್ಳಿ ಬಂದ ವ್ಯಕ್ತಿಯನ್ನ ನೋಡಿ 3 ಪಟ್ಟು ಮಾಡುತ್ತಂತೆ. ಹೀಗೆ ಗೊಂಬೆ, ಆ ಗೊಂಬೆ 3 ಪಟ್ಟು ಮಾಡಿದ್ದಕ್ಕೆ ದಾನ ತಗೊಳ್ಳೋ ಆಚಾರ ಬಹಳತ್ತು ನೋಡಿದ್ರೆ ಅದು ಏನು ತಿಳಿಲಿಲ್ಲ ಅವರಿಗೆ. 2-3 ನಿಮಿಷ ನೋಡಿದ್ರು, ಇದೇನೋ ಮಾಟ ಮಂತ್ರ ಮಾಡಿಸಿದ ಗೊಂಬೆ ಹಿಂಗಿಂಗ್ ಮಾಡ್ತದೆ, ನೀ ಬೇಡ, ನೀನು ಎಳ್ಳ ದಾನ ಬೇಡ, ನಾನೇ ಬೇಕಾದರೆ ಇದ್ರ ಮೇಲೆ 1,000 ರೂಪಾಯಿ ಕೊಡ್ತೀನಪ್ಪ, ನನಗೆ ಬೇಡ. ಓಡೋರು ಆಚಾರು. ಯಾಕೆ ಅಂತ ಗೊತ್ತಾಗ್ಲಿಲ್ಲ ರಾಜನಿಗೆ. ಮತ್ತೊಬ್ಬರನ್ನ ಕರೆದ, ಅವರನ್ನು ಕೂಡ ಸಂಕಲ್ಪ ಮಾಡಬೇಕು, ಮತ್ತೆ ಆ ಎಳ್ಳಿನ ಗೊಂಬೆ 3 ಪಟ್ಟು ಮಾಡಬೇಕು. ಬಂದವರಿಗೆಲ್ಲ ಎಳ್ಳಿನ ಗೊಂಬೆ 3 ಪಟ್ಟು ಮಾಡುತ್ತಿದ್ದು. ಆ ಗೊಂಬೆ ನೋಡಿ ಗಾಬರಿಯಾಗಿ ಎಲ್ಲರೂ ಹೋಗೋರು. ಎಷ್ಟು ವಿಚಿತ್ರ ಆಯ್ತಂದ್ರೆ, ದಾನ ಕೊಡ್ತೀನಂದ್ರೆ ತಗೊಳ್ಳೋ ಆಚಾರ ಇಲ್ಲ.
ಎಲ್ಲ ಕಡೆಗೆ ಹೋಯ್ತು. ಈ ರಾಜನ ಮನೆಗೆ ಎಳ್ಳು ದಾನ ತಗೊಳ್ಳಿಕ್ಕೆ ಯಾರು ಹೋಗಬೇಡಿ, ಅದೇನೋ ಗೊಂಬೆಯಲ್ಲಿ ಮಾಟ ಮಂತ್ರ ಮಾಡಿಸಿದ್ದಾನೆ, ಹಿಂಗಿಂಗ್ ಮಾಡ್ತದೆ ಅದು. ರಾಜನಿಗೆ ಚಿಂತೆಯಾಯಿತು, ಎಳ್ಳು ದಾನ ಮಾಡೋದು ಹೊರತು ಮಳೆ ಬರಲ್ಲ, ದಾನ ತಗೊಳ್ಳಿಕ್ಕೆ ಆಚಾರಗಳು ಬರ್ತಿಲ್ಲ. ಕೊನೆಗೆ ಅತ್ಯಂತ ವಯೋವೃದ್ಧರಾದ ಒಬ್ಬ ಆಚಾರ ಮನೆಗೆ ಹೋಗ್ತಾನೆ, ವಯಸ್ಸಾಗಿತ್ತು. ಸ್ವಾಮಿ ದಯಮಾಡಿ ನೀವು ತಪ್ಪು ತಿಳ್ಕೊಬೇಡಿ, ನನ್ನ ಮನೆ ಎಳ್ಳು ದಾನ ತಗೊಳ್ಳೋಕೆ ಬನ್ನಿ. ಯಾಕೆ ಗೊತ್ತಿಲ್ಲ, ಬಂದವರೆಲ್ಲ ಕೂತಿರ್ತಾರೆ ಸಂಕಲ್ಪ ಆಗೋವರೆಗೆ, ಸಂಕಲ್ಪ ಆಗೋದ್ರಲ್ಲಿ ಓಡ್ ಹೋಗ್ಬಿಡ್ತಾರೆ. ದಯಮಾಡಿ ಎಳ್ಳು ದಾನ ತಗೊಳ್ಳಿ. ಆಯ್ತಪ್ಪ ಬರ್ತೇನೆ ಅಂದ್ರಂತೆ. ಆ ಬ್ರಾಹ್ಮಣ ಬರ್ತಾರೆ, ಇವನು ಸಂಕಲ್ಪ ಮಾಡಬೇಕು. ಎಲ್ಲ ಬಂದವರಿಗೆ ಆ ಗೊಂಬೆ 3 ಬಟ್ಟು ಮಾಡ್ತಿತ್ತಲ್ಲ, ಹಾಗ ಅವರಿಗೂ 3 ಬಟ್ಟು ಮಾಡುತ್ತಂತೆ. ಆದ್ರೆ ಆ ಬ್ರಾಹ್ಮಣ 2 ಬಟ್ಟು ಮಾಡದ ತಿರುಗಿಸಿ, ಆ ಗೊಂಬೆ 3 ಮಾಡಿದ್ದಕ್ಕೆ ಇವನು 2 ಬಟ್ಟು ಮಾಡ್ತಾನೆ. ಹಾಗಾದ್ರೆ ತಗೊಂಡು ಹೋಗಿ ನನ್ನನ್ನು ಅಂತ ಗೊಂಬೆ. ಅದೇನು 3 ಬಟ್ಟು ಮಾಡ್ತಿತ್ತು ಅಂದ್ರೆ, ದಾನ ತಗೊಳ್ಳಿ ಬಂದವರಿಗೆಲ್ಲ ಗೊಂಬೆ ಕೇಳ್ತಿತ್ತಂತೆ, ನನ್ನನ್ನ ನಿನಗೆ ದಾನ ಕೊಡ್ತಾರೆ, ಕನಿಷ್ಠ 3 ಸಂಧ್ಯಾವಂದನಾದ್ರೂ ಮಾಡ್ತಿಲ್ಲೋ ನೀನು ಅಂತ ಕೇಳ್ತಿತ್ತಂತದ್ದು. ದೇವರ ಪೂಜಾ ಪ್ರವಚನ ಪಾಠ ಬೇಡ ಅಂದ್ರೆ, ಎಳ್ಳು ದಾನ ಮಾಡೋದಾದರೆ ಕನಿಷ್ಠ ಸಂಧ್ಯಾವಂದನಾದ್ರೂ ಮಾಡ್ತಿರ್ಬೇಕು ಆ ವ್ಯಕ್ತಿ. 3 ಸಂಧ್ಯಾವಂದನ ಮಾಡ್ತೀವಿ ಅಂತ ಬಂದವರಿಗೆಲ್ಲ ಕೇಳ್ತಿತ್ತು. ಅದರ ಅರ್ಥ ಆಗ್ಲಿಲ್ಲ. ಆದ್ರೆ ಈ ಬ್ರಾಹ್ಮಣನಿಗೆ ಅರ್ಥ ಆಗಿವಂತಾನೆ, 3 ಹೊತ್ತೇನಾಗಲ್ಲ, 2 ಹೊತ್ತು ಮಾತ್ರ ತಪ್ಪದೇ ಮಾಡ್ತೇನೆ ಅಂತ 2 ಬಟ್ಟು ಮಾಡದ. ಓ ಹಾಗಾದ್ರೆ ತಗೊಂಡು ಹೋಗಿ ನನ್ನನ್ನ. ಗೋಪಿಚಂದನ ಮುದ್ರೆ ಅದನ್ನು ಹಚ್ಕೊಳ್ಳೋರಿಗೆ ದಾನ ಕೊಡಿ, ಶಾಲಿಗ್ರಾಮ ಅದನ್ನ ಇಟ್ಟು ಪೂಜಾ ಮಾಡೋರಿಗೆ ದಾನ ಕೊಡಿ, ಪುಸ್ತಕ ಯಾವತ್ತಾದರೂ ತೆಗೆದು ಓದೋರಿಗೆ ದಾನ ಕೊಡಿ. ನಿಮ್ಮಿಂದ ದಾನ ತಗೊಂಡು ಮನೆಯಲ್ಲಿ ಒಂದು ಮಣೆಯ ಮೇಲೆ ಇಟ್ಟು ಬಿಡ್ತಾರೆ, ಇನ್ನು ಆಯುಷ್ಯದಲ್ಲಿ ಪುಸ್ತಕವೇ ತೆಗೆಯಲ್ಲ, ಏನು ಉಪಯೋಗ? ಈ ಮಠಗಳಲ್ಲಿ ನೋಡಬೇಕು, 12, 13ನೇ ದಿನ ಆಚಾರಗಳನ್ನು ಕರೆದು ದಾನ ಕೊಡ್ತಿರ್ತಾರೆ. 20, 22 ವರ್ಷ ಹುಡುಗರಿಗೆಲ್ಲ ಕೋಲು ಕೊಡ್ತಾರೆ, ಅವರಿಗೆಲ್ಲ ಅದು ವಯಸ್ಸಾದವ್ರಿಗೆ ಕೋಲು ಕೊಡಿ. 60 ಶಯ್ಯಾದಾನ ಕೊಡ್ತಾರೆ. ಈಗ ಮುಗಿದಿರೋದದು ಶಯ್ಯಾದಾನ ಯಾರಿಗೆ ಹೇಳಿ? ಇದೀಗ ವಿವಾಹ ಮಾಡಿಕೊಂಡವರು, ಇದೀಗ ತರುಣ ವಿದ್ವಾಂಸರು ಮದುವೆ ಮಾಡಿಕೊಂಡವರಿಗೆ ಕೊಡಬೇಕು. 60 ಶಯ್ಯಾದಾನ ಏನು? ಅವ್ರು ಕೊನೆ ಶಯ್ಯಾಗಿ ಬಂದಿರ್ತಾರೆ. ಯಾವುದೇ ದಾನ ಉಪಯೋಗ ಆಗಿರಬೇಕು, ದಾನ ಕೊಡುವ ವ್ಯಕ್ತಿ ಅದನ್ನ ಬಳಸಬೇಕು, ಆಗಲೇ ದಾನ ಕೊಟ್ಟವರಿಗೆ ಅದರಿಂದ ಲಾಭ ಉಂಟು. ಹಾಗಾಗಿ ಅದನ್ನ ಇಲ್ಲಿ ಒಂದೇ ಮಾತಲ್ಲಿ ಹೇಳ್ತಾನೆ ಪರಮಾತ್ಮ, ಇಷ್ಟಂ ದತ್ತಂ, ತಾನು ದಾನ ಕೊಟ್ಟದ್ದು, ತಾನೇನೋ 10 ಜನರಿಗೆ ಯಾರಿಗೋ ಸಹಾಯ ಮಾಡಿದ್ದು, ಏನೇ ಮಾಡಲಿ, ಯಾರಿಗೆ ಎಳ್ಳಷ್ಟೇ ಸಹಾಯ ಮಾಡಲಿ, ಇನ್ನೊಬ್ಬರ ಮುಂದೆ ಹೇಳ್ಕೋಬಾರದಂತೆ. ನೋಡಿ, 2 ಇದೆ. ನಾವು ಮಾಡಿದ ಪುಣ್ಯ ಕರ್ಮಗಳನ್ನು ಹೇಳಿಕೊಂಡ್ರೆ ಅದು ಎಷ್ಟು ಜನರಿಗೆ ಕೇಳಿಸತ್ತಲ್ಲ, ಆ ಪುಣ್ಯ ಕರ್ಮ ಹಂಚಿಬಿಡ್ತಾನೆ ದೇವರು. ಪುಣ್ಯ ಮಾಡಿದ್ದ ಹೇಳ್ಕೋಬಾರದು, ಪಾಪ ಮಾಡಿದ್ದು ಮುಚ್ಚಿಟ್ಕೋಬಾರದು. ಪಾಪ 2 ಕೈ ಮೇಲ್ ಮಾಡಿ ಹೇಳಬೇಕಂತೆ, ನಾನು ಏಕಾದಶಿ ಉಪ್ಪಿಟ್ಟು ತಿಂದೆ, ನಾನು ಇಂಥವರಿಗೆ ಬೈದೆ, ಇಂಥವರಿಗೆ ಇಂಥ ಪಾಪ ಮಾಡಿದೆ. ಪಾಪ ನಡೆದ್ರೆ 2 ಕೈ ಮೇಲ್ ಮಾಡಬೇಕು, ನಮಗೆ ನಾಚಿಕೆ ಆಗತ್ತೆ ಹೇಳೋದಕ್ಕೆ. ಹಾಗಾಗಿ ಪಾಪ ಒಳಗಿಟ್ಕೊಳ್ತೀವಿ, ಮಾಡಿದ ಪುಣ್ಯ ಹೇಳ್ಕೊಳ್ತೀವಿ, ಅದು ಹೇಳ್ಕೊಂಡದ್ದಕ್ಕೆ ಪುಣ್ಯ ಹಂಚಿಬಿಡ್ತಾನೆ ದೇವರು. ಇಷ್ಟಂ ದತ್ತಂ ಹುತಂ, ತಾನು ಹೋಮ ಮಾಡಿದ್ದು ಎಲ್ಲವೂ ದೇವರ ಪ್ರೀತಿಗಾಗಿ ಅಂತ ಭಾವನೆ ಯಾರಿಗಿರತ್ತಲ್ಲ, ಅವನನ್ನ ನೀನು ಧಾರ್ಮಿಕ ಅಂತ ತಿಳ್ಕೋ. ಏವಂ ಧರ್ಮೈಹಿ ಮನುಷ್ಯಾಣಾಂ ಉದ್ಧವ ಆತ್ಮಾನಿ ವೇದಿನಾಂ ಮಯಿ ಸಂಧಾರ್ಯತೆ ಭಕ್ತಿ ಪುಣ್ಯೋರ್ಥಸ್ಯಾವಶಿಷ್ಯತೆ. ಯಥಾ ಮಯ್ಯರ್ಪಿತಂ ಚಿತ್ತಂ ಶಾಂತಂ ಸತ್ವೋಪಬೃಂಹಿತಂ ಧರ್ಮಂ ಜ್ಞಾನಂ ಸ ವೈರಾಗ್ಯಂ ಐಶ್ವರ್ಯಂ ಚಾಭಿಪದ್ಯತೆ. ಯಾವ ವ್ಯಕ್ತಿ ಈ ರೀತಿ ಧರ್ಮದ ಅನುಷ್ಠಾನ ಮಾಡ್ತಾನೆ, ಎಲ್ಲ ಕರ್ಮಗಳು ದೇವರಿಗೆ, ಮನಸ್ಸಿನಿಂದ ಮಾತಾಡಿದ್ದು ದೇವರಿಗೆ, ಕೇಳಿಸ್ಕೊಂಡದ್ದು ದೇವರ ಪೂಜೆ, ಮೂಗಿನಿಂದ ವಾಸನೆ ತಗೊಂಡದ್ದು ದೇವರ ಪೂಜೆ, ಮಾಡುವ ಕರ್ಮಗಳೆಲ್ಲ ದೇವರಿಗಾಗಿ ಅನ್ನುವ ಅನುಸಂಧಾನ ಯಾರಿಗಿರತ್ತೋ ಅಂತ ವ್ಯಕ್ತಿಗೆ ಸಂಪತ್ತು, ಐಶ್ವರ್ಯ ಏನು ಅವನಿಗೆ ಕಡಿಮೆ ಬೀಳದೆ ಇದ್ದಾಗ ನಾನು ನೋಡ್ಕೋತೀನಿ ಅಂತಾರೆ ದೇವರು. ನನಗಾಗಿ ಪೂಜೆ ಮಾಡುವ, ನನಗಾಗಿ ತನ್ನ ಜೀವನದಲ್ಲಿ ತನ್ನ ಜೀವನವೇ ನನಗೆ ಸಮರ್ಪಣೆ ಮಾಡಿದ ವ್ಯಕ್ತಿಯ ಜವಾಬ್ದಾರಿ ನಾನು ತಗೊಳ್ತೇನೆ. ಅವನಿಗೆ ಇಡೀ ಭೂಮಂಡಲದಲ್ಲಿ ಎಲ್ಲರೂ ಗೌರವ ಕೊಡೋ ಹಾಗೆ ನಾ ಮಾಡ್ತೇನೆ ಅಂತಾನೆ. ನನಗೆ ಆದರದಿಂದ ಪೂಜೆ ಮಾಡಿದರೆ
ನನ್ನಲ್ಲಿ ಮನಸ್ಸನ್ನು ಇಟ್ಟು ಭಕ್ತಿ ಮಾಡಿದರೆ ಆ ವ್ಯಕ್ತಿಗೆ ಎಲ್ಲಿ ಹೋದರೂ ಗೌರವ ಸಿಗೋ ಹಾಗೆ, ಅವನಿಗೆ ಆದರ ಸಿಗೋ ಹಾಗೆ, ಅವನನ್ನು ಎಲ್ಲರೂ ಆದರದಿಂದ ಕಾಣುವ ಹಾಗೆ ನಾನು ಮಾಡ್ತೇನೆ. ಇದು ಬಹಳ ಮಹತ್ವದ ಮಾತು. ಉದ್ಧವ ಪರಮಾತ್ಮನಿಂದ ತಿಳಿತಾನೆ. ಯದ್ಯರ್ಪಿತಂ ತದ್ವಿಕಲ್ಪ ಇಂದ್ರಿಯೈ ಪರಿಧಾವತಿ ರಜಸ್ವಮನ ಸನ್ನಿಷ್ಠಂ ಚಿತ್ತಂ ವಿದ್ಧಿ ವಿಪರ್ಯಯಂ. ಕೆಲವು ಸಲ ಏನಾಗುತ್ತೆ, ಕೊಡ್ತಾ ಕೊಡ್ತಾ ಇರುವಾಗಲೇ ನಾನು ಕೊಟ್ಟೆ ಅಂತ ಭಾವನೆ ಬರುತ್ತೆ. ಏನೋ ಕೆಲವರಿಗೆ ಅಪೇಕ್ಷೆ ಇರ್ತದೆ, ನಾನಿದನ್ನು ಮಾಡಿದ್ದಕ್ಕೆ ಅವರು ಹೊಗಳ್ಳಿ ಅಂತ ಅಪೇಕ್ಷೆ ಇರ್ತದೆ. ನೋಡಿ, ಯಾರಾದರೂ ನಮ್ಮನ್ನು ಹೊಗಳಿದರೆ, ಏನೇ ಹೊಗಳ್ಳಿ, ಒಳ್ಳೆ ಕೆಲಸ ಮಾಡಿದಿರಿ ಅಂತ ಅಥವಾ ಇಂಥದ್ದು ಮಾಡಿದಿರಿ ಅಂತ ಯಾರಾದರೂ ಹೊಗಳಿದ್ದಕ್ಕೆ ನಮಗೆ ಆನಂದ ಆದರೆ ಅವತ್ತಿನವರೆಗೆ ನಾವು ಸಂಪಾದನೆ ಮಾಡಿದ ಪುಣ್ಯ ಕರ್ಮಗಳೆಲ್ಲ ಛಳ ಆಯಿತಂತೆ. ಹೊಗಳಿದಾಗ ಆನಂದ ಆಗಿಬಿಟ್ರೆ ಅದು ಪುಣ್ಯ ಕರ್ಮಕ್ಕೆ ಕತ್ರಿ ಅಂತದು. ಅದು ನಮ್ಮ ಮನುಷ್ಯರ ಸ್ವಭಾವ. ನಮ್ಮಲ್ಲಿ ಇದ್ದದ್ದು ಹೊಗಳಿದಾಗ ಆನಂದಕ್ಕಿಂತ ಇಲ್ಲದೇ ಇದ್ದದ್ದು ಹೊಗಳಿದ್ರೆ ಆನಂದ ಹೆಚ್ಚು. ಒಂದು ದಿನ ಇಂಥದ್ದು ಮಾಡಿರಲ್ಲ, ಅಯ್ಯೋ ಯಾವಾಗಲೂ ಮಾಡ್ತಾರಂದ್ರೆ ಹಿಗ್ಗಿ ಹಿರಿಬಿಡ್ತಾನೆ ಇವನು. ಬಹಳ ಭಯಾನಕ. ತನ್ನನ್ನು ತಾನು ಹೊಗಳಿಕೊಳ್ಳೋದು ಅಥವಾ ತನ್ನನ್ನು ಯಾರಾದರೂ ಹೊಗಳಿ ಅಂತ ಇಚ್ಛೆ ಪಡೋದು, ಹೊಗಳಿದಾಗ ಆನಂದ ಪಡೋದು ಬಹಳ ಭಯಾನಕ. ನೀವು ನೋಡಿಬೇಕಾದ್ರೆ ದೊಡ್ಡವರನ್ನ ಸ್ತೋತ್ರ ಮಾಡ್ತಿದ್ರೆ, ನನ್ನ ಬಗ್ಗೆ ಹೇಳಬೇಡೋ, ದೇವರ ಬಗ್ಗೆ ಹೇಳು. ಇಡೀ ವಾಯುಸ್ತುತಿಯಲ್ಲಿ ವಾಯುದೇವರ ಬಗ್ಗೆ ಹೇಳಿದರೆ ತಮ್ಮ ಬಗ್ಗೆ ಹೇಳಿದ್ದಕ್ಕೆ ಸಂತೋಷ ಆಗೋದಕ್ಕಿಂತ ದೇವರ ಬಗ್ಗೆ ಹೇಳಿಲ್ಲ ಅಂತಾರೆ ತ್ರಿವಿಕ್ರಮ ಪಂಡಿತರಿಗೆ. ಓ, ನನ್ನ ಬಗ್ಗೆ ಚೆನ್ನಾಗಿ ಹೇಳಿದ್ದಿ ಅಂತ ಖುಷಿ ಪಡಲಿಲ್ಲ. ನಮ್ಮ ಬಗ್ಗೆ ಹೊಗಳಿದಾಗ ಆನಂದ ಆಗಬೇಕು. ಅದು ಆನಂದ ಯಾವಾಗ ಆಗಬೇಕು? ಇದೆಲ್ಲ ನನ್ನಲ್ಲಿ ಏನಾದರೂ ಒಂದೆರಡು ಗುಣಗಳಿದ್ದರೆ ದೇವರಿಂದ ಬಂದದ್ದು ಅಂತ ತಿಳಿಯಿರಿ, ದೇವರ ಅನುಗ್ರಹದಿಂದ ಬಂದದ್ದು ಅಂತ ತಿಳಿದ್ರೆ ತಪ್ಪಲ್ಲ. ಕೆಲವರಿಗೆ ಏನಾಗುತ್ತೆ, ಯಾರು ಹೊಗಳಿದ್ದಕ್ಕೆ ಅಹಂಕಾರ ಬರ್ತದೆ. ಆ ಹೊಗಳಿದ್ದಕ್ಕೆ ಅಹಂಕಾರದೊಳಗೆ ಇನ್ನೊಬ್ಬರನ್ನು ತಿರಸ್ಕಾರ ಮಾಡ್ತಾನೆ, ನಿಂದೆ ಮಾಡ್ತಾನೆ. ಸ್ವಾತ್ಮಸ್ತುತಿ ಅಂತಾರಲ್ಲ, ತನ್ನನ್ನು ತಾನು ಹೊಗಳಿಕೊಳ್ಳೋದು ಅಥವಾ ಇನ್ನೊಬ್ಬರು ಹೊಗಳಿದಾಗ ಆನಂದ ಪಡೋದು ಬೇಡ. ಅದು ಯಾರಿಗಾಗತ್ತೆ? ರಜೋಗುಣ ಇದ್ದವರಿಗದಾಗತ್ತೆ. ಅದು ಸ್ವಾಭಾವಿಕವಾದ ಧಾರ್ಮಿಕನಾದ ವ್ಯಕ್ತಿಯ ಲಕ್ಷಣ ಅಲ್ಲ. ಅದನ್ನು ಪರಮಾತ್ಮ ಉದ್ಧವನಿಗೆ ತಿಳಿಸ್ತಾನೆ. ಇದಾದ ಮೇಲೆ ಮತ್ತೆ ಉದ್ಧವ ಪರಮಾತ್ಮನಿಗೆ ಪ್ರಶ್ನೆಯನ್ನ ಕೇಳ್ತಾನೆ. 28ನೇ ಶ್ಲೋಕ ಇದೆ, 19ನೇ ಅಧ್ಯಾಯ 28ನೇ ಶ್ಲೋಕದಲ್ಲಿ 28ನೇ ಶ್ಲೋಕದಿಂದ 32ನೇ ಶ್ಲೋಕದವರೆಗೆ 28, 29, 30, 31, 32 5 ಶ್ಲೋಕಗಳಲ್ಲಿ ಉದ್ಧವನ ಪ್ರಶ್ನೆಗಳೇ ಇದೆ. ಬರೇ 33ನೇ ಶ್ಲೋಕದಿಂದ ಕೃಷ್ಣನ ಉತ್ತರ ಇದೆ. ಏನೇನು ಪ್ರಶ್ನೆ ಕೇಳ್ತಾನೆ ನೋಡಿ ಉದ್ಧವ. ಮೊದಲನೇದ್ದು, ಯಮಃ ಕತಿವಿಧ ಪ್ರೋಕ್ತಃ ನಿಯಮಶ್ಚಾರಿ ಕರ್ಷಣ ಕಶ್ಯಮೋ ಕೌತಮೋ ಕೃಷ್ಣ ಕಾತಿತಿಕ್ಷಾ ಧೃತಿ ಪ್ರಭೋ ಕಿಂ ದಾನಂ ಕಿಂ ತಪಃ ಶೌರ್ಯಂ ಕಿಂ ಸತ್ಯಂ ಕಮಲೇಕ್ಷಣ ಕಿಂ ಅನ್ನಂ ತೃಪ್ತಿ ಜನನಂ ಕಿಮ ಶೌಚಂ ಜನಾರ್ದನ ಕಸ್ತ್ಯಾಗಃ ಕಿಂ ಧನಂ ಶ್ರೇಷ್ಠಂ ಕೋ ಯಜ್ಞಃ ಕಾಚ ದಕ್ಷಿಣಾ ಪುಂಸಃ ಕಶ್ಚಿತ್ ಬಲಂ ಶ್ರೀಮತ ಭಗೋ ಲಾಭಶ್ಚ ಕೇಶವ ಕಾ ವಿದ್ಯಾ ಹ್ರೀ ಪರಾಕಾಶ್ರೀ ಕಿಂ ಸುಖಂ ದುಃಖಮೇವ ಚ ಕಃ ಪಂಡಿತಃ ಕಶ್ಚ ಮೂರ್ಖಃ ಕಪ್ಪಂಥ ಉತ್ಪತಶ್ಚ ಕಃ ಕಸ್ವರ್ಗೋ ನರಕಃ ಕಸ್ವಿತ ಕೋ ಬಂಧುರುತ ಕಿಂ ಗೃಹಂ ಕ ಆಡ್ಯ ಕೋ ದರಿದ್ರೋ ವಾ ಕೃಪಣಃ ಕ ಈಶ್ವರಃ ಏತಾನ್ ಪ್ರಶ್ನಾನ್ ಮಮ ಬ್ರೂಹಿ ವಿಪರೀತಂ ಚ ಸತ್ಪತೆ. ಉದ್ಧವ ಕೇಳುವ ಪ್ರಶ್ನೆ ಮೊದಲನೇದ್ದು, ಯಮ ಅಂದರೆ ಏನು, ನಿಯಮ ಅಂದರೆ ಏನು, ಯಮ ಎಷ್ಟು ವಿಧ, ನಿಯಮ ಎಷ್ಟು ವಿಧ. ಅದಾದ ಮೇಲೆ ಶಮ ಅಂದರೆ ಏನು, ದಮ ಅಂದರೆ ಏನು, ತಿತಿಕ್ಷಾ ಅಂದರೆ ಏನು, ನಿನ್ನ ದೃಷ್ಟಿಯೊಳಗೆ ಧೈರ್ಯ ಅಂದರೆ ಏನು, ಯಾವುದನ್ನು ಧೈರ್ಯ ಅಂತ ಕರಿಬೇಕು, ದಾನ ಅಂದರೆ ಯಾವುದು, ತಪಸ್ಸು ಅಂದರೆ ಯಾವುದು, ಶೌರ್ಯ ಯಾವುದು, ಸತ್ಯ ಮಾತಾಡೋದಂದ್ರೆ ಏನು. ಇದ್ದದ್ದಿದ್ದಂಗೆ ಹೇಳಿದ ಸತ್ಯನ,
ಸತ್ಯ ಅಂದರೆ ಏನು? ಅನ್ನ ಯಾವುದು? ತೃಪ್ತಿ ಕೊಡುವ ಅನ್ನ ಅಂದರೆ ಯಾವುದು? ಹಾಗೆ ಹೇ ಪರಮಾತ್ಮ, ಅಶೌಚ ಅಂದರೆ ಯಾವುದು? ತ್ಯಾಗ ಅಂದರೆ ಏನು? ಸಂಪತ್ತು ಅಂದರೆ ಯಾವುದು? ಯಜ್ಞ ಅಂದರೆ ಯಾವುದು? ಯಜ್ಞಕ್ಕೆ ದಕ್ಷಿಣೆ ಅಂದರೆ ಯಾವುದು? ಇದೆಲ್ಲ ಕೇಳಿದರೆ ಎಲ್ಲ ನಮಗೆಲ್ಲ ಗೊತ್ತಲ್ಲ ಸರ್. ಇದು ದಕ್ಷಿಣ ಅಂದರೆ 500 ರೂಪಾಯಿ ನೋಟು, 200 ರೂಪಾಯಿ ನೋಟು ಅಲ್ಲ. ಇದೇ ಉದ್ಧವ ಕೇಳ್ತಾನೆ, ಇದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ದಕ್ಷಿಣ ಅಂದರೆ ದುಡ್ಡು ಕಾಸು ಬೆಳ್ಳಿ ಬಂಗಾರ ಅಲ್ಲ, ದಕ್ಷಿಣ ಜ್ಞಾನ ಸಂದೇಶ. ಯಾರನ್ನಾದ್ರೂ ಕೂಡಿಸ್ಕೊಂಡು ಉಪದೇಶ ಮಾಡಿ ಅದೇ ದಕ್ಷಿಣ ಅಂತಾನೆ. ಇದೆಲ್ಲದಕ್ಕೂ ಕೃಷ್ಣ ಉತ್ತರ ಕೊಡ್ತಾನೆ. ಆಮೇಲೆ ಬಲ ಅಂದರೆ ಯಾವುದು? ಧೈರ್ಯ ಅಂದರೆ ಏನು? ಲಾಭ ಅಂದರೆ ಏನು? ವಿದ್ಯೆ ಅಂದರೆ ಯಾವುದು? ಹಾಗೆ ಸುಖ ಅಂದರೆ ಯಾವುದು? ದುಃಖ ಅಂದರೆ ಯಾವುದು? ಪಂಡಿತ ಅಂತ ಯಾರನ್ನ ಕರಿಬೇಕು? ಮೂರ್ಖ ಅಂತ ಯಾರನ್ನ ಕರಿಬೇಕು? ದಾರಿ ಅಂದರೆ ಯಾವುದು? ಸ್ವರ್ಗ ಅಂದರೆ ಏನು? ನರಕ ಅಂದರೆ ಏನು? ಬಂಧು ಅಂತ ಯಾರನ್ನ ಕರಿಬೇಕು? ರಕ್ತ ಹಂಚಿಕೊಂಡು ಹುಟ್ಟಿದವರನ್ನ ಬಂಧುಗಳನ್ಬೇಕಾ? ಮನೆ ಅಂದರೆ ಯಾವುದು? ಶ್ರೀಮಂತ ಅಂದರೆ ಯಾರು? ದರಿದ್ರ ಅಂದರೆ ಯಾರು? ಎಲ್ಲದಕ್ಕೂ ಒಡೆಯ ಅಂದರೆ ಯಾರು? ಗೆಳೆಯ ಅಂದರೆ ಯಾರು? ಹೀಗೆ ಅನೇಕ ಪ್ರಶ್ನೆಗಳನ್ನು ಉದ್ಧವ ಕೇಳ್ತಾನೆ. 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಈಗಿನ ಪ್ರವಚನವನ್ನು ಮುಗಿಸೋಣ. ಮತ್ತೆ ಮುಂದಿನ ಉತ್ತರಗಳನ್ನು ತಿಳಿಯೋಣ. ಮೊದಲಿನ 2 ಪ್ರಶ್ನೆಗಳು ಉದ್ಧವ ಕೇಳಿದ್ದು, ಯಮ ಎಷ್ಟು, ನಿಯಮ ಎಷ್ಟು? ಯಮ ನಿಯಮ ಅಂತ 2 ಇವೆ. ಯಮ ಅಂದರೆ ಮತ್ತೆ ಯಮಲೋಕಕ್ಕೆ ಹೋಗಬೇಡಿ. ಅಯ್ಯೋ ಅವ್ರ ಆಚಾರ ಬಹಳ ನಿಯಮದಿಂದ ಇರ್ತಾರಪ್ಪ, ಒಟ್ಟ ಅವ್ರ ನಿಯಮ ಬಿಡಲ್ಲ ಅಂತೀವಲ್ಲ. ಏನದು ನಿಯಮ ಅಂದರೆ ಏನು? ಯಾರನ್ನು ನಿಯಮಬದ್ಧವಾಗಿರ್ತಾರೆ ಅಂತ ವ್ಯವಹಾರ ಮಾಡ್ತೀವಲ್ಲ, ಒಟ್ಟಾರೆ ನಿಯಮಗಳು ಅಂದರೆ ಎಷ್ಟಿವೆ, ಯಮ ಅಂದರೆ ಎಷ್ಟಿವೆ, ಅವುಗಳ ಯಾವುದು ಅಂತ ಪರಮಾತ್ಮನಿಗೆ ಉದ್ಧವ ಪ್ರಶ್ನೆ ಮಾಡ್ತಾನೆ. ಭಗವಂತ ಹೇಳ್ತಾನೆ ಉದ್ಧವನಿಗೆ, ಯಮ 12, ಯಮ 12, ನಿಯಮ 12. 12 ನಿಯಮಗಳಲ್ಲಿ ಯಾವುದೋ ಒಂದು ನಿಯಮ ಇಟ್ಕೊಂಡಿರ್ತೀವಿ ನಾವು. ಯಾವುದು? ಯಾವುದನ್ನ ದೇವರು ಬೇಡ ಅಂದಿದ್ದಾನೆ ಅದನ್ನು ಮಾಡೋದು, ಇದೊಂದೇ ನಿಯಮ. ಬಹಳ ಸುಂದರವಾಗಿದೆ ನೋಡಿ. ಇದರ ನಮಗೆಲ್ಲ ಲಾಭ ಇದೆ ಈ ಯಮ ಮತ್ತು ನಿಯಮಗಳ ಬಗ್ಗೆ. ಮೊದಲಿಗೆ ಯಮ ಅಂದರೆ ಯಾವುದು? 12 ಯಮಗಳನ್ನು ಹೇಳ್ತಾನೆ. 33ನೇ ಶ್ಲೋಕದಲ್ಲಿ ಕೃಷ್ಣ ಉತ್ತರ ಕೊಡ್ತಾನೆ. ಶ್ರೀ ಭಗವಾನುವಾಚ ಅಹಿಂಸಾ 1, ಸತ್ಯಂ 2, ಅಸ್ಥೇಯಂ 3, ಅಸಂಗ 4, ರೀ 5, ಅಸಂಚಯ 6, ಆಸ್ತಿಕ್ಯ 7, ಬ್ರಹ್ಮಚರ್ಯ 8, ಮೌನ 9, ಸ್ಥೈರ್ಯ 10, ಕ್ಷಮಾ 11, ಅಭಯ 12. ಇವುಗಳನ್ನು ಯಮ ಅಂತ ಕರೆದಿದ್ದಾರೆ. ನಿಯಮ ಅಂದರೆ ಯಾವುದು? ಶೌಚ, ಜಪ, ತಪಸ್ಸು, ಹೋಮ, ಶ್ರದ್ಧಾ, ಆತಿಥ್ಯ, ಮದರ್ಚನಂ ಅಂದರೆ ನನ್ನ ಪೂಜೆ, ತೀರ್ಥಾಟನಂ ತೀರ್ಥಯಾತ್ರೆ, ಹಾಗೂ ಪದಾರ್ಥಗಳನ್ನು ಬೇಕು ಅಂತ ಇಚ್ಛೆ, ಸಿಕ್ಕಿದ್ರೊಳಗೆ ತುಷ್ಟಿ, ಹಾಗೆ ಶಾಂತಿ, ದೊಡ್ಡವರ ಆರ್ಯ ಸೇವನಂ. ಏತೇ ಯಮಾಹ ಸ ನಿಯಮಾಹ ಉಭಯದ್ವಾದಶ ಸ್ಮೃತಾಃ. 2, 12, 12. ಯಮನು 12, ನಿಯಮನು 12, ಟೈಮು 12. ಎಷ್ಟಾಯ್ತು ಈಗ? 12. ಯಮ 12, ನಿಯಮ 12. ಅದನ್ನು ಕೂತಿರುವ ಪ್ರವಚನ ಟೈಮ್ 12. ಏನಪ್ಪ? ಮೊದಲನೇದ್ದು 12 ಯಮಗಳಲ್ಲಿ ಮೊದಲನೇದು ಯಾವುದು? ಅಹಿಂಸಾ. ಅಹಿಂಸಾ ಅಂದ್ರೇನು? ಹಿಂಸೆ ಮಾಡದಿರೋದು. ಹಿಂಸೆ ಮಾಡದಿರೋದು ಅಂದರೆ, ಹಿಂಸೆ ಅಂದರೆ ಹೊಡೆಯೋದು ಬಡಿಯೋದು ಅಂತನಾ? ಅದನ್ನು ಮರಿಬೇಡಿ. ಬರೇ ಕೈಯಿಂದ ಕಾಲಿನಿಂದ ಹೊಡೆಯೋದಲ್ಲ, ಮಾನಸಿಕವಾಗಿಯೂ ಹಿಂಸೆ ಮಾಡಬಾರದು. ಮಾನಸಿಕವಾಗಿಯೂ ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರದು. ಅದು ಅಹಿಂಸಾ ಅಂತ ಕರೆಸ್ಕೊಳ್ತದೆ. ಅದನ್ನು ಮಾಡ್ರಿ, ಇದನ್ನು ಮಾಡಿ, ಟಾರ್ಚರ್ ಕೊಡ್ತಾ ಅದನ್ನು ಮಾಡ್ರಿ ನೀವು ಅಂತ ಹೇಳ್ತಾ ಅದು ಎಷ್ಟು ಹಿಂಸೆ ಆಗತ್ತಂದ್ರೆ ಮಾಡೋದು ಬಿಟ್ಟು ಬಿಡ್ತಾನವನು.
ಶ್ರದ್ಧೆಯಲ್ಲಿ ಹೋಗಿಬಿಡುತ್ತದೆ. ಯಾರನ್ನು ಮಾನಸಿಕವಾಗಿ ಹಿಂಸೆ ಮಾಡಿ, ಯಾವುದೇ ವಿಷಯದಲ್ಲಿ, ಅದು ಗಂಡ ಹೆಂಡತಿಗಿರಲಿ, ಅಣ್ಣ ತಮ್ಮಂದರಿಗಿರಲಿ, ಅದರಲ್ಲಿಯೂ ವಿಶೇಷವಾಗಿ ಧರ್ಮದ ವಿಷಯದಲ್ಲಿ, ಶಾಸ್ತ್ರದ ವಿಷಯದಲ್ಲಿ ಹಿಂಸೆ ಬೇಡ. ಏನಾಗತ್ತೆ ಗೊತ್ತಾ? ಹಿಂಸೆ ನೀವು ಹೆಚ್ಚು ಮಾಡ್ತಾ ಹೋದರೆ ಇರುವಷ್ಟು ಧರ್ಮದ ಮೇಲೆ ವಿಶ್ವಾಸವು ಕಡಿಮೆ ಆಗಿಬಿಡುತ್ತದೆ. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹಿಂಸೆ ಕೊಟ್ಟರೆ, ಬೇಡವೇ ಬೇಡಪ್ಪ, ಈ ಶ್ರಾದ್ದ ಬೇಡ, ಈ ಭಕ್ಷ್ಯ ಬೇಡ, ಈ ಹೋಮ ಬೇಡ. ಅಹಿಂಸ ಮೊಟ್ಟ ಮೊದಲನೇ. ಇಲ್ಲೊಂದು ಮಾತು ಮರಿಬೇಡಿ, ಶ್ರೀಮದಾಚಾರ್ಯ ಅಂತಾರೆ, ಒಟ್ಟಾರೆ ಹಿಂಸೆ ಮಾಡಬಾರದು ಅಂತ ನೀವು ಅಂದುಬಿಟ್ರೆ, ಹಾಗಾದ್ರೆ ಹಿಂದೆಲ್ಲ ಅಶ್ವಮೇಧ ಯಾಗ ಮಾಡಲಿಕ್ಕೆ ಕುದುರೆಯನ್ನು ಕೊಲ್ತಿದ್ರಲ್ಲ, ಹಿಂಸೆ ಮಾಡ್ತಿದ್ರಲ್ಲ, ಕುದುರೆಯನ್ನ ಕೊಂದು ಅದರ ಅಶ್ವಮೇಧ ಯಾಗ, ಮೇಧ ಅಂದ್ರೆ ಒಳಗಿರುವ ಮೇಧಸ್ಸು, ಅದರಿಂದ ಹೋಮ ಮಾಡ್ತಿದ್ರಲ್ಲ, ಅಂದ್ರೆ ಶಾಸ್ತ್ರದಲ್ಲಿ ಯಾವದನ್ನ ವಿಹಿತ ಅಂತ ಹೇಳಿದ್ದಾರೋ ಆ ಹಿಂಸೆ ನಡೆಯುತ್ತೆ. ಶಾಸ್ತ್ರ ನಿಷಿದ್ಧವಾದ ಹಿಂಸೆ ಬೇಡ. ಕೇಳಿ ಮಾಡ್ತೀವಿ, ಕೇಳಿ ಮಾಡೋದು ಬರೇ ಕೇಳಿ ಮಾಡೋದಲ್ಲ, ಆ ಕುದುರೆಯನ್ನ ಎಲ್ಲ ಕಡೆಗೆ ಬಿಡಬೇಕು, ಪೂಜೆ ಮಾಡಬೇಕು. ಅದಕ್ಕಾಗಿ ಒಂದು ಕಂಬ ನೆಡ್ತಿದ್ರು, ಯೂಪ ಅಂತ, ಅದಕ್ಕೆ ಕಟ್ಟಬೇಕು. ಅಶ್ವಮೇಧ ಯಾಗದ ನಿಯಮ ತುಂಬಾ ಇದೆ. ಈಗ ನಮ್ಮಿಂದ ಪ್ರತಿನಿತ್ಯದಲ್ಲಿ, ನಾನು ನಿನ್ನೆ ಹೇಳಿದ್ನಲ್ಲ, ಕಸ ಬಳಿಯುವಾಗ, ಅಕ್ಕಿಯನ್ನ ಕುದಿಸುವಾಗ, ಕುಟ್ಟುವಾಗ, ಕೇರುವಾಗ, ಹುರಿಯುವಾಗ, ಇದೇ ಪಂಚಸೂನ. ಈ ಪ್ರಾಯಶ್ಚಿತ್ತಕ್ಕಾಗೇನೆ ವೈಶ್ವದೇವ ಹೇಳಿದ್ದಾರೆ. ಅಹಿಂಸಾ ಮೊದಲನೇದು. ಎರಡನೇದು ಸತ್ಯಂ. ಅಹಿಂಸಾದ ಮೇಲೆ ಸತ್ಯ. ಸತ್ಯ ಅಂದ್ರೆ ನಾವು ನೀವು ಅನ್ಕೊಂಡದ್ದೇನು, ನಿಜ ಹೇಳೋದಂದ್ರೇನು? ಘಂಟಿಯನ್ನ ನೋಡಿ ಘಂಟಿ ಅಂತ ಕರೆದ್ರೆ ಆಚಾರ ಸತ್ಯ ಮಾತಾಡ್ತಿದ್ದಾರೆ. ಘಂಟಿಯನ್ನ ತೋರಿಸಿ ಇದು ಕಾಫಿ ಕುಡಿಯುವ ವಾಟಕ ಅಂದ್ರೆ ಅಷ್ಟೇ ನಾವು ಅರ್ಥ ಮಾಡ್ಕೊಂಡು ಅಷ್ಟೇ ತಾನೆ. ಸತ್ಯ ಶಬ್ದಕ್ಕೆ ಇದ್ದಂಗೆ ಹೇಳೋದು ಅಂತ ಅಲ್ಲ ಅಂತಾರೆ ಶ್ರೀಮದಾಚಾರ್ಯರಂತಾರೆ. ಸತ್ಯ ಅಂದ್ರೆ ಸತ್ಯಂ ಭೂತಹಿತ ಪ್ರೋಕ್ತಂ. ನೀನಾಡುವ ಮಾತಿನಿಂದ ಒಬ್ಬ ವ್ಯಕ್ತಿಯ ಮನಸ್ಸಿಗೆ ನೋವಾಗ್ತಿದ್ರೆ ಅದು ಸತ್ಯ ಇದ್ರೂ ಹೇಳಬೇಡ. ಸತ್ಯಂ ಬ್ರೂಯ ಪ್ರಿಯಂ ಬ್ರೂಯ ನ ಬ್ರೂಯಾತ್ ಸತ್ಯಮಪ್ರಿಯಂ. ಸತ್ಯವಾದ ಮಾತ ಇದ್ರೂ ಅದು ಅಪ್ರಿಯ ಇದ್ರೆ, ಅದರಿಂದ ಒಬ್ಬ ವ್ಯಕ್ತಿ ಮನಸ್ಸಿಗೆ ನೋವಾಗ್ತಿದ್ರೆ ಅದನ್ನು ಹೇಳಬೇಡ ಅಂತಾರೆ. ಇಡೀ ಜಗತ್ತಿನ ನೋಡಿ ಎಲ್ಲರಿಗೂ ದುಃಖ ಆಗೋದು ಸತ್ಯ ಹೇಳ್ದಾಗ್ಲೇನೆ ಅಲ್ವಾ? ಸತ್ಯ ಮಾತಾಡಿದರೆ ಎಲ್ಲರಿಗೆ ದುಃಖ ಆಗೋದು. 8 ಗಂಟೆ ಆದರೂ ನೀವು ಬರಲ್ಲ, 10 ಆದರೂ ಬರಲ್ಲ, ಇದನ್ನು ಮಾಡಲ್ಲ, ಸತ್ಯನೇ ಇರತ್ತೆ, ಇಂಥದ್ದು ಮಾಡಲ್ಲ, ಇದನ್ನು ಹೀಗೆ ಮಾಡ್ತೀರಿ, ಮಾಡಬಾರದು ಮಾಡ್ತೀರಿ, ಕೋಪ ಬರ್ತದೆ. ಇದ್ದದ್ದು ಸತ್ಯ ಮಾತಾಡಿದರೆ ಅದಕ್ಕೆ ಸತ್ಯ ಶಬ್ದಕ್ಕೆ ಇದ್ದದ್ದು ಹೇಳೋದಲ್ಲ. ಯಾರಿಗೆ ಯಾವ ಮಾತಿನಿಂದ ಮನಸ್ಸಿಗೆ ನೋವಾಗತ್ತೋ ಅಪ್ರಿಯವಾದದ್ದು ಮಾತಾಡಬಾರದು. ಇನ್ನೊಬ್ಬರಿಗೆ ಪ್ರಿಯವಾದ ಮಾತುಗಳನ್ನಾಡೋದನ್ನು ಸತ್ಯ ಅಂತಾರೆ ಮಧ್ವಾಚಾರ್ಯರು. ಮೊದಲನೇದ್ದು ಅಹಿಂಸಾ, ಎರಡನೇದ್ದು ಸತ್ಯ, ಮೂರನೇದ್ದು ಅಸ್ತೇಯ. ಸ್ಥೇಯ ಅಂದ್ರೆ ಕಳ್ಳತನ, ಅಸ್ಥೇಯ ಅಂದ್ರೆ ಕಳ್ಳತನ ಮಾಡದೇ ಇರೋದು. ನೋಡಿ, ಕಳ್ಳತನ ಅನ್ನೋ ಶಬ್ದಕ್ಕೆ ನಾವು ನೀವು ಅರ್ಥ ಮಾಡ್ಕೊಂಡದ್ದು ಬರೀ ಇನ್ನೊಬ್ಬರ ಸಂಪತ್ತು, ಈ ಹಲಿಗೆ ಹಾಕ್ತಿ ಒಯ್ದ್ರೆ ಕಳ್ಳತನ, ಗಂಟಿ ಒಯ್ದ್ರೆ ಕಳ್ಳತನ ಅಲ್ಲ. ಕಳ್ಳತನ ಬರೀ ಕೈಯಿಂದ ಮಾಡೋದಲ್ಲ. ಇನ್ನೊಬ್ಬರ ಪದಾರ್ಥ ತಗೊಂಡು ಕೈಯಿಂದ ತಗೊಂಡಲ್ಲ, ಕಳ್ಳತನ ಎಲ್ಲಾ ಕಡೆಯಿಂದ ಆಗತ್ತೆ. ನೋಡಬಾರದ ರೂಪವನ್ನ ನಿಮ್ಮ ಕಣ್ಣ ನೋಡ್ಲಿಕ್ಕೆ ಹೋದ್ರೆ ಅದು ಕಳ್ಳಿಂದ ನಡೆಯೋ ಕಳ್ಳತನ. ಯಾರೋ ಬೈತಿದ್ರೆ ಇನ್ನೊಬ್ಬರ ನಿಂದೆ ಕಿವಿಯಿಂದ ಕೇಳಿಸ್ಕೊಂಡ್ರೆ ಅದೊಂದು ತರಿ ಕಳ್ತನ. ಯಾರೋ ಬೆಳ್ಳಗಿನ ಪಂಚಾಲ್ ಒಣಾಕಿದ್ದಾರೆ ಸ್ನಾನ ಮಾಡಿ, ಯಾರ್ದಪ್ಪ ಈ ಪಂಚ ಎಷ್ಟು ಚೆನ್ನಾಗಿದೆ, ಯಾರ್ದಾದ್ರೆ ಏನು ತುಟ್ಕೊಂಡು ಶ್ರಾದ್ದ ಮಾಡಿಬಿಟ್ರೆ ಆಯ್ತು, ನಾವು ಶ್ರಾದ್ದ ಮಾಡಿ ಇಲ್ಲೇ ಒಣಾಕ್ಬಿಡೋಣ. ಕಳ್ಳತನ ಆಯ್ತಂತೆ, ನೀವು ಅದನ್ನ ಇನ್ನೂ ತಗೊಂಡಿಲ್ಲ, ನೀವು ಉಟ್ಕೊಂಡಿಲ್ಲ, ಇದನ್ನ ತಗೊಂಡು ಶ್ರಾದ್ದ ಮಾಡಿ ಮತ್ತೆ ಇಲ್ಲೇ ಒಣ ಹಾಕಿದ್ರು ಅಂತ ಮನಸ್ಸಿನಿಂದ ಇಷ್ಟ ಅಂದುಕೊಂಡ್ರು ಅದು ಮಾನಸಿಕ ಕಳ್ಳತನ ಆಯ್ತಂತೆ. ಈ ಮಾನಸಿಕ ಕಳ್ಳತನ ಅಂತೂ ದಿನ ಮಾಡ್ತೀವಿ ನಾವು. ಯಾರ್ದೋ ಸೀರೆ ನೋಡಿ, ಏನ್ರಿ ಸೀರೆ ಎಷ್ಟು ಚೆನ್ನಾಗಿದೆ, ಈ ಸೀರೆ ನಮ್ಮ ಹತ್ರ ಇರಬೇಕಾಗಿತ್ತು, ಏನ್ ಚೆನ್ನಾಗಿ ಇಷ್ಟ ಅಂದ್ರೂ ಸಹ ಕಳ್ಳತನ ಆಗೋಯ್ತಲ್ಲಿ. ಅಸ್ತೇಯ ಅಂದ್ರೆ ಕಳ್ಳತನ ಅಂದ್ರೆ ಆಗದೇ ಇರೋದು, ಅದು ಮನಸ್ಸಿನಿಂದಲೂ ಕಳ್ಳತನ ಆಗಿರಬಾರದು. ಇದು ಮೂರನೇದ್ದು ಅಹಿಂಸಾ, ಸತ್ಯ ಮೂರನೇದ್ದು, ಅಸ್ತೇಯ ನಾಲ್ಕನೇದ್ದು. ಹೇಳ್ರಿ ಪುಸ್ತಕ ಇಟ್ಕೊಂಡವರು, ನಾಲ್ಕನೇದು ಯಾವುದು? ಅಸಂಗ.
ಅಸಂಗ ಅಂದ್ರೆ ಏನು? ಸಂಘ ಅಂದ್ರೆ ಸಂಘ, ಮಾತು ಸಂಘ ಅಲ್ಲ. ದೊಡ್ಡವರ ಜೊತೆಗೆ ಸೇರೋದು ಸಂಘ. ಅಸಂಗ ಅಂದ್ರೆ ಸೇರದೇ ಇರೋದು. ಯಾರ ಜೊತೆಗೆ? ದುಷ್ಟರ ಜೊತೆಗೆ. ಶ್ರೀಮದಾಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಹೇಳ್ತಾರೆ, ಭೀಮಸೇನ ದೇವರು ಅಯೋಗ್ಯನ ಜೊತೆಗೆ ಗೆಳೆತನ ಮಾಡ್ತಿರ್ಲಿಲ್ಲ, ವಿಷ್ಣು ಭಕ್ತರ ಜೊತೆಗೆ ಜಗಳಾಡ್ತಿರ್ಲಿಲ್ಲ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು ಎದುರುಗಡೆ ಯುದ್ಧಕ್ಕೆ ಬಂದ್ರೆ ಬಾಣ ಹೊಡಿತಿರ್ಲಿಲ್ಲ ಅಂತೆ. ಅದೊಂದು ವಿಚಿತ್ರ ಪ್ರಾಣಿ ಭೀಮಸೇನ ದೇವರು. ಈಗ ದುರ್ಯೋಧನ ಪಕ್ಷದಲ್ಲಿದ್ದರು ಇವರು ಸಾತ್ವಿಕರು, ಸಜ್ಜನರು, ಇವರನ್ನ ಕೈ ಎತ್ತಿ ಹೊಡಿತಿರ್ಲಿಲ್ಲ. ಅವ್ರ ಯೋಗ್ಯತೆ ಬೇರೆ. ದುಷ್ಟರನ್ನ ಸಂಘ ಮಾಡದೇ ಇರೋದನ್ನ ಅಸಂಗ ಅಂತ ಕರೆದಿದ್ದಾರೆ. ಯಾಕೆ ಮಾಡಬಾರದ್ರೆ ದುಷ್ಟರ ಸಂಘ? ಏನಾಗುತ್ತೆ ಹೇಳಿ? ಬರೀ ಯಾವಾಗಲೂ ಒಳ್ಳೆಯವರ ಸಂಘ ಮಾಡುವಂದ್ರೆ ದುಷ್ಟರ ಸಂಘದಿಂದ ಹಾನಿ ಏನಿದೆ? ಅಲ್ರೇ, ನೀವು ಸಜ್ಜನರು, ಸ್ವಾಭಾವಿಕವಾಗಿ ಸಜ್ಜನರಿದ್ದೀರಿ. ಇನ್ನೊಬ್ಬರ ಸಂಘದಿಂದ ನೀವು ದುಷ್ಟರಾಗಿ ಬಿಟ್ರೆ ನಿಮ್ಮಲ್ಲಿರುವ ಒಳ್ಳೆಯತನ ಸ್ವಾಭಾವಿಕವಿದ್ದದ್ದು ಹೋಗಿಬಿಡ್ತಲ್ಲ. ಸ್ವಾಭಾವಿಕ ಬದಲಾವಣೆ ಇಲ್ಲಲ್ಲ. ಸ್ವಾಭಾವಿಕವಾಗಿದ್ದದ್ದು ಬದಲಾವಣೆ ಆಗಲ್ಲ. ನಿಮ್ಮಲ್ಲಿ ಒಳ್ಳೆಯತನ ಸ್ವಾಭಾವಿಕ ಇದ್ದ ಮೇಲೆ ನೀವು ಇನ್ನೊಬ್ಬರ ಸಂಘದಿಂದ ದುಷ್ಟ ಆದ್ರೆ ಹೆಂಗ್? ಮೊದಲು ನೋಡಿ, ದುಷ್ಟರ ಸಂಘದಿಂದ ನಾವು ದುಷ್ಟರಾಗಲ್ಲ, ಅವರಂತೆ ದುಷ್ಟ ಕೆಲಸ ಮಾಡಬೇಕು ಅಂತ ಇಚ್ಛೆ ಬರ್ತದೆ. ನಾವು ದುಷ್ಟರಾಗಲ್ಲ. ದುಷ್ಟರ ಸಹವಾಸದಿಂದ ನಾನು ಯಾಕೆ ಮದ್ಯಪಾನ ಮಾಡಬಾರದು, ನಾನು ಯಾಕೆ ಮಾಂಸ ಭಕ್ಷಣೆ ಮಾಡಬಾರದು, ಅವನು ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಿದ್ದ, ನಾನು ಯಾಕೆ ಮಾಡಬಾರದು ಅನಿಸ್ತದೆ. ವಾಸ್ತವಿಕವಾಗಿ ಇವ ಸ್ವಾಭಾವಿಕನೇ. ಅವರ ಸಂಘ ಮಾಡಿದ್ದಕ್ಕೆ ಏನ್ರಿ, ನಿಮ್ಮ ಮಗ ಮನ್ಮಂತನಕ ಪೂಜೆ ಮಾಡ್ತಿದ್ದ, ಅಕ್ಷತೆ ಹಚ್ಕೊಳ್ತಿದ್ದ, ಏನಾಯ್ತು ಇವತ್ತು? ಏನೋರಿ ಒಂದು ವಾರ ಆಯ್ತು, ಯಾರಿಗೋ ಗೆಳೆಯಂದ್ರ ಜೊತೆ ಓಡಾಡ್ತಿದ್ದಾನೆ, ಎಲ್ಲ ಬಿಟ್ಟಿದ್ದಾನೆ. ಹಾಗಾದರೆ ಅವನು ಒಳ್ಳೆಯ ವ್ಯಕ್ತಿ, ಧಾರ್ಮಿಕನಾದ ವ್ಯಕ್ತಿ, ಸಂಧ್ಯಾ ವಂದನೆ ಮಾಡುವ ವ್ಯಕ್ತಿ. ಒಂದು ವಾರ ಒಬ್ಬ ವ್ಯಕ್ತಿ ಜೊತೆಗಿದ್ದದ್ದಕ್ಕೆ ಗೋಪಿಚಂದ್ರ ಹಚ್ಕೋದು ಬಿಟ್ಟಿದ್ದಾನೆ. ದುಷ್ಟರ ಸಂಘ ನಮ್ಮನ್ನ ನಿತ್ಯದಲ್ಲಿ ಮಾಡುವ ಅನುಷ್ಠಾನದಿಂದ ದೂರ ಆಗ ಮಾಡ್ತಾನೆ. ಹಾಗಾಗಿ ದುಷ್ಟರ ಸಂಘ ಬೇಡ ಅಂತಾರೆ. ಅಹಿಂಸಾ, ಸತ್ಯ, ಅಸ್ತೇಯ, ಅದಾದ ಮೇಲೆ ಅಸಂಗ, ಅದಾದ ಮೇಲೆ ಐದನೇದ್ದು ರೀ. ರೀ ಅಲ್ಲ, ಎರಲವ ಶಶ ಸ ಇದೆಯಲ್ಲ, ಹಕ ರೀ ಅಂತ ಕೊಟ್ರೆ ರೀ ಅಂತಾರೆ. ರೀ ಅಂದ್ರೆ ಸಂಸ್ಕೃತದಲ್ಲಿ ನಾಚಿಕೆ. ಯಾವುದರಲ್ಲಿ ನಾಚಿಕೆ ಇರಬೇಕು? ನಾಚಿಕೆ ಇದು ವಿಷ್ಣು ಭಕ್ತರಲ್ಲಿ ಇರಬೇಕಾದ ಗುಣ ಅಂತಾರೆ. ಯಾವುದರಲ್ಲಿ? ಶಾಸ್ತ್ರ ವಿರುದ್ಧವಾದದ್ದು ಮಾಡೋದರಲ್ಲಿ. ಶಾಸ್ತ್ರಕ್ಕೆ ವಿರುದ್ಧ ಏಕಾದಶಿ ಇದನ್ನು ಮಾಡಬಾರದು, ಅಥವಾ ಇಂಥವರನ್ನ ಬೈಬಾರದು. ಯಾವುದನ್ನ ಶಾಸ್ತ್ರ ಬೇಡ ಅಂದಿದೆ ಅದನ್ನ ಮಾಡುವಾಗ ಇಲ್ಲಿ ನಾಚಿಕಿರಬೇಕು. ಅಯ್ಯೋ ಇದೆಲ್ಲ ಅಲ್ಲಪ್ಪ, ನಮ್ದಲ್ಲಪ್ಪ ಇದು, ಹೀಗೆಲ್ಲ ತಿನ್ನೋದು ಓಡಾಡೋದು ಏಕಾದಶಿ ನಮ್ದಲ್ಲ ಇದು, ಅದು ಏನೋ ನಾನು ಆರೋಗ್ಯಕ್ಕಾಗಿ ಮಾಡ್ಕೋತಿದ್ದೇನೆ ಅಂತ ನಾಚಿಕೆ ಅದ್ರ ಕನಿಷ್ಠ ಇರಬೇಕು. ವಿರುದ್ಧವಾದದ್ದು ಆಚರಣೆ ಮಾಡುವಾಗ, ವಿರುದ್ಧವಾದ ಕೆಲಸ ಮಾಡುವಾಗ ನಾಚಿಕೆ, ಇದು ಒಂದು ಯಮ ಅಂತ ಸೇರಿಸ್ಕೊಳ್ತದೆ. ಐದನೇದ್ದು. ಆರನೇದ್ದು ಅಸಂಚಯ. ಹೌದಲ್ಲ? ಅಸಂಚಯ. ಸಂಚಯ ಅಂದ್ರೆ ಸಂಗ್ರಹ ಮಾಡೋದು, ಗಳಿಸೋದು. ಅಸಂಚಯ ಅಂದ್ರೆ ಜೀವನ ಹೆಂಗ್ ಮಾಡ್ತೀರಿ? ಸಂಪಾದನೆ ಮಾಡಲೇ ಇಲ್ಲ ಅಂದ್ರೆ. ಸಂಚಯ ಅಂದ್ರೆ ಸಂಗ್ರಹ, ಅಸಂಚಯ ಅಂದ್ರೆ ಗಳಿಸ್ತಾ ಇರೋದು. ಇದನ್ನು ಕೃಷ್ಣ ಹೇಳ್ತಿದ್ದಾನೆ, 12 ಯಮಗಳಲ್ಲಿ ಅಸಂಚಯ ಸೇರಿಸ್ತಿದ್ದಾನೆ. ಅಸಂಚಯ ಅಂತ ಆಗಿಬಿಟ್ರೆ ಸಂಚಯನೇ ಮಾಡಬಾರದು. ನೀವು ಸಂಗ್ರಹನೇ ಮಾಡಲಿಲ್ಲ ಅಂದ್ರೆ ಇಂತಲ್ಲಿ ಖರ್ಚು ಮಾಡ್ಲಿಕ್ಕೆ ದುಡ್ಡು ಇರ್ಬೇಕಲ್ಲ ನಿಮ್ಮ ಹತ್ರ. ಅಲ್ಲ ಅಲ್ಲ ಮೊದಲನೇದ್ದು ಇಡೀ ಜಗತ್ತು ತಿರ್ಕೊಂಡ್ಬಂದೆ, ನನಗಿಷ್ಟೇ ಅವಶ್ಯಕತೆ ಇದೆ ಅಂತ ಯಾರಾದ್ರೂ ಹೇಳ್ತಾರ? ಅದ್ರ ಜಾಸ್ತಿ ಆಯಿತು ಅಂತ ಹೇಳೋದೇ ಇಲ್ಲ. ಅವಶ್ಯಕತೆಗಿಂತ ಜಾಸ್ತಿ ಗಳಿಸೋದು ಯಾವಾಗ ಆಗತ್ತೆ? ಮೊದಲು ಅವಶ್ಯಕತೆ 100 ಅವಶ್ಯಕತೆ ಒಳಗೆ ಸೇರ್ಕೊಳ್ತದೆ, 1000 ಅವಶ್ಯಕತೆ ಒಳಗೆ, ಕೋಟಿ ಅವಶ್ಯಕತೆ ಒಳಗೆ, ಅದ್ರ ಮ್ಯಾಲೆ ಯಾವಾಗ ಆಗುದು ಹೇಳಿ? ಹಾಗಾದರೆ ಅಸಂಚಯ ಅನ್ನುವ ಶಬ್ದಕ್ಕೆ ನಿಷಿದ್ಧವಾದದ್ದು ಸಂಗ್ರಹ ಬೇಡ. ಇನ್ನೊಬ್ಬರನ್ನ ಹೊಡೆದು ಬಡದು ಯಾರಿಗೋ ತೊಂದರೆ ಕೊಟ್ಟು
ಒಂದು ಶ್ರಾದ್ದ ಮಾಡಿಸ್ಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ಮಠದಲ್ಲಿ ಶ್ರಾದ್ದ ಮಾಡಿ ಊಟಕ್ಕೆ ಹಾಕಿದರೆ 600-800 ರೂಪಾಯಿ ಚಾರ್ಜ್ ಮಾಡಿ, ಆ ಶ್ರಾದ್ದ ಸಾಮಗ್ರಿಗಳ ಕೊಟ್ಟದ್ದಕ್ಕೆ, ಊಟಕ್ಕೆ ಹಾಕಿದ್ದಕ್ಕೆ. ಅದನ್ನು ಬಿಟ್ಟು ಒಂದು ಶ್ರಾದ್ದಕ್ಕೆ 4,000, 5,000, 8,000 ಅಂದ್ರೆ ಇದು ನಿಷಿದ್ಧ ಸಂಪಾದನೆ. ಇದು ಬೇಡ ಅಂತಾನೆ ಕೃಷ್ಣ. ಅಸಂಚಯ. ನೀನು ಒಬ್ಬ ವ್ಯಕ್ತಿಯಿಂದ 1,000 ರೂಪಾಯಿ ಶ್ರಾದ್ದಕ್ಕೆ ತಗೋ, ನಿತ್ಯ ನಿನ್ನ ಮಠಕ್ಕೆ 10,000 ಜನ ಬರೋ ನಾ ಮಾಡ್ತೇನೆ. ನಿತ್ಯವೂ ನಿನ್ನ ಮಠಕ್ಕೆ 1,000 ಜನ ಬರೋ ಹಾಗೆ ನಾನು ಮಾಡ್ತೇನೆ. ನೀ ಪ್ರಾಮಾಣಿಕವಾಗಿ ಗಳಿಸು. ನೀ ಒಂದೊಂದು ಶ್ರಾದ್ದ ಪಕ್ಷಗಳಿಗೆ 10,000 ಅಂತ ಲೆಕ್ಕ ಮಾಡಿದರೆ 2 ದಿನಕ್ಕೆ ನಿನ್ನ ಮಠಕ್ಕೆ ಯಾರೂ ಬರಲ್ಲ. ಹಾಗಲೂ ನಾ ಮಾಡ್ತೀನಿ ಅಂತಾರೆ ದೇವರು. ಅಸಂಚಯ ಅನ್ನುವ ಶಬ್ದಕ್ಕೆ ದಾರಿ, ನಿಷಿದ್ಧವಾದ ದಾರಿಯಿಂದ ಸಂಪಾದನೆ ಬೇಡ. ಒಟ್ಟಿಗೆ ಸಂಪಾದನೆ ಬೇಡ ಅಂತಲ್ಲ, ನಿಷಿದ್ಧ ಮಾರ್ಗ ಬೇಡ. ಒಳ್ಳೆ ದಾರಿಯಿಂದ ಸಂಪಾದನೆ ಮಾಡಿ, ಪ್ರಾಮಾಣಿಕ ಸಂಪಾದನೆ ಮಾಡಿ, ಅದನ್ನು ದೇವರಿಗೆ ಖರ್ಚು ಮಾಡಿ, ಅದನ್ನು ಅಸಂಚಯ ಅಂತ ಕರೀತಾರೆ. ಎಷ್ಟಾಯಿತು? 6 ಆಯ್ತು ನೋಡಿ. ಇವರೊಬ್ಬರು ಎಚ್ಚರಿದ್ದಾರೆ. 7ನೇದು ಯಾವುದು? ಆಸ್ತಿಕ್ಯ. ಆಸ್ತಿಕ್ಯ ಅನ್ನುವ ಶಬ್ದಕ್ಕೆ ಯಾರಾದರೂ ದೊಡ್ಡವರು ಇದು ಹೇಳಿದ ಮೇಲೆ ಅದರಲ್ಲಿ ನಂಬಿಕೆ ಇಡೋದು. ಮೊಟ್ಟ ಮೊದಲನೇದು ಇವತ್ತಿನ ಯುವಕರಲ್ಲಿ ಇದೊಂದು ಇಲ್ಲ ನೋಡಿ. ಯಾರಾದರೂ ಹೇಳಿದ್ರೆ ಮೊದಲು ಹ್ಞೂ ಅಂತ ಒಪ್ಕೊಳ್ರಿ. ಶ್ರಾದ್ದ ಮಾಡು ಅಂದ್ರೆ ಅದಕ್ಕೇನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ, ಮಾಡದಿದ್ರೆ ಏನಾಗುತ್ತೆ, ಇಲ್ಲಿಂದ ಪಿಂಡ ಅಲ್ಲ. ಮೊದಲು 100 ಪ್ರಶ್ನೆ. ಪೂಜೆ ಮಾಡೋದು ಹೀಗೆ ಯಾಕೆ, ಹಾಗೆ ಯಾಕೆ? ಆಸ್ತಿಕ್ಯ ಅನ್ನುವ ಶಬ್ದಕ್ಕೆ ಇದು ಹೀಗಿದೆ ಅಂತ ದೊಡ್ಡವರು ಹೇಳಿದ ಮೇಲೆ ಮೊದಲು ಒಪ್ಕೊಳ್ಬೇಕು. ಅದನ್ನು ಮನಸ್ಸಿಗೆ ಒಪ್ಪಲಿ, ಆಮೇಲೆ ನೀವು ಪ್ರಶ್ನೆ ಕೇಳಿ. ವಿತಂಡವಾದ ಬೇಡ. ಮತ್ತು ಕೆಲಸಕ್ಕಿಲ್ಲ. ಹೌದಪ್ಪ ದೇವರಿದ್ದಾನೆ. ಈ ಛಾಂದೋಗ್ಯ ಉಪನಿಷತ್ತಲ್ಲಿ ಒಂದು ಕಥೆ ಬರ್ತದೆ. ಒಂದು ಗುರುಕುಲದಲ್ಲಿ ಒಂದು 10 ಜನ ವಿದ್ಯಾರ್ಥಿಗಳು ಕೂತಿದ್ರು. ಗುರುಗಳು ಪಾಠ ಮಾಡ್ತಿದ್ರು. ಯಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲ ಕಡೆಗೆ ದೇವರಿದ್ದಾನೆ ಅಂತ ಗುರುಗಳು ಪಾಠ ಮಾಡೋರು. ಒಬ್ಬ ಶಿಷ್ಯ ಎದ್ದು ನಿಂತ್ಕೊಂಡ, ಸ್ವಾಮಿ ದೇವರು ಎಲ್ಲ ಕಡೆಗಿದ್ದಾನೆ ಅಂತೀರಿ, ಯಾಕೆ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ? ಇವರೆಲ್ಲರ ಕಣ್ಣಿಗೆ ಕಾಣಿಸೋ ಹಾಗೆ ಅವನು ಓಡಾಡ್ತಿರ್ಬೇಕು ಶಂಖ ಚಕ್ರ ಗದಾ ಹಿಡ್ಕೊಂಡು. ಅವನಿಗೆ ಇದ್ದದ್ದೇ ಸತ್ಯವಾದರೆ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು, ಎಲ್ಲಿಯೂ ಕಾಣಲ್ಲ ಅನ್ನೋದಕ್ಕೆ ಅವನು ಪ್ರತಿಮೆ ಇಟ್ಕೊಂಡು ಪೂಜಾ ಮಾಡ್ತೀವಿ. ಗುರುಗಳಂದ್ರು, ಅವನು ಎಲ್ಲ ಕಡೆಗಿದ್ದಾನಪ್ಪ, ಅವನು ಇಲ್ಲ ಅಂತ ಕಣ್ಣಿಗೆ ಕಾಣಿಸೋದಲ್ಲ, ಅವನನ್ನ ನೋಡುವ ಯೋಗ್ಯತೆ ನಮ್ಮ ಕಣ್ಣಿಗಿಲ್ಲ. ಅರ್ಜುನನಿಗೆ ವಿಶ್ವರೂಪ ತೋರಿಸುವಾಗಲೇನೆ ದಿವ್ಯಂ ದದಾಮಿತೆ ಚಕ್ಷುಹು, ಒಳ್ಳೆ ದಿವ್ಯ ಕಣ್ಣು ಕೊಡ್ತೀನಂದ. ಅವನನ್ನ ನೋಡೋ ಯೋಗ್ಯತೆ ನಮ್ಮ ಕಣ್ಣಿಗಿಲ್ಲ, ಹೊರತು ಅವನಿಲ್ಲ ಅನ್ಬೇಡ. ಅದೇಂಗ್ ಸಾಧ್ಯ? ಅವನು ಎಲ್ಲಾ ಕಡೆಗಿದ್ರು ಕಣ್ಣಿಗೆ ಕಾಣಿಸಲ್ಲ, ಹೆಂಗಾಗತ್ತೆ? ನಿಂಗೆ ನಂಬಿಕೆ ಇಲ್ಲಲ್ಲ, ಒಂದು ಪಾತ್ರೆ ತುಂಬ ನೀರು ತಗೊಂಬ ಅಂದ್ರು ಗುರುಗಳು. 1-2 ಪಾಕೆಟ್ ಉಪ್ಪು ತಗೊಂಬ ಅಂದ್ರು. ಆ 2 ಪಾಕೆಟ್ ಹೊಡೆದು ಪಾತ್ರೆಯಲ್ಲಿ ಹಾಕು ಅಂದ್ರು. ಚೆನ್ನಾಗಿ ನೀರು ಅಲ್ಲಾಡಿಸು ಅಂದ್ರು. ಅಲ್ಲಾಡಿಸಿದ. ನೀರಿನ ಮಧ್ಯಭಾಗದ ನೀರು ತಗೊಂಡು ಕುಡಿ ಅಂದ್ರು. ಕುಡ್ದ. ಹೇಗಿದೆ? ಅಯ್ಯೋ ಗುರುಗಳೇ ಉಪ್ಪು ಮಯ ಅಂತ. ಹಾಗಾದ್ರೆ ಕೈ ಹಾಕಿ ಉಪ್ಪು ತೋರಿಸು ಅಂದ್ರು ಗುರುಗಳು. ಇಡೀ ಪಾತ್ರೆ ಅಲ್ಲಾಡಿಸಿದ. ಗುರುಗಳೇ ಉಪ್ಪು ಕಾಣಿಸ್ತಿಲ್ಲ. ಅಲ್ಲಯ್ಯ, ಕೈ ಹಾಕಿದರೆ ಉಪ್ಪು ಸಿಗ್ತಾ ಇಲ್ಲ, ನೀರು ಕುಡಿದರೆ ಮಾತ್ರ ಉಪ್ಪು ಹತ್ತಿದೆ. ಹಾಗಾದ್ರೆ ನೀರಿನಲ್ಲಿ ಉಪ್ಪು ಇದ್ರೂ ಕಣ್ಣಿಗೆ ಕಾಣಿಸ್ತಿಲ್ಲ. ಹಾಗಾದ್ರೆ ಕಣ್ಣಿಗೆ ಕಾಣಿಸಿಲ್ಲ ಅಂದ ಮಾತ್ರಕ್ಕೆ ಉಪ್ಪು ಇಲ್ಲ ಅಂತೀಯ ಒಳಗೆ? ಹಾಗೆ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೂ ದೇವರಿಲ್ಲ ಅನ್ನಬೇಡ. ಉಪ್ಪು ಹೇಗೆ ನೀರಿನಲ್ಲಿ ವ್ಯಾಪಿಸಿಕೊಂಡಿದೆಯೋ ಹಾಗೆ ಕಣಕಣಗಳಲ್ಲಿ ದೇವರು ವ್ಯಾಪಿಸಿಕೊಂಡಿದ್ದಾನೆ. ಅವನ ನೋಡೋ ಯೋಗ್ಯತೆ ನಮಗಿಲ್ಲ. ನೀರಿನ ಕಣಗಳಲ್ಲಿ ಉಪ್ಪು ವ್ಯಾಪಿಸಿಕೊಂಡಿರೋ ಹಾಗೆ ದೇವರು ಎಲ್ಲ ಕಡೆಗಿದ್ದ. ಬ್ರಹ್ಮದೇವರಿಗೆ ವಾಯುದೇವರ ದರ್ಶನ ಆಗತ್ತೆ, ಜ್ಞಾನಿಗಳು ದೊಡ್ಡವರು ನೋಡ್ತಾರೆ, ಪರಮಾತ್ಮನ ದರ್ಶನ ಆಗತ್ತೆ. ಇವತ್ತು ಅನೇಕ ಜನರಿಗೆ ಭಗವಂತನ ದರ್ಶನ ಆಗತ್ತೆ. ನೋಡಿ, ಈ ತಾಮ್ರ ಪ್ರತಿಮೆಯನ್ನು ಇಟ್ಕೊಂಡು ಪೂಜೆ ಮಾಡಿ, ನಮ್ಮ ಸತ್ಯಪ್ರಮೋದ ತೀರ್ಥರ ಕಾಲದಲ್ಲಿ ಸತ್ಯಪ್ರಮೋದರಿಗೆ ಪೂಜೆಯಾದ ಮೇಲೆ ರಾಮದೇವರನ್ನ ಭುಜಂಗಿಸುವಾಗ ಪ್ರತಿಮೆ ಮುಟ್ಟಿದ್ರೆ ಹೀಗೆ ಮೆತ್ತಗೆ ಹತ್ತಿತ್ತಂತೆ. ಇವರಿಗೂ 1-2 ಸಲ ಸ್ವಾಮಿಗಳೇ ಹೇಳಿದ್ದು, ಒಬ್ಬ ಮನುಷ್ಯನ ಕಾಲು ಮುಟ್ಟಿದಾಗ ಹೇಗೆ ಮೆತ್ತಗತ್ತಬೇಕು ಹಾಗೆ ಪ್ರತಿಮೆ ಮುಟ್ಟಿದ್ರೆ ಮೆತ್ತಗಂದ್ರೆ ಆ ಪ್ರತಿಮೆಯಲ್ಲಿ ಸಾಕ್ಷಾತ್ ಪರಮಾತ್ಮನನ್ನು ಮುಟ್ಟಿ ಪೂಜೆ ಮಾಡ್ತಾರೆ. ಹಾಗಾಗಿ ಕೆಲವರಿಗೆ ದೇವರ ದರ್ಶನ ಆಗತ್ತಪ್ಪ, ಎಲ್ಲರಿಗಾಗಲ್ಲ. ಎಲ್ಲ ಕಡೆಗೆ ದೇವರಿದ್ದಾರೆ, ಅದನ್ನು ಮೊದಲು ನಂಬ್ರಿ. ಧರ್ಮದ ವಿಷಯದಲ್ಲಿ, ಶಾಸ್ತ್ರದ ವಿಷಯದಲ್ಲಿ ಒಂದು ಮಾತು ಮಕ್ಕಳು ಹೇಳಿದಾಗ ನಂಬಿಕೆ ಅಂತ ಬರಬೇಕು ನೋಡಿ, ಅದನ್ನು ಆಸ್ತಿಕ್ಯ ಅಂತ ಕರೀತಾರೆ.
ಆಸ್ತಿಕ್ಯ ಅಂದ್ರೆ ಅಸ್ಥಿ ಅಂದ್ರೆ ಇದೆ, ಅದು ಮೊದಲಾಗಬೇಕು. ಎಷ್ಟಾಯ್ತು? 7 ಆಯ್ತು. 8ನೇದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕೆ ನಿನ್ನೆ ಹೇಳಿದ ಹಾಗೆ ಬರೀ ಉಪನಯನ ಮಾಡ್ಕೊಂಡದಲ್ಲ. ಬ್ರಹ್ಮ ಶಬ್ದಕ್ಕೆ ವೇದಗಳು, ಚರ್ಯ ಅಂದ್ರೆ ಚರಣ, ಚರಣ ಅಂದ್ರೆ ಅಧ್ಯಯನ, ವೇದಗಳ ಶಾಸ್ತ್ರಗಳ ಅಧ್ಯಯನ ಅಥವಾ ಪರಮಾತ್ಮನಲ್ಲಿ ಮನಸ್ಸಿಡೋದು, ಮಾಡುವ ಕರ್ಮಗಳೆಲ್ಲ ವೇದೋಕ್ತವಾಗಿ ಮಾಡೋದನ್ನ ಬ್ರಹ್ಮಚರ್ಯ ಅಂತ ಕರೀತಾರೆ. ಇದು ಒಂದು ಯಮ. 8 ಆಯ್ತು. 9ನೇದ್ದು ಮೌನ. ಮೌನ ಅಂದ್ರೆ ಮೌನ ಶಬ್ದಕ್ಕೆ ಮಾತಾಡಲೇಬಾರದು ಅಂತ ಅರ್ಥನೋ, ಜಾಸ್ತಿ ಮಾತಾಡಬಾರದು ಅಂತ ಅರ್ಥನೋ? ಅಂದ್ರೆ ಸ್ವಲ್ಪ ಮಾತಾಡಿ ನಡೀತದೆ ಅಂತ ಅರ್ಥ. ಮೌನ ಶಬ್ದಕ್ಕೆ ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರದು, ಜಾಸ್ತಿ ಕಡಿಮೆ ಪ್ರಶ್ನೆ ಇಲ್ಲ. ನೋಡಿ, ಕೆಲವು ನಿಯಮ ಹೇಳ್ತಾರೆ. ಸ್ನಾನ ಮಾಡುವಾಗ ಮಾತಾಡಬಾರದಂತ, ಮಲಮೂತ್ರ ವಿಸರ್ಜನೆ ಮಾಡುವಾಗ ಮಾತಾಡಬಾರದು. ಆಮೇಲೆ 3ನೇದು ಯಾವುದು? ನಮ್ಗೆ ಟೈಮ್ ಸಿಗೋದು ಯಾವಾಗಲ್ಲೇನ್ರಿ? ಎಲ್ಲಾರು ರೂಮಲ್ಲಿ ಇರ್ತೀರಿ, ಎಲ್ಲಾರು ಸಿಗೋದೇ ಪಂಕ್ತಿಯಲ್ಲಿ ಕೂತಾಗ. ಹೆಚ್ಚು ಮಾತು ಅಲ್ಲೇ ನಡೀತೇವೆ. ನೋಡಬೇಕಾದ್ರೆ ದೇವರ ಪೂಜೆ ಮಾಡುವಾಗ, ಪ್ರವಚನ ಕೂತಾಗ, ಪಾಠಕ್ಕೆ ಕೂತಾಗ, ಕನಿಷ್ಠ ಪಕ್ಷ ಈ ಸಂದರ್ಭದಲ್ಲಾದರೂ ಮೌನವಾಗಿರಿ. ಆ ಸಂದರ್ಭದಲ್ಲಿ ದೇವರ ಗುಣಗಳ ಚಿಂತನೆ ಮಾಡಿ. ಊಟ ಮಾಡುವಾಗ ಬರೇ ಅಲ್ಲೇನು ಹಾಕಿದ್ರು ಇಲ್ಲೇನು ಬಡಿಸಿದ್ರು ಅಲ್ಲ, ಒಂದು ತುತ್ತು ನೀವು ತಿನ್ನಬೇಕಾದರೆ ಆ ಒಂದು ತುತ್ತಿನ ಹಿಂದೆ ಎಷ್ಟು ಜನರ ಉಪಕಾರ ಇದೆ. ಇವತ್ತೇನೋ ನಮ್ಮ ಎಲೆಗೆ ಅನ್ನ ಬಿದ್ದಿದೆ. ಈ ಅನ್ನ ಬೀಳಬೇಕಾದರೆ ಮೊದಲು ಬಿತ್ತಿದ ರೈತ, ಬಿತ್ತಿದ ಮೇಲೆ ಮಳೆ ಸುರಿಸಿದ ದೇವತೆಗಳು, ಆ ನೀರು ಬಿದ್ದ ಮೇಲೆ ಮೊಳಕೆಯಾಗುವಂತೆ ಮಾಡಿದ್ದು ಪರಮಾತ್ಮ, ಆಮೇಲೆ ಅದನ್ನ ರಾಶಿಯಾಗಿ ಗೋಡೌನಿಗೆ ಹೋಯಿತು, ಗೋಡೌನಿಂದ ಅಂಗಡಿಗೆ ಬಂತು, ಅಂಗಡಿಯಿಂದ ನಿಮ್ಮನೆಗೆ ಬಂತು, ನಿಮ್ಮನೆಯಿಂದ ಒಲೆ ಮೇಲೆ ಹೋಯಿತು, ಅಲ್ಲಿಂದ ಎಲೆ ಮೇಲೆ ಬಿತ್ತು. ಇಷ್ಟು ಜನರ ಉಪಕಾರ ಇದೆ. ಒಂದೊಂದು ಕಣಕಣಗಳಲ್ಲಿ ದೇವರ ರೂಪ ಇದೆ ಅನ್ನುವ ಅನುಸಂಧಾನ ಒಂದೊಂದು